ಸಾಮಾನ್ಯ ಪ್ರಾಕೃತ ಮನುಷ್ಯನು ಯಾರೋ ಒಬ್ಬರನ್ನ ಕಂಡ್ರೆ ತಮ್ಮ ಬಂಧುಗಳನ್ನು ಅಥವಾ ತಮ್ಮ ಸ್ನೇಹಿತರನ್ನು ಅಥವಾ ಬಹಳ ಬೇಕಾದವರನ್ನ ಬಹಳ ದೇವಸ್ಥಾನದಲ್ಲಿ ನೋಡಿದರೆ ಹಾಗೆ ಆಲಿಂಗನ ಮಾಡಿಕೊಂಡು ಕಣ್ಣೀರು ಬಿಟ್ಟು ಕುಶಲ ಪ್ರಶ್ನವನ್ನು ಮಾಡಿ ನಾನಾ ವಿಧ ವ್ಯವಹಾರಗಳನ್ನು ಹೇಗೆ ಮಾಡ್ತಾರೋ ಅದೇ ರೀತಿಯಿಂದ ಪರಮಾತ್ಮ ವಿಡಂಬನವನ್ನು ಮಾಡ್ತಾ ಇದ್ದಾನೆ. ಆ ವರಾಹದೇವರ ಶ್ರೀನಿವಾಸ ದೇವರ ಸಂಗಮವನ್ನು ನೋಡಲಿಕ್ಕೆ ದೇವತೆಗಳೆಲ್ಲ ಆಕಾಶದಲ್ಲಿ ವಿಮಾನದಲ್ಲಿ ಬಂದು ಪುಷ್ಪವೃಷ್ಟಿಯನ್ನು ಮಾಡ್ತಾ ಇದ್ದಾರೆ. ವರಾಹದೇವರು ಶ್ರೀನಿವಾಸ ದೇವರು ಕಣ್ಣಲ್ಲಿ ನೀರು ಬಿಟ್ಟು ಪರಸ್ಪರ ಆಲಿಂಗನ ಮಾಡಿಕೊಂಡು ಕುಶಲ ಪ್ರಶ್ನವನ್ನು ಮಾಡಿಕೊಂಡು ಯಾಕೆ ಇಲ್ಲಿ ಬಂದಿ ಅಂತ ವರಾಹದೇವರು ಶ್ರೀನಿವಾಸ ದೇವರ ಕೇಳಲಿಕ್ಕೆ ಲಕ್ಷ್ಮೀದೇವಿ ಹೊರಟು ಬಂದದ್ದು, ಅವಳನ್ನು ಹುಡುಕಿಕೊಂಡು ನಾನು ಬಂದಿದ್ದೇನೆ ಇತ್ಯಾದಿ ವಿಷಯಗಳನ್ನ ಭಗವಂತ ಹೇಳಿ, ನಾನು ಇಲ್ಲೇ ಚಿರಕಾಲ ವಾಸ ಮಾಡಲಿಕ್ಕೆ ನಾನು ಅಪೇಕ್ಷಿಸ್ತಾ ಇದ್ದೇನೆ, ಕಲಿಯುಗ ಮುಗಿಯುವವರೆಗೂ ನಾನಿಲ್ಲಿ ವಾಸ ಮಾಡಲಿಕ್ಕೆ ಸ್ವಲ್ಪ ಸ್ಥಳ ಕೊಡುವಂತ, ಅದಕ್ಕೆ ಬಾಡಿಗೆ ಕೊಡಬೇಕು ಅಂತ ವರಾಹದೇವರು ಹೇಳಿ, ನನ್ನ ದರ್ಶನಕ್ಕೋಸ್ಕರ ಯಾರು ಬರ್ತಾರೋ ಅವರಿಗೆ ಮೊದಲಿಗೆ ನಿನ್ನ ದರ್ಶನವನ್ನು ಮಾಡಿ ಆಮೇಲೆ ನನ್ನ ದರ್ಶನವನ್ನು ಮಾಡಬೇಕು, ಕ್ಷೀರಾಭಿಷೇಕ ಆಗಲಿ ನೈವೇದ್ಯ ಆಗಲಿ ಎಲ್ಲವೂ ಕೂಡ ಮೊದಲು ನಿನಗೆ ಆಮೇಲೆ ನನಗೆ, ಇದೇ ನಾನು ಬಾಡಿಗೆ ನನಗೆ ಕೊಡ್ತಾ ಇದ್ದೇನೆ ಅಂತ ಶ್ರೀನಿವಾಸ ದೇವರು ಹೇಳಲಿಕ್ಕೆ ವರಾಹದೇವರು ಕೂಡ 100 ಹೆಜ್ಜೆಯಷ್ಟು ಭೂಮಿಯನ್ನ ಶ್ರೀನಿವಾಸ ದೇವರಿಗೆ ವರಾಹದೇವರು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬಕುಲ ಅಂತ ಹೇಳಿ ಯಾವಳು ಹಿಂದಿನ ಜನ್ಮದಲ್ಲಿ ಯಶೋಧ ಅಂತ ಇದ್ದಳು, ಕೃಷ್ಣನ ಬಾಲಲೀಲೆಗಳನ್ನು ನೋಡಿದ ಭಾಗ್ಯವಂತಳು, ಕೃಷ್ಣನ ವಿವಾಹೋತ್ಸವವನ್ನು ನೋಡುವ ಭಾಗ್ಯ ಅವಳಿಗೆ ಇದ್ದಿಲ್ಲ. ಆ ವಿವಾಹವನ್ನು ನೋಡಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾಳೆ. ಅದಕ್ಕೆ ಪರಮಾತ್ಮ ಅವಳನ್ನು ಬಕುಲ ಎಂಬ ಹೆಸರಿನಿಂದ ಮತ್ತು ಹುಟ್ಟಿಸಿದ್ದಾನೆ. ಅವಳನ್ನ ಅಡಿಗೆ ಇತ್ಯಾದಿ ಮನೆ ಕೆಲಸಗಳನ್ನು ಮಾಡಲಿಕ್ಕೆ ವರಾಹದೇವರು ಶ್ರೀನಿವಾಸ ದೇವರ ಹತ್ತಿರ ಕಳಿಸಿದ್ದಾರೆ. ಆ ಬಕುಲ ಭಕ್ತಿಯಿಂದ ಶ್ರೀನಿವಾಸ ದೇವರ ಸೇವೆಯನ್ನ ಪ್ರತಿ ದಿವಸ ಮಾಡ್ತಾ ಇದ್ದಾಳೆ. ಒಂದು ದಿವಸ ಪರಮಾತ್ಮ ಪದ್ಮಾವತಿಯನ್ನು ನೋಡಬೇಕು ಅಂತ ಉದ್ದೇಶದಿಂದ ಬೇಟೆ ಆಡುತ್ತೇನೆ ಎಂಬ ನೆಪದಿಂದ ಒಳ್ಳೆ ಸರ್ವಾಭರಣ ಭೂಷಿತನಾಗಿ ಕಿರಾತ ವೇಷವನ್ನು, ಒಬ್ಬ ಬೇಟೆಗಾರ ಹೇಗಿರ್ತಾನೋ ಅಂತಹ ಒಂದು ವೇಷವನ್ನು ಧರಿಸಿ ವಾಯುದೇವರನ್ನೇ ಕುದುರೆಯಾಗಿ ಮಾಡಿಕೊಂಡು ಲಕ್ಷ್ಮೀದೇವಿಯನ್ನೇ ಲಗಾನಾಯಿ ಮಾಡಿಕೊಂಡು ಆ ಕುದುರೆಯ ಮೇಲೆ ಹತ್ತಿ ಪರ್ವತದಿಂದ ಇಳಿದು ಬೇಟೆಗೆ ಅರಣ್ಯದಲ್ಲಿ ಬಂದಿದ್ದಾನೆ. ಅದೇ ಸಂದರ್ಭದಲ್ಲಿ ಅಲ್ಲಿ ಪದ್ಮಾವತಿ ತನ್ನ ಸಖಿಯರ ಸಮೇತವಾಗಿ ಬಂದಿದ್ದಾಳೆ. ಈ ಪದ್ಮಾವತಿ ಯಾರು ಏನು ಅಂತ ಸೌನಕಾದಿಗಳು ಕೇಳಿದಾಗ ಸೂತ ಪೌರಾಣಿಕರು ಹೇಳಿದರು, ಯಾವ ಪಾಂಡವರ ವಂಶದಲ್ಲಿ ಸುಧರ್ಮ ಅನ್ನುವ ರಾಜ ಇದ್ದ, ಸುವೀರನ ಮಗ ಸುಧರ್ಮ ಅಂತ ಹೇಳಿ ಅವನಿಗೆ ಆಕಾಶ ತೌಂಡಮಾನ ಅಂತ ಹೇಳಿ 2 ಮಕ್ಕಳು. ಆ ಆಕಾಶ ರಾಜನಿಗೆ ಮಕ್ಕಳೆಲ್ಲದೆ ಇರುವಾಗ ಯಜ್ಞವನ್ನ ಮಾಡಲಿಕ್ಕೆ ಶುರು ಮಾಡಿದಾಗ ಯಜ್ಞಭೂಮಿಯಲ್ಲಿ ಒಂದು ಪದ್ಮದಲ್ಲಿ ಇವಳು ಸಿಕ್ಕಿದ್ದಾಳೆ. ಅದಕ್ಕೆ ಇವಳಿಗೆ ಪದ್ಮಾವತಿ ಅಂತ ನಾಮಕರಣ ಮಾಡಿದ್ದಾರೆ. ಇವಳನ್ನ ಬಳಸಿದ ಒಂದು ಪುಣ್ಯದ ಪ್ರಭಾವದಿಂದ ಒಂದು ಗಂಡು ಮಗನು ಕೂಡ ವಸುಧಾನ ಅಂತ ಹೇಳಿ ಹುಟ್ಟಿದ್ದಾನೆ. ಅವರಿಬ್ಬರು ಈಗ ಬಳದು ಆ ಯಾವ ಪದ್ಮಾವತಿ ಯೌವನವನ್ನ ಹೊಂದಿದ್ದಾಳೆ ಅವಳು ಸಖಿ ಸಮೇತಳಾಗಿ ಇಲ್ಲಿಗೆ ಶ್ರೀನಿವಾಸ ದೇವರ ಸಮೀಪಕ್ಕೆ ಬಂದಿದ್ದಾಳೆ. ಅವಳನ್ನು ನೋಡಿ ಪರಮಾತ್ಮ ಕಾಮಾತುರನಾಗಿ, ನಾನು ನಿನ್ನನ್ನು ಪಡೆಯಬೇಕು, ನಿನ್ನನ್ನು ಭೋಗ ಮಾಡಬೇಕು ನಾನು ಅಪೇಕ್ಷೆ ಪಡ್ತಾ ಇದ್ದೇನೆ ಅಂತ ಶ್ರೀನಿವಾಸ ದೇವರು ಪದ್ಮಾವತಿ ಹತ್ರ ಹೇಳ್ತಾನೆ. ಪದ್ಮಾವತಿ ದೇವರನ್ನು ಬೈದು ಕೋಪದಿಂದ ಕಲ್ತಕೊಂಡು ಹೊಡೆದು ಆ ಕುದುರೆ ಕಡಗ ಬಿದ್ದು ಇವಳು ಹೊರಟು ಹೋಗಿದ್ದಾಳೆ. ಶ್ರೀನಿವಾಸ ದೇವರು ಕೂಡ ಬಹಳ ದುಃಖ ಆದಂತೆ ತೋರಿಸಿ ಕಾಮದಿಂದ ಅತ್ಯಂತ ಪೀಡಿತನಾಗಿರುವಂತೆ ತಾನು ತನ್ನ ಮನೆಗೆ ಬಂದು ಹಾಸಿಗೆಯಲ್ಲಿ ಹೊತ್ತುಕೊಂಡು ಹೊರಕೊಂಡ್ಬಿಟ್ಟಿದ್ದಾನೆ ಅಂತ ಇಷ್ಟು ಹೇಳಿ 8ನೇ ಅಧ್ಯಾಯದಲ್ಲಿ ಸೂತ ಪುರಾಣಿಕರು ಹೇಳುವಾಗ, ಶಯನಂ ಪ್ರಾಪ ಪರ್ಯಂಕೆ ಶ್ರೀನಿವಾಸೋ ವೃಷಾಕಪಿ ತದಾ ಕದಾಚ ಸಾದೇವಿ ಸೇವಾರ್ಥಂ ಬಕುಲಾಶುಭ. ಯಾರತ್ರನೂ ಏನು ಮಾತಾಡಿಲ್ಲ ಶ್ರೀನಿವಾಸ ದೇವರು, ಹೋದರೆ ಹೋಗುವ ಹಾಗೆ ಹೋಗಿ ಹಾಸಿಗೆಯಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಆ ಹೊತ್ತಿಗೆ ಬಕುಲಾದೇವಿ ಬರ್ತಾ ಇದ್ದಾಳೆ. ಬಂದವಳು ಬೇಕಾದಷ್ಟು ಅವಳು ಟಿಫನ್ ಕ್ಯಾರಿಯರ್ ತಗೊಂಡು ಬಂದಿದ್ದಾಳೆ. ಅದರ ದೇವರಿಗೆ ಅನ್ನಪಾನ ತರಬೇಕಲ್ಲ, ಅದಕ್ಕೆ ಷಡ್ವಿಧವಾಗಿರತಕ್ಕಂತಹ ಅನ್ನ, ಒಳ್ಳೆ ಸೂಪ, ಅಪೂಪ, ಸಾರು, ಹುಳಿ, ಬೇಕಾದಷ್ಟು ಭಕ್ಷ್ಯಭೋಜ್ಯ ಸಮೇತವಾಗಿರತಕ್ಕಂತಹ ಅನ್ನವನ್ನ ಭಕ್ತಿಯಿಂದ ತಾನೇ ತಯಾರು ಮಾಡಿ, ಎಲ್ಲರಿಗೂ ತಂದದ್ದಲ್ಲ, ಎಲ್ಲೋ ಅಂಗಡಿಯಲ್ಲಿ ಹೋಗಿ ತಗೊಂಡು ಕ್ಯಾರಿಯರಲ್ಲಿ ತರ್ತಾ ಇಲ್ಲ, ತಾನೇ ಅಡಿಗೆ ಮಾಡಿಕೊಂಡು ತಾನೇ ಅದನ್ನ ಮಡಿಯಿಂದ ಶ್ರೀನಿವಾಸ ದೇವರಿಗೆ ಭಕ್ತಿಯಿಂದ ತಗೊಂಡು ಬಂದಿದ್ದಾಳೆ. ಶಯನಂ ಶ್ರೀನಿವಾಸಂಚ ವಲ್ಮೀಕ ಸ್ಥಾನವಾಸಿಕಂ ಸ್ವಸಂತಂ ದೀರ್ಘ ನಿಶ್ವಾಸಂ ರುದಂತಂ ನೇತ್ರ ಬಿದ್ವಿ. ಎಲ್ಲ ಬಿಡ್ರಿ, ದೇವರಿಗೆ ಏನು ಮಡಿ ಏನು ಬೇಕಾಗಿಲ್ಲ, ನಾವು ಮಡಿಯಿಂದಿರ್ಬೇಕಷ್ಟೇ ಹೊರತು ಅವನಿಗೇನು ವಿಧಿ ಇಲ್ಲ, ನಿಷೇಧ ಇಲ್ಲ. ಹಾಸಿಗೆಯಲ್ಲಿ ಮಲಗಿದ್ದಾನೆ. ಮಲಗೋದು ಮಾತ್ರ ಇಲ್ಲದೆ ನೋಡ್ರಿ, ಒಳ್ಳೆ ದೀರ್ಘ ಶ್ವಾಸ, ಬೆರುಮುಚ್ಚಿ ಬಿಡ್ತಾ ಇದ್ದಾನಂತೆ ಶ್ರೀನಿವಾಸ ದೇವರು.
ಯಾಕೆ ಮಲ್ಕೊಂಡಿದ್ದೆ ನೀನು, ಏಳು. ನಕದಾಚಿತ್ ದಿವಾ ಸ್ವಾಪಃ ನಕೃತಂ ರೋದನಂ ಹರಿಣಿ. ಒಂದು ದಿವಸವೂ ಕೂಡ ಹಗಲು ಹೊತ್ತು ಮಲಗಿ ನಾನು ನೋಡೇ ಇಲ್ಲವಲ್ಲ. ಅವನಿಗೆ ನಿದ್ದೆಯೇ ಇಲ್ಲ. ನಮ್ಮ ರಂಗನಾಥ ದೇವರ ವರ್ಣನೆ ಮಾಡೋ ಕಾಲಕ್ಕೆ ವಾದಿರಾಜ ಸ್ವಾಮಿಗಳ ತೀರ್ಥ ಪ್ರಬಂಧದಲ್ಲಿ ಹೇಳ್ತಾರೆ, ನಿಜಾಂಗಿರಿ ಸೇವನಾ ಸೇವಾ ನಿರತಾನ್ ಮನುಷ್ಯ ವಿಧೂತ ನಿದ್ದಾನ್ ವಿರದಾಸೆಯಸ್ತ್ವಂ ತವೇಶ ತಸ್ಯಾಮಲ ಬೋಧಭೂತೇ ಸಹಾಮಹೇ ಸಂಪ್ರತಿ ನೈವ ನಿದ್ರಾ. ವಾದಿರಾಜ ಸ್ವಾಮಿ ಹೇಳ್ತಾರೆ, ತನ್ನ ಪಾದ ಸೇವೆಯನ್ನು ಯಾರು ಮಾಡ್ತಾರೋ ಆ ಭಕ್ತರನ್ನೇ ಮೋಕ್ಷಕ್ಕೆ ಕಳಿಸಿ ಅವರಿಗೆ ನಿದ್ದೆ ಇಲ್ಲದೆ ಮಾಡಿಬಿಡ್ತಾರೆ. ಮೋಕ್ಷದಲ್ಲಿ ನಿದ್ದೆ ಇಲ್ಲ. ಅದಕ್ಕೆ ಹೇಳೋಣ, ಮೋಕ್ಷಕ್ಕೆ ನಾನು ಹೋಗೋದಿಲ್ಲ. ಮೋಕ್ಷದಲ್ಲಿ ನಿದ್ದೆ ಇಲ್ಲವಂತಲ್ಲ, ಯಾಕೆ ಹೋಗ್ಬೇಕು ಮೋಕ್ಷಕ್ಕೆ, ಸಂಸಾರದಲ್ಲೇ ಇರಬಹುದಲ್ಲ ಅಂತ ಹೇಳಿ. ತಾತ್ಪರ್ಯ, ನಾವು ನಿದ್ದೆಯಲ್ಲೇ ಪಡೆಯುವುದು ಆನಂದವನ್ನ. ಆ ಆನಂದವನ್ನ ಸ್ವರೂಪಭೂತ ಆನಂದವನ್ನ ಸದಾ ಅನುಭವಿಸ್ತಾ ಇರೋ ಕಾಲಕ್ಕೆ ನಿದ್ದೆ ಯಾಕೆ? ನಿದ್ದೆ ಎಂಬುದು ತಮೋಗುಣದ ಕಾರ್ಯ, ಅಜ್ಞಾನದ ಕಾರ್ಯ. ಏನು ಜ್ಞಾನವೂ ಕೂಡ ಹೊತ್ತಿಗೆ ಆಗೋದಿಲ್ಲ. ಅಂತಹ ನಿದ್ರೆ ಮೋಕ್ಷದಲ್ಲಿ ಇಲ್ಲ. ಆವಾಗ ರಂಗನಾಥ ದೇವರು ತನ್ನ ಸೇವೆಯನ್ನು ಮಾಡತಕ್ಕಂತಹ ಭಕ್ತರಿಗೆ ನಿದ್ರೆಯನ್ನು ಪರಿಹಾರ ಮಾಡುವನು. ಆದರೆ ತನ್ನ ಉಪನ್ಯಾಸ ಕೇಳೋರಿಗೆ ಮಾತ್ರ ನಿದ್ರೆಯನ್ನು ಕೊಡ್ತಾನೆ. ಏನ್ ಮಾಡೋದು ನೋಡಿ, ಭಕ್ತರಿಗೆ ಮೋಕ್ಷವನ್ನು ಕೊಡ್ತಾನೆ, ನಿದ್ರೆಯನ್ನು ಪರಿಹಾರ ಮಾಡಬೇಕು. ಅಂತಹ ನಿನಗೆ ನಿದ್ರೆಯನ್ನು ನಾವು ಸರ್ವಥಾ ನಾವು ಒಪ್ಪೋದಿಲ್ಲ, ಸರ್ವಥಾ ನಾವು ಸಹನ ಮಾಡೋದಿಲ್ಲ. ಸುಮ್ಮನೆ ಯೋಗ ನಿದ್ರಾ ಮಲಕೊಂಡಿದ್ದಾನೆ, ಹಾಯಾಗಿದ್ದಾನೆ ಅಂತ ಹೆಸರಿಗೆ ಮಲಗಿದ್ದಾನೆ ಅಷ್ಟೇ ಹೊರತು ನಿದ್ದೆ ಇಲ್ಲ, ಏನಿಲ್ಲ. ಅದನ್ನೇ ಬಕುಲ ಹೇಳ್ತಾಳೆ, ನೀನು ರಾತ್ರಿ ಹೊತ್ತು ಮಲಗಿ ನಾನು ನೋಡಿದ್ದೇನೆ. ನಕದಾಚಿತ್ ದಿವಾ ಸ್ವಾಪಃ. ಹಗಲು ಹೊತ್ತು ನೀನು ಮಲಕೊಂಡು ಹಗಲು ಹೊತ್ತು ಮಲಗೋಣ ನಿದ್ದೆ ಮಾಡೋಣ ಎಂಬುದು ದೊಡ್ಡ ಪಾಪ. ಪಾಪಗಳನ್ನು ಪರಿಗಣನೆ ಮಾಡ್ತಾ ಇರೋ ಕಾಲಕ್ಕೆ ಯಾರು ಹಗಲಿನ ಹೊತ್ತಿನಲ್ಲಿ ನಿದ್ದೆ ಮಾಡ್ತಾರೋ ಅವರಿಗೆ ಇಂತಹ ಪಾಪ ಅಂತ ಹೇಳಿದ್ದಾರೆ. ಹಗಲು ಹೊತ್ತು ಮಲಗಬಾರದು, ರಾತ್ರಿ ಹೊತ್ತು ಕೂಡ ಮಲಗಬೇಕು ಅಂತ ವಿಧಿ ಏನೂ ಇಲ್ಲ. ಟೀಕರಾರ್ ಹೇಳ್ತಾರೆ ಸುಧಾದಲ್ಲಿ, ಸ್ವಾಪವನ್ನ ವಿಧಿ ಅಂತಾರೆ. ನಿದ್ದೆ ಮಾಡ್ರಿ ಅಂತ ಶಾಸ್ತ್ರದಲ್ಲಿ ಎಲ್ಲೂ ಕೂಡ ವಿಧಾನ ಮಾಡಿಲ್ಲ. ನಿದ್ದೆ ಮಾಡೋದು ನೀವಾಗಿ ಮಾಡ್ತೀರಿ. ಶ್ರಮ ಬಹಳ ಆಯ್ತು ಅಂತಂದ್ರೆ ನಿದ್ದೆ ನಾವಾಗಿ ಮಾಡ್ತಾರೆ ಹೊರತು ನಾವಾಗಿ ಮಾಡತಕ್ಕಂತಹ ವಿಷಯಗಳಲ್ಲಿ ಶಾಸ್ತ್ರ ಯಾವಾಗಲೂ ವಿಧಾನ ಮಾಡೋದಿಲ್ಲ. ಊಟ ಮಾಡ್ರಿ, ಶ್ವಾಸೋಶ್ವಾಸ ಮಾಡ್ರಿ, ಮಲಮೂತ್ರ ವಿಸರ್ಜನೆ ಮಾಡ್ರಿ, ನಿದ್ದೆ ಮಾಡ್ರಿ, ಈ ವಿಧಿಗಳೆಲ್ಲ ಏನೂ ಬೇಕಾಗಿಲ್ಲ. ಯಾಕೆ? ಅದೆಲ್ಲ ತಾನಾಗಿಯೇ ನಾವು ಮನುಷ್ಯರ ಸ್ವಭಾವದಿಂದ ಪ್ರಾಣಿಗಳ ಸ್ವಭಾವದ ನಾವಾಗಿ ಮಾಡ್ತಾ ಇದ್ದೇವೆ. ಅದನ್ನು ಹಾಗೆ ಮಾಡ್ರಿ ಹೀಗೆ ಮಾಡ್ರಿ ಬೇಕಾದ್ರೆ ವಿಧಾನ ಮಾಡಬಹುದೇ ಹೊರತು ನಿದ್ದೆ ಮಾಡ್ರಿ ಅಂತ ಎಲ್ಲಿಯೂ ವಿಧಾನ ಇಲ್ಲ. ಶ್ರಮ ಬಹಳ ಆಯಿತು ಅಂತಂದ್ರೆ ನಿದ್ದೆ ಮಾಡ್ತಾರೆ. ನಿದ್ರೆ ಎಂಬುದೇ ಶ್ರಮದ ಕಾರ್ಯ. ದೇವರಿಗೆ ಶ್ರಮವೇ ಇಲ್ಲ, ಅವನಿಗೆ ನಿದ್ದೆ ಎಲ್ಲಿಂದ? ಅದು ಹಗಲು ಹೊತ್ತು ನಿದ್ದೆ ಅಂತ ಅನ್ನೋದು ನಿಷಿದ್ಧ. ನೀನಂತೂ ಅದನ್ನ ನೀನು ಮಾಡಿ ನಾನು ನೋಡಿದ್ದೇ ಇಲ್ಲ. ಯಾಕೆ ಹಗಲು ಹೊತ್ತಿ ಈ ತರ ಮಲಗಿದ್ದೀಯಾ ನೀನು? ಮತ್ತು ಇನ್ನೊಂದು ಅರ್ಥವನ್ನು ಕೂಡ ನಾವು ಮಾಡಬಹುದು. ಪುರಾಣ ವಾಕ್ಯಗಳಿಗೆಲ್ಲ ಒಳಗೊಳಗೆ ಬೇರೆ ಒಂದು ಅರ್ಥ ಇರ್ತದೆ. ನಕದಾಚಿತ್ ದಿವಾ ಸ್ವಾಪಃ. ಸಾಮಾನ್ಯವಾಗಿ ಹಗಲು ರಾತ್ರಿ ನಾವು ನೋಡಿದ್ದೇವೆ ಅಂತಂದ್ರೆ ಪ್ರಳಯವನ್ನ ರಾತ್ರಿ ಅಂತ ಕರೀತಾರೆ, ಸೃಷ್ಟಿಕಾಲವನ್ನ ಪ್ರಬೋಧ ಕಾಲ ಅಂತ ಕರೀತಾರೆ, ಸ್ಥಿತಿಕಾಲವನ್ನ ದಿವಾಕಾಲ ಹಗಲು ಹೊತ್ತು ಅಂತ ಕರೀತಾರೆ. ಪರಮಾತ್ಮ ಮಲಗೋದು ಯಾವಾಗ? ಪ್ರಳಯ ಕಾಲದಲ್ಲಿ ಮಲಗ್ತಾನೆ ಹೊರತು, ಯೋಗ ನಿದ್ರೆಯನ್ನು ಮಾಡ್ತಾನೆ ಹೊರತು ದಿವಾಕಾಲದಲ್ಲಿ ಹಗಲು ಹೊತ್ತಿನಲ್ಲಿ ಅರ್ಥಾತ್ ಸ್ಥಿತಿಕಾಲದಲ್ಲಿ ದೇವರು ಮಲಗೋದಿಲ್ಲ. ನಕದಾಚಿತ್ ದಿವಾ ಸ್ವಾಪಃ ನಕೃತಂ ರೋದನಂ ಹರೇ. ಇನ್ನು ನೋಡ್ರಿ, ನೀ ಹತ್ತು ಕೂಡ ನಾನು ನೋಡಿದ್ದೇ ಇಲ್ಲವಲ್ಲ. ಬಕುಲ ಹೇಳ್ತಾಳೆ, ಹಗಲು ಹೊತ್ತು ಮಲಗಿಯೂ ನಾನು ನೋಡಿಲ್ಲ. ನೀನು ಈ ರೀತಿಯಲ್ಲಿ ಹತ್ತು ಕಣ್ಣೀರು ಬಿಟ್ಟು ನಾನು ನೋಡಿದ್ದೇ ಇಲ್ಲವಲ್ಲ. ಇನ್ನೊಂದು ಸ್ವಾರಸ್ಯ ಶಬ್ದಗಳು ನೋಡ್ರಿ, ನಕೃತಂ ರೋದನಂ ಹರೇ. ನೀನು ಹರಿ, ನೀನು ಎಲ್ಲರ ದುಃಖವನ್ನು ಪಾಪವನ್ನು ಹರತೀರಿ ಹರಿಹಿ. ದುಃಖವನ್ನ ಎಲ್ಲರ ಅಡವಣವನ್ನ ಪರಿಹಾರ ಮಾಡುವರು. ನಿನಗೆ ರೋದನ ಇಲ್ಲಿಂದ. ರೋದನ ಯಾರಿಗೆ ಅಂದ್ರೆ ರುದ್ರದೇವರಿಗೆ. ರುದ್ರದೇವರಿಗೆ ರುದ್ರ ಅಂತ ಹೆಸರು ಬಂದದ್ದೇ ರೋದನ, ರುದ್ರ ಉಚ್ಛತೆ. ಶ್ರುತಿಯೇ ಹೇಳ್ತದೆ, ಸೋ ರೋದಿ ಯದ ರೋದಿ ತದ್ ರುದ್ರಸ್ಯ ರುದ್ರತ್ವಂ. ರುದ್ರದೇವರು ಮೊದಲು ಇಡೀ ಪ್ರಪಂಚದಲ್ಲಿ ಮೊದಲು ಹತ್ತಿರತಕ್ಕಂತಹ ಕೂಸು ಯಾರಪ್ಪ ಅಂತಂದ್ರೆ ರುದ್ರದೇವರೇ. ಇಂದ ಪರಮಾತ್ಮ ಹುಟ್ಟೇ ಇಲ್ಲ. ಬ್ರಹ್ಮದೇವರು ಹುಟ್ಟಿದ್ದಾರೆ, ಆದ್ರೆ ಹುಟ್ಟಿದ ಕೊಳ್ಳೆ ಅವರು ಹತ್ತಿಲ್ಲ. ಆದ್ರೆ ಬ್ರಹ್ಮದೇವರ ಕಡೆಯಿಂದ ರುದ್ರದೇವರು ಹುಟ್ಟಿದರಲ್ಲ, ಫಸ್ಟ್ ಹತ್ತವರು ಅಂತಂದ್ರೆ ರುದ್ರದೇವರಿದ್ದಾರೆ. ಅವರು ಅಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಈಗಲೂ ಕೂಡ ಇವತ್ತು ಕೂಡ ಹುಟ್ಟುವ ಮೊದಲನೇ ಕ್ಷಣದಲ್ಲಿ ಆ ಕೂಸು ಅಳತದ, ಅಳಬೇಕು. ಹತ್ತಿಲ್ಲ ಅಂತಂದ್ರೆ ಡಾಕ್ಟರ್ ಎಲ್ಲ ಹೆದರ್ಕೊಂಡ್ಬಿಡ್ತಾರೆ, ಅಯ್ಯೋ ಕೂಸು ಹತ್ತಿಲ್ಲವಲ್ಲ, ಏನಾಯ್ತೋ ಎಂತಾಯ್ತೋ ಅಂತ ಹೇಳಿ. ಇದು ಪ್ರಥಮ ರೋದನವನ್ನ ಮಾಡಿದ್ದರಿಂದ ರುದ್ರದೇವರನ್ನ ರುದ್ರ ಅಂತ ಕರೀತಾರೆ. ಅದೇ ರೋದನ ಎಂಬ ಶಬ್ದ. ನೀನಂದ್ರೂ ರುದ್ರ ಅಲ್ಲ, ನೀನು ಹರಿ. ನೀನು ಪಾಪಗಳನ್ನ ದುಃಖಗಳನ್ನ ಪರಿಹಾರ ಮಾಡತಕ್ಕಂಥವನು. ನೀನ್ ಯಾಕೆ ಈ ಥರ ಅಳಬೇಕು? ಯಾಕೋ ಬಹಳ ದುಃಖ ಪಡ ಕಾಣಿಸ್ತಾ ಇದೆಯಲ್ಲ, ನಿನ್ನ ಮನಸ್ಸಲ್ಲಿ ಏನಿದೆ? ನಿನಗೆ ಬೇಕಾದಷ್ಟು ನನಗೆ ಇಷ್ಟವಾದ ಪಾಯಸ ಮಾಡ್ಕೊಂಡು ನಾನು ಬಂದಿದ್ದೇನೆ, ಸ್ವಲ್ಪ ಊಟಕ್ಕೆ ಎದ್ದು ಬರಬೇಕು ನೀನು ಅಂತ ಇಷ್ಟೆಲ್ಲ ಬಕುಲ ಹೇಳ್ತಾ ಇದ್ದಾಳೆ. ಎಷ್ಟು ಅವಳು ಬಕುಲ ಮಾತಾಡಿದರೂ ಕೂಡ ಏನು ಮಾತಾಡೋದಿಲ್ಲ. ಅಳ್ತಾ ಇದ್ದಾನೆ. ಯಾವಾಗ ಕೂಡ ಹೇಳೋರಲ್ಲ, ನಿದ್ದೆ ಮಾಡೋರನ್ನ ಎಬ್ಬಿಸೋದು ಸುಲಭ
ಹಾಗೆ ನಿಜವಾಗಲೂ ಅಳುವರನ್ನ ಸಮಾಧಾನ ಮಾಡಬಹುದು, ಆದ್ರೆ ಅಳುವಂತೆ ನಟನೆ ಮಾಡೋವರನ್ನ ಸಮಾಧಾನ ಮಾಡ್ಲಿಕ್ಕೆ ಆಗಲಾರದು. ಅದೇನೇ ಇಲ್ಲಿಯೂ ಕೂಡ ಅಳುವಂತೆ ನಟನೆ ಮಾಡ್ತಾ ಇದ್ದಾನೆ, ಇವರನ್ನ ಹೇಗೆ ಸಮಾಧಾನ ಮಾಡೋದು? ಅವಾಗ ಅವನೇನ್ ಮಾತಾಡಿಲ್ಲ, ಮತ್ತು ಮಾತಾಡ್ತಾಳೆ ಇವಳೆ ಮಥುರಾದೇವಿ ಮಾತಾಡ್ತಾ ಇದ್ದಾಳೆ, ಏನು ಅರಣ್ಯಕ್ಕೆ ಹೋಗಿದ್ದೀಯಲ್ಲ, ಬೇಟೆಗೆ ಹೋಗಿದ್ದೀಯಂತಲ್ಲ, ಅಲ್ಲೇನಾದ್ರೂ ನಂಗೇನಾದ್ರೂ ದುಃಖ ಏನಾದ್ರೂ ಆಯ್ತಾ? ನೀನು ದುಃಖ ಪಡೋದು ನೋಡಿದ್ರೆ ನನಗೂ ಕೂಡ ಬಹಳ ದುಃಖ ಆಗ್ತಾ ಇದೆ. ಅವಳು ನೋಡಿ ಕರೆಕ್ಟ್ ಆಗಿ ಸ್ಮೆಲ್ ಮಾಡ್ತಾರೆ. ತಾಯಿ ಯಾರಿರ್ತಾಳೋ ಅವರಿಗೆ ಮಗನ ಮನಸ್ಸಲ್ಲಿ ಏನಿದೆ ಎಂಬುದು ಗೊತ್ತಾಗ್ತದೆ. ಅದಕ್ಕೆ ಅದು ವಯಸ್ಸು ಬೇರೆ, ಯೌವನ ವಯಸ್ಸು, ಅದನ್ನ ನೋಡಿ ಹೇಳ್ತಾಳೆ, ಏನಾದ್ರೂ ಹುಡುಗಿ ಯಾರನ್ನಾದ್ರೂ ನೋಡಿದೀಯಾ ನೀನು ಅರಣ್ಯದಲ್ಲಿ? ಏನೋ ಗಂಧರ್ವ ಕನ್ಯಾವನ್ನು ಅಥವಾ ಒಂದು ದೇವ ಕನ್ಯಾವನ್ನು, ಏನಾದ್ರೂ ಒಂದು ಹುಡುಗಿಯನ್ನು ನೋಡಿ ಕಾಮಜ್ವರದಿಂದ ಪೀಡಿತನಾಗಿ ಹೀಗೆ ಮಲ್ಕೊಂಡಿದ್ದೀಯಾ? ಯಾರ ಪುಣ್ಯವಂತಿ, ಯಾರದು ಭಾಗ್ಯವಂತ ಸ್ತ್ರೀ, ಯಾರವಳು ನಿನ್ನನ್ನೇ ಇಷ್ಟೊಂದು ಕಾಮದಿಂದ ಮೋಹಿತನನ್ನಾಗಿ ಮಾಡಿದ್ದಾಳೆ ಅಂತಂದ್ರೆ ಆ ಹುಡುಗಿ ಯಾರು? ಇಷ್ಟೆಲ್ಲ ಕೇಳ್ತಾಳೆ. ಇಷ್ಟೆಲ್ಲ ಕೇಳಿಯೂ ಏನು ಬದಲು ಹೇಳಿಲ್ಲ. ತಕ್ಷಣದಲ್ಲಿ ಆಮೇಲೆ ಬೇರೆ ಬೇರೆ ಪ್ರಶ್ನೆಗಳೆಲ್ಲ ಕೇಳ್ತಾಳೆ. ನಿಂಗೇನಾದ್ರೂ ಹುಲಿ ಸಿಂಹ ನೋಡಿ ಏನಾದ್ರೂ ಹೆದರ್ಕೊಂಡ್ಬಿಟ್ಟಿಯಾ ಅಂತ. ಮೃಗಂ ದೃಷ್ಟ ಭಯಂ ಪ್ರಾಪ್ತಂ ಚೋರಮ್ಮ ಕ್ರೂರ ರೂಪಿಣಂ. ಏನಾದ್ರೂ ಹುಲಿ ಸಿಂಹ ಆನೆ ಅದೆಲ್ಲ ನೋಡಿ ಏನಾದ್ರೂ ಭಯ ಆಯ್ತೆ? ಅಥವಾ ಯಾರಾದ್ರೂ ಕಳ್ಳರನ್ನ ನೋಡಿ, ಉಗ್ರರಾದ ಕಳ್ಳರನ್ನ ನೋಡಿ ಏನಾದ್ರೂ ಭಯವಾಯ್ತಾ? ಪಿಶಾಚ ಭೂತ ಪ್ರೇತಾತ್ಮ ನದಾನಾದಿ ರಮಾಪತಿ. ಪಿಶಾಚವನ್ನು ನೋಡಿದೆಯೋ, ಭೂತವನ್ನು ನೋಡಿದೆಯೋ, ಪ್ರೇತವನ್ನು ನೋಡಿದೆಯೋ? ನೀನೇನು ಭಯಪಡಬೇಡ, ನನಗೆಲ್ಲ ಮಂತ್ರ ತಂತ್ರ ಯಂತ್ರ ಎಲ್ಲ ಗೊತ್ತಿದೆ. ಏನಾದ್ರೂ ಪಿಶಾಚ ಭೂತ ಭಯ ಆಗಿದ್ರೆ ನನ್ನ ನೀನು ಕೇಳು, ಹೇಳು. ಅವಾಗ ಏನಾದ್ರೂ ಮಂತ್ರ ತಂತ್ರ ಮಾಡಿ ನಿನ್ನ ಎಲ್ಲ ಇದನ್ನು ಕೂಡ ನಾನು, ಭಯವನ್ನು ಕೂಡ ನಾನು ಪರಿಹಾರ ಮಾಡ್ತೇನೆ. ಎಲ್ಲ ಶಾಸ್ತ್ರದಲ್ಲಿ ಹೇಳಿದ ರೀತಿ ನಾನು ಮಾಡ್ತಾ ಇದ್ದೇನೆ. ನೋಡ್ರಿ, ಇವಳಿಗೆ ಹಣೆಬಾರ ನೋಡ್ರಿ, ಯಶೋಧಾವಾಗಿರೋ ಕಾಲಕ್ಕೂ ಇದೇ ಕೆಲಸ ಮಾಡ್ತಾ ಇದ್ಲು, ಬಕುಲವಾಗಿರೋ ಕಾಲಕ್ಕೂ ಇದೇ ಕೆಲಸವನ್ನೇ ಮಾಡ್ತಾ ಇದ್ದಾಳೆ. ಅಲ್ಲೂ ಅದನ್ನೇ ಹೇಳಿದಳು, ಹೆದರ್ಸ್ತಾ ಇದ್ರು. ಭೂಚಾಂಡಿ ಬರ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ, ಅನ್ನ ತಿನ್ನು, ನಿದ್ದೆ ಮಾಡು. ರುಕ್ಮಿಣೇಶ್ವರಿಯಲ್ಲಿ ವಾದರಾಸಮಣ ಹೇಳ್ತಾರೆ, ಯಶೋಧ ಇವನನ್ನ ಜೋಳಿಯಲ್ಲಿ ಹಾಕಿ ಆಡಿಸ್ತಾ ಇದ್ದಾಳೆ. ಎಷ್ಟು ಹಾಡು ಹೇಳಿದರೂ, ಎಷ್ಟು ಜೋಳಿ ಆಡಿಸಿದರೂ ಕೂಡ ಇವನ್ ನಿದ್ದೆ ಮಾಡೋ ಹಾಗೆ ಇಲ್ಲ. ನಿದ್ದೆ ಬರೋ ವ್ಯಕ್ತಿಯಾಗಿದ್ರೆ ಪರವಾಗಿಲ್ಲ, ನಿದ್ದೆ ಬರೋ ವ್ಯಕ್ತಿಯೇ ಅಲ್ಲವಲ್ಲ, ಅವನೇ ನಿದ್ದೆ ಮಾಡಿಸೋದು. ನಿದ್ರಾಮಾಶ್ರಯ ಚಿಂತದಾಶ್ರಯ ಫಲ ಎಲ್ಲ ಉಕ್ತಿ ಪ್ರತ್ಯುಕ್ತಿ ಮಾತುಕತೆ ಚೆನ್ನಾಗಿ ಹೇಳ್ತಾರೆ ವಾದರಾಸ್ವಾಮಿಗಳು. ನಿದ್ದೆ ಮಾಡಪ್ಪ. ಅವಾಗ ಕೃಷ್ಣ ಕೇಳ್ತಾನೆ, ನಿದ್ದೆ ಅಂದ್ರೆ ಏನು? ಅವನೇ ಮಕ್ಕಳು ಕೇಳೋದಲ್ಲ, ಏನು ಭಯ ಅಂದ್ರೆ ಏನು, ಆನಂದ ಅಂದ್ರೆ ಏನು, ಮಕ್ಕಳು ಹಾಗೆ ಕೇಳ್ತಾನೆ. ನಿದ್ದೆ ಅಂದ್ರೆ ಏನು? ನಿಮೀಲಿ ತಾಕ್ಷಿ ಯುಗಲಹ ಪ್ರಾಜ್ಞಂ ಯದಾ ಲಿಂಗತಿ. ಮೊದಲು ನಿದ್ದೆಗೆ ಪ್ರಯೋಜನ ಏನು ಅಂತ ಕೇಳ್ತಾನೆ. ಯಾಕೆ ನಾನು ನಿದ್ದೆ ಮಾಡಬೇಕು? ನಿದ್ದೆಗೆ ಏನ್ ಪ್ರಯೋಜನ? ಏನಲ್ಪ ಊಟ ಮಾಡಿದ್ದೆಲ್ಲ ಜೀರ್ಣವಾಗೋದು, ಅದಕ್ಕೆ ನಿದ್ದೆ ಮಾಡೋದು. ಸರಿ, ನಿದ್ದೆ ಅಂದ್ರೆ ಏನು? ಕಣ್ಣು ಮುಚ್ಚಿಕೊಂಡು ಆಜ್ಞಾನಾಮಕ ಪರಮಾತ್ಮನ ಆಲಿಂಗನ ಮಾಡಿಕೊಂಡ್ರೆ ಅದೇ ಕಾರಣ ನಿದ್ರೆ ಅಂತ ಹೇಳಿ. ತಕ್ಷಣ ದೇವರು ಏನ್ ಮಾಡಿದಂತೆ, ಕಣ್ಣು ಮುಚ್ಚಿಕೊಂಡಂತೆ ತನ್ನನ್ನೇ ತಾನು ಆಲಿಂಗನ ಮಾಡ್ಕೊಂಡ್ಬಿಟ್ಟಂತೆ. ಯಾರು ಪ್ರಾಜ್ಞ ಬೇರೆ ಇಲ್ಲ, ಕೃಷ್ಣ ಬೇರೆ ಅಲ್ಲ, ತನ್ನನ್ನೇ ತಾನು ಆಲಿಂಗನ ಮಾಡಿಕೊಂಡು 2 ನಿಮಿಷದಲ್ಲಿ ಆಯಿತು, ಪ್ರಾಜ್ಞನ ಆಲಿಂಗನ ನಾನು ಮಾಡ್ಕೊಂಡಾಯ್ತು, ನನಗೆ ಹಸಿವೆ ಆಗ್ತಾ ಇದೆ ಮತ್ತು ಹಾಲು ಕೊಡುವುದು. ಆ ರೀತಿಯಿಂದ ಬಕುಳಾದೇವಿಯು ಮತ್ತು ಶ್ರೀನಿವಾಸ ದೇವರು, ಯಶೋಧ ಮತ್ತು ಕೃಷ್ಣ ಅದೇ. ಮತ್ತು ಇವಾಗ ಹಿಸ್ಟ್ರಿ ಇಸ್ ರಿಪೀಟಿಂಗ್ ಅಂತ ಹೇಳ್ತಾರೆ. 1000 ವರ್ಷದ ನಂತರದಲ್ಲಿ ಮತ್ತು ಎಲ್ಲವೂ ಅದೇ ಪ್ರಕಾರವೇ ಆಗ್ತದೆ. ಏನು ಶ್ರೀನಿವಾಸ ದೇವರು ಸಣ್ಣ ಕೂಸಾಗಿಲ್ಲ, ಇಷ್ಟೇ ವ್ಯತ್ಯಾಸ, ದೊಡ್ಡವನಾಗಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ಬಕುಳ ಹೇಳಿ, ಏನು ಭೂತ ಪ್ರೇತ ಏನಾದ್ರೂ ನೋಡಿದೆಯೋ, ಪಿಶಾಚಿ ಏನಾದ್ರೂ ನೋಡಿದೆಯೋ, ಮಂತ್ರ ತಂತ್ರ ಏನಾದ್ರೂ ಮಾಡಿಸ್ಲಾ? ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಏನು ಮಾತಾಡಿಲ್ಲ. ಆವಾಗ ಅವಳು ತಂದ ಅನ್ನೆಲ್ಲ ತಂದಿದ್ದಾಳಲ್ಲ, ಅದನ್ನ ಒಂದ್ ಕಡೆ ದೂರದಲ್ಲಿ ಇಟ್ಬಿಟ್ಟು ಕೈ ತೊಳ್ಕೊಂಡು ಬಂದು ಪಾದ ಸಂಹರಣಂ ಕೃತ್ವ ಶಯಾನಸ್ಯ ಜಗತ್ಪತೆ, ಅದೆಲ್ಲ ಬಹಳ ನಾವು ಜಾಗ್ರತೆಯಾಗಿ ನಾವು ಹೇಳ್ಬೇಕು. ತಗೊಂಡು ಬಂದ ಅನ್ನ, ಕೈಯಲ್ಲಿ ತಗೊಂಡಿರೋ ಅನ್ನವನ್ನ ಒಂದ್ ಕಡೆ ಇಟ್ಟುಬಿಟ್ಟು ಕಾಲು ಹೊತ್ತಲಿಕ್ಕೆ ಬಂದಿದ್ದಾಳೆ. ಅಯ್ಯೋ ಮೊಸರೆ ಆಯ್ತಲ್ರಿ, ಕೈ ತೊಳ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ಮತ್ತೆ ಅಧ್ಯಾಹಾರ ಮಾಡಿ ಹಸ್ತ ಪ್ರಕ್ಷಾಳನವನ್ನ ಮಾಡಿ ಆಮೇಲೆ ಒಂದು ಕಾಲು ಓದುತ್ತಾ ಇದ್ದಾಳೆ. ಅಲ್ಲ, ದೇವರಿಗೆ ಏನು ಇಲ್ಲ ಎಂಬುದು ಆಮೇಲೆ, ಆದ್ರೂ ಕೂಡ ಹೇಳ್ಬೇಕಲ್ಲ. ಶಾಂತಯಂತ್ಯ ತಯಾ ಖಿನ್ನಂ ದೇಹಂ ಸಮಂತತಃ ಆಪಾದ ಮಣಿ ಪರಿಣತಂ ಕರಾಭ್ಯಂ ಪರಿವೃಜ್ಯ ಚ ಬೋಧಿತೋಪಿ ರಮಾನಾಥ ರಮಾಕಾಂತ ನೋಮಾಚ ವಚನಂ ಯದ. ಎಷ್ಟೆಲ್ಲ ಕೈಕಾಲೆಲ್ಲ ಚೆನ್ನಾಗಿ ಒತ್ತಿಬಿಟ್ಟು ಏನ್ ಮಾಡಿದ್ರು ಕೂಡ ಅವನು ಮಾತಾಡ್ತಾ ಇಲ್ಲ. ಮತ್ತು ಬಕುಲ ಹೇಳ್ತಾಳೆ, ಏನು ಕಷ್ಟಪಡಬೇಡ, ಏನು ನಿನ್ನ ಮನಸ್ಸಲ್ಲಿ ಇದ್ರೂ ಕೂಡ ಹೇಳು. ಏನು ಹುಡುಗಿಯಾಗಲಿ ಅಥವಾ ಬೇರೆ ಏನಾದ್ರೂ ವಿಷಯ ಆದ್ರೂ ನಿನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನು ನಾನು ಪೂರೈಸ್ತೇನೆ, ನಿನ್ನ ಏನ್ ಬೇಕೋ ನಾನು ಮಾಡಿಕೊಡ್ತೇನೆ, ಅವಶ್ಯವಾಗಿ ನನ್ನನ್ನು ನೀನು ಹೇಳಬಹುದು ಅಂತ ಇಷ್ಟು ಬಕುಲ ಹೇಳಿದಾಗ, ಆವಾಗ ಉವಾಚ ತಾದಿ ದುಃಖೇನ ಮಂದಂ ಮಂದಂ ಮನೋಗತಂ. ದೇವರ ಆವಾಗ ತನ್ನ ಮನಸ್ಸಲ್ಲಿರುವುದನ್ನ ಬಹಳ
ಗಂಧರ್ವ ಹುಡುಗಿಯೋ ಋಷಿಕನ್ಯಾನೋ ಒಂದು ದೇವತಾ ಸ್ತ್ರೀಯೋ ನನ್ನನ್ನು ಮೋಹಪಡಿಸಿಲ್ಲ. ಒಂದು ರಾಜಕುಮಾರಿಯೊಬ್ಬಳು ನನ್ನನ್ನ ಮೋಹಿಗಳನ್ನಾಗಿ ಮಾಡಿದ್ದಾಳೆ. ಅಥವಾ ನೀ ಹೇಳಿದೆಯಲ್ಲ ಪಿಶಾಚ ಭೂತ ಪ್ರೇತ ಅದೆಲ್ಲ ನನಗೇನು ಭಯ ಏನು ಕೊಡೋದಿಲ್ಲ. ಯಾಕೆಂದ್ರೆ ಮನ್ನಾವ ಸ್ಮರಣಾದೇತೆ ವಿದ್ರವಂತಿ ದಿಶೋದಶ, ಇದೆಲ್ಲ ತಾತ್ಪರ್ಯ ಇದೆ ಇಂತಹ ವಾಕ್ಯಗಳಲ್ಲಿ. ನನ್ನ ನಾಮವನ್ನು ಸ್ಮರಣ ಮಾಡೋ ಮಾತ್ರದಿಂದ ಭೂತ ಪ್ರೇತಾದಿಗಳೆಲ್ಲ ಓಡಿ ಹೋಗ್ತಾ ಇರೋ ಕಾಲಕ್ಕೆ ಅದೆಲ್ಲ ನನಗೇನು ಮಾಡಬೇಕು. ತತಸ್ಥೇಭ್ಯೋ ಭಯಂ ನೇಹ ಮೃತ್ಯುರ್ ಮಮಾನಘೇ. ನೋಡ್ರಿ, ಉಗ್ರಂ ವೀರಂ ಮಹಾವಿಷ್ಣುಂ ಜಲಂತಂ ಸರ್ವತೋಮುಖಂ ತ್ರಿಸನ್ನಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮೆ. ಅದೇ ಮೃತ್ಯು ಎಂಬ ವಿಶೇಷಣವನ್ನು ಶ್ರೀನಿವಾಸರು ನನಗೆ ಹೇಳ್ಕೊಂತ ಇದ್ದಾನೆ. ಮೃತ್ಯುವು ಕೂಡ ನಾನು ಮೃತ್ಯುವಾಗಿ ನಾನು ಆಗಿದ್ದೇನೆ. ಮೃತ್ಯು ಅಂತಂದ್ರೆ ಯಮದೇವರು ಅಂತ ಅರ್ಥ, ಅಥವಾ ಮೃತ್ಯು ಅಂತಂದ್ರೆ ಮರಣವನ್ನು ಕೊಡತಕ್ಕಂತಹ ರುದ್ರದೇವರು ಅಂತ ಅರ್ಥ. ಅಂತಹ ಮೃತ್ಯುವಿಗೂ ಕೂಡ ನಾನು ಮೃತ್ಯುವಾಗಿ ಆಗಿದ್ದೇನೆ. ರುದ್ರದೇವರನ್ನು ಪ್ರಳಯ ಕಾಲದಲ್ಲಿ ಸಂಹಾರ ಮಾಡುವವನು, ಯಮದೇವರನ್ನು ಸಂಹಾರ ಮಾಡುವವನು. ಅಂತಹ ನನಗೆ ಭೂತ ಪ್ರೇತಗಳಿಂದ ನನಗೇನು ಭಯ ಆಗಬೇಕು. ನೋಡ್ರಿ, ಪ್ರೇತನಾಥ ಅಂತ ನಮ್ಮ ಯಮನಿಗೆ ಒಂದು ಹೆಸರಿದೆ. ಪ್ರೇತಗಳಿಗೆಲ್ಲ ನಾಥ ಯಾರು? ಯಮ. ಭೂತಗಳಿಗೆಲ್ಲ ನಾಥ ಯಾರು? ರುದ್ರದೇವರು. ಅವರಿಬ್ಬರನ್ನೂ ಮೃತ್ಯು ಎಂದು ನಾವು ತಗೊಳ್ಬಹುದು. ಮೃತ್ಯು ಎಂಬ ಶಬ್ದಕ್ಕೆ ರುದ್ರ ಅಂತೂ ಅರ್ಥ ಇದೆ, ಯಮ ಅಂತೂ ಅರ್ಥ ಇದೆ. ಪ್ರೇತನಾಥನಾಗಿರ್ತಕ್ಕಂತಹ ಈ ಮೃತ್ಯು ಆಗಲಿ, ಭೂತನಾಥನಾಗಿರ್ತಕ್ಕಂತಹ ಮೃತ್ಯು ಆಗಲಿ, ಎಲ್ಲಾ ಮೃತ್ಯುಗಳಿಗೂ ಕೂಡ ನಾನು ಮೃತ್ಯುವಾಗಿದ್ದೇನೆ. ಆಗಿರೋ ಕಾಲಕ್ಕೆ ಆ ಭೂತ ಪ್ರೇತ ನನಗೇನ್ ಮಾಡಬೇಕು? ಕಾಟಕೋಪನಿಷತ್ತಿನಲ್ಲಿ ಹೇಳೋ ಕಾಲಕ್ಕಂತಾರೆ, ಯಸ್ಯ ಬ್ರಹ್ಮಚ ಕ್ಷತ್ರಂಚ ಉಭಯ ಭವತ ಓದನಂ ಮೃತ್ಯುರ್ ಯಸ್ಯೋಪಸೇಚನಂ ಕೈತ್ಥಾ ವೇದ ಯತ್ರ ಸಹ ಅಂತ ಹೇಳ್ತಾರೆ. ಬ್ರಹ್ಮ ಕ್ಷತ್ರ ಅಂತಂದ್ರೆ ಬ್ರಾಹ್ಮಣ ಕ್ಷತ್ರಿಯ. ಅದರ ಅರ್ಥ ಬ್ರಾಹ್ಮಣ ಜಾತಿಗೆ ಅಭಿಮಾನಿಯಾಗ್ತಕ್ಕಂತಹ ಬ್ರಹ್ಮದೇವರು, ಕ್ಷತ್ರಿಯ ಜಾತಿಗೆ ಅಭಿಮಾನಿಯಾಗ್ತಕ್ಕಂತಹ ವಾಯುದೇವರು, ಅವರಿಬ್ಬರೂ ಕೂಡ ಪ್ರಳಯ ಕಾಲದಲ್ಲಿ ನರಸಿಂಹದೇವರಿಗೆ ಅನ್ನವಾಗಿ ಆಗ್ತಾ ಇದ್ದಾರೆ. ಮೃತ್ಯುರ್ ಯಸ್ಯೋಪಸೇಚನಂ, ಮೃತ್ಯು ಅಂತಂದ್ರೆ ರುದ್ರದೇವರು ಬಾಡಿಸ್ಕೊಳ್ಳಿಕ್ಕೆ ಉಪ್ಪಿನಕಾಯ ಇದ್ದಾರೆ. ಅಲ್ಲ, ಅನ್ನವನ್ನು ತಿನ್ನಬೇಕು ಅಂತಂದ್ರೆ ಬರೀ ಅನ್ನವನ್ನು ತಿನ್ಲಿಕ್ಕೆ ಆಗತ್ತಾ? ಏನಾದ್ರೂ ಒಂದು ಹುಳಿ ಸಾರು, ಉಪ್ಪಿನಕಾಯಿ, ಮೆಂತೆ ಹಿಟ್ಟು ಏನಾದ್ರೂ ಹಾಕೊಳ್ಬೇಕಲ್ಲ. ಅದಕ್ಕೆ ಬ್ರಹ್ಮದೇವರನ್ನು ವಾಯುದೇವರನ್ನು ಅನ್ನವಾಗಿ ಮಾಡಿಕೊಂಡಿದ್ರೆ ರುದ್ರದೇವರನ್ನು ಉಪ್ಪಿನಕಾಯಿ ಮಾಡಿಕೊಂಡು ಕರಗಿಸಿ ಪರಮಾತ್ಮ ತಿಂತಾ ಇದ್ದಾನೆ ಪ್ರಳಯ ಕಾಲದಲ್ಲಿ. ಇನ್ನೊಂದು ಹೇಳ್ತಾರೆ, ಬ್ರಹ್ಮಚರ್ಮ ಶಿರಪಟ್ಟಿ. ಬ್ರಹ್ಮದೇವರನ್ನ ಸಂಹಾರ ಮಾಡಿ ಪ್ರಳಯ ಕಾಲದಲ್ಲಿ ಅವರ ಕೋಪ ಏನೂ ಇಲ್ಲ. ಬ್ರಹ್ಮದೇವರ ಮೇಲೆ ಕೋಪ ಏನಿಲ್ಲ, ರುದ್ರದೇವರ ಮೇಲೆ ಕೋಪ ಏನೂ ಇಲ್ಲ. ಅವರಿಗೆ ಶಿಕ್ಷಾ ದೇವರು ಕೊಡ್ತಾ ಇಲ್ಲ. ಪ್ರಳಯ ಕಾಲ ಎಲ್ಲರೂ ಕೂಡ ಸಾಯುವ ಕಾಲ, ಎಲ್ಲರನ್ನೂ ಸಾಯಿಸ್ತಾ ಇದ್ದಾರೆ. ಯಾರ ಮೇಲೂ ದೇವರಿಗೆ ಅಭಿಮಾನ ಇಲ್ಲ. ಮಗ ಮೊಮ್ಮಗ ಅಂತ ಯಾರನ್ನು ಬಿಟ್ಟಿಡೋದಿಲ್ಲ. ಪ್ರಳಯ ಅಂತಂದ ಮೇಲೆ ಎಲ್ಲರಿಗೂ ಲಯ ಆಗಬೇಕು. ಅದಕ್ಕೆ ಬ್ರಹ್ಮದೇವರ ಸ್ಥೂಲ ದೇಹವನ್ನ ಹರಿದು ಅದನ್ನ ತಲೆಗೆ ರುಮಾಲಾಗಿ ಕಟ್ಟಿಕೊಂಡಿದ್ದಾನೆ ನರಸಿಂಹದೇವರು. ರುದ್ರದೇವರ ಚರ್ಮವನ್ನ ಹರಿದು ಹಾಕಿ ಅದನ್ನ ಚಪ್ಪಲಿಯಾಗಿ ಮಾಡಿಕೊಂಡಿದ್ದಾನೆ. ನಾವೆಲ್ಲ ಚಪ್ಪಲಿ ಹಾಕುತ್ತೇವೆ. ಹಸುವಿನ ಚರ್ಮ, ಹಾವಿನ ಚರ್ಮ, ಅದನ್ನೆಲ್ಲ ನಾವು ಚಪ್ಪಲಿಯಾಗಿ ಮಾಡಿಕೊಂಡ್ರೆ ದೇವರು ರುದ್ರದೇವರ ಚರ್ಮವನ್ನ ಚಪ್ಪಲಿಯಾಗಿ ಮಾಡಿಕೊಂಡು ನರ್ತನವನ್ನ ಮಾಡ್ತಾ ಇದ್ದಾರೆ ಪ್ರಳಯ ಕಾಲದಲ್ಲಿ. ಅಂತಹ ಮೃತ್ಯುಗಳಿಗೂ ಮೃತ್ಯುವಾಗಿರ್ತಕ್ಕಂತಹ ನನಗೆ ಭೂತ ಪ್ರೇತಾದಿಗಳಿಂದ ಏನು ಭಯ ನನಗೆ ಆಗಬೇಕು. ಮತ್ತೆ ಇನ್ನೊಂದು ಸ್ವಾರಸ್ಯ, ಆ ಮಂತ್ರದಲ್ಲಿ ಮೃತ್ಯುಂ ನಮಾಮ್ಯಹಂ ಅಂತ ಹೇಳಿ ಮೃತ್ಯು ಎಂಬ ವಿಶೇಷಣವನ್ನು ನರಸಿಂಹದೇವರಿಗೆ ಕೊಟ್ಟಿದ್ದಾರೆ. ಅದೇ ವಿಶೇಷಣವನ್ನು ತನಗೆ ಹೇಳಿಕೊಂಡಿದ್ದಾರೆ ಶ್ರೀನಿವಾಸ ದೇವರು. ಹಾಗಾದ್ರೆ ಶ್ರೀನಿವಾಸ ದೇವರು ಬೇರೆ ಅಲ್ಲ, ನರಸಿಂಹದೇವರು ಬೇರೆ ಅಲ್ಲ ಎಂಬುದು ಗೊತ್ತಾಗ್ತಾ ಇದೆ. ಈ ಭೇದ ಜ್ಞಾನ, ಪರಮಾತ್ಮನ ರೂಪಗಳಲ್ಲಿ ಭೇದವನ್ನು ತಿಳಿದು ಎಷ್ಟು ಜನ ಅನರ್ಥವನ್ನು ಹೊಂದುತ್ತಾ ಇದ್ದಾರೆ. ನರಸಿಂಹದೇವರ ಒಕ್ಕಲಿರುವವರು ಶ್ರೀನಿವಾಸ ದೇವರನ್ನು ತಿರುಪತಿಗೆ ಹೋಗಬಾರದು, ಅಲ್ಲಿ ಒಕ್ಕಲಿರುವವರು ನರಸಿಂಹದೇವರನ್ನು ನೋಡಬಾರದು. ಇದೇನೆಂದ್ರೆ ನಮ್ಮಲ್ಲಿರೋ ಒಂದು ಮಿಥ್ಯಾಜ್ಞಾನದಿಂದ ನರಸಿಂಹದೇವರನ್ನು ಶ್ರೀನಿವಾಸ ದೇವರನ್ನು ಕೂಡ ವಿರೋಧಿಗಳಾಗಿ ಭಾವಿಸಿಬಿಟ್ಟಿದ್ದಾರೆ. ಅಲ್ಲಿದ್ದ ಅಲ್ಲಿ ಹೋಗಬಾರದು, ಇಲ್ಲಿದ್ದ ಅಲ್ಲಿ ಹೋಗಬಾರದು. ಯಾರಿಗೋ ನರಸಿಂಹದೇವರು ಒಕ್ಕಲಿದ್ದರಂತೆ, ಅವರು ತಿರುಪತಿಗೆ ಹೋದರಂತೆ. ಶ್ರೀನಿವಾಸ ದೇವರನ್ನು ನೋಡೋ ಕಾಲಕ್ಕೆ ಕಂಡು ಹೋಯಿತು. ಅದಕ್ಕೇನಾಯಿತು? ಶ್ರೀನಿವಾಸ ದೇವರ ಹತ್ರ ಹೋದದಕ್ಕೆ ನರಸಿಂಹದೇವರಿಗೆ ಕೋಪ ಬಂದು ಕಣ್ಣು ತೆಗೆದು ಬಿಟ್ಟಿದ್ದಾನೆ. ಹೀಗೆಲ್ಲ ಎಂತೆಂತಹ ಪ್ರಚಾರಗಳು, ಏನು ಅನ್ಯಾಯ! ಅವನಿಗೆ ಕೊಟ್ಟ ವಿಶೇಷಣವನ್ನು ತನಗೆ ಹೇಳಿಕೊಂಡು ನಾನು ಬೇರೆ ಅಲ್ಲ, ಅವನು ಬೇರೆ ಅಲ್ಲ ಎಂಬುದನ್ನು ಪರಮಾತ್ಮ ಸೂಚನೆ ಮಾಡ್ತಾ ಇದ್ದಾನೆ. ಅದರಿಂದ ನನಗೇನು ಈ ಭೂತ ಪ್ರೇತಾದಿಗಳಿಂದ ಏನೂ ಇಲ್ಲ. ಆದರೆ ಒಂದೇ ಒಂದು, ಮಯಾ ದೃಷ್ಟ ವರಾಕನ್ಯಾ ನಾಮ್ನ ಪದ್ಮಾವತಿ ಶುಭ ತಾಂ ದೃಷ್ಟ್ವಾಮೇ ಮನೋಭ್ರಾಂತಂ ಕಾಮೋಹ ವಶಂಗತಂ. ಒಂದು ಹುಡುಗಿಯನ್ನು ನಾನು ನೋಡಿದೆ, ಪದ್ಮಾವತಿಯಿಂದ ಹೆಸರು ಮೆಲ್ಲಗೆ ಹೇಳ್ತಾ ಇದ್ದಾನೆ. ಗಟ್ಟಿಯಾಗಿ ಹೇಳಲಿಕ್ಕೆ ಧೈರ್ಯ ಇಲ್ಲ ಅಂತೆ. ಪದ್ಮಾವತಿಯ ಹುಡುಗಿಯನ್ನು ನೋಡಿದೆ, ಅವಳನ್ನು ನೋಡಿದಾಳೆ ನನ್ನ ಮನಸ್ಸು ಬಹಳ ಕಾಮ ಮೋಹದಕ್ಕೆ ವಶ ಆಗಿಬಿಟ್ಟಿದೆ. ಎಂತಹ ಒಂದು ಸೌಂದರ್ಯ, ಎಂತಹ ಒಂದು ಚಂದ್ರನಂದೇ ಇರತಕ್ಕಂತಹ ಮುಖ, ಅವಳ ಅಂಗಸೌಷ್ಠವ ಏನು ಅಂತ ಹೇಳಬೇಕು. ಜನ್ಮ ಜನ್ಮಾರ್ಜಿತೇನೇವೇ ಪುಣ್ಯನೀಶಾಹಿ ಲಭ್ಯತೆ ಮತ್ಪುಣ್ಯಂ ಪದ್ಮನಾಭ ಪ್ರಾಪ್ತಂ ದರ್ಶನ ರೋಚನೆ. ದೇವ ಹೇಳ್ತಾನೆ ನೋಡಿ, ಅಂತಹ ಹುಡುಗಿಯನ್ನು ನೋಡಬೇಕು
ಲೋಕೆ ಅನ್ನಪಾನ ವಿವರ್ಜಿತಂ. ಅದಕ್ಕೆ ದೇವರನ್ನ ನೋಡ್ರಿ, ಕಿಮನಿತ್ಯೇನ ದೇಹೇನ ಕಾರ್ಯಹೀನೇನ ಮೇ ಸತ್ಯ ಘಟಯಾಶು ವರಾಂಗೀಪ್ತಾಂ ಆಕಾಶದ ಬಲದ. ಈ ದೇಹ ತಗೊಂಡು ಏನ್ ಮಾಡಬೇಕು? ಅನಿತ್ಯವಾದ ದೇಹ, ತನ್ನ ದೇಹವನ್ನು ಹೇಳ್ಕೊತಾನೆ. ಅನಿತ್ಯವಾದ ಏನಕ್ಕೂ ಉಪಯೋಗ ಇಲ್ಲದೆ ಇರತಕ್ಕಂಥ ದೇಹ ತಗೊಂಡು ಏನ್ ಮಾಡಬೇಕು? ನನಗೇನಾದ್ರೂ ನೀನು ಒಳ್ಳೇದು ಮಾಡಬೇಕು ಅಂತ ಅಪೇಕ್ಷೆ ಇರೋದಾಗಿದ್ರೆ ಏನಾದರೂ ಮಾಡಿ ಆ ಆಕಾಶದ ಮಗಳಾಗಿರ್ತಕ್ಕಂತಹ ಆ ಪದ್ಮಾವತಿಯನ್ನು ನನಗೂ ಘಟನೆಯನ್ನು ಮಾಡು. ಬ್ರಹ್ಮ ಘಟನೆ ಅಂತಾರಲ್ಲ, ಇದು ಬ್ರಹ್ಮನಿಗೆ ಮಾಡುವ ಘಟನೆ. ಮದುವೆ ಮಾಡಿಸಿ ಇಡಬೇಕು ನೀನು. ತಾಮ್ಯನ ನಹಿ ಜೀವಾಮಿ ಸತ್ಯಮಿತ್. ಅವಳು ಮಾತ್ರ ಇಲ್ಲ ಅಂತಂದ್ರೆ ನಾನು ಬದುಕಿರೋದಿಲ್ಲ. ಅವಳು ಎದ್ದಿಪಿ ನನ್ನನ್ನ ಕಲ್ ತಗೊಂಡು ಹೊಡೆದ್ದಾಳೆ, ನಾನಾ ವಿಧವಾಗಿ ಬೈದಿದ್ದಾಳೆ. ಆದರೂ ಕೂಡ ನಾನು ಬದುಕಿರುವುದೇ ಇನ್ಮೇಲೆ ಅವಳಿಗೋಸ್ಕರವೇ. ನೋಡಿ, ಮಜ್ಜೀವನ ತದರ್ಥಾಯ ಜನಿತಂ ವೆಂಕಟಾಚಲೆ. ನಾನು ಈ ವೆಂಕಟ ಪರ್ವತಕ್ಕೆ ಬಂದದ್ದಾಗಲಿ, ನಾನು ಇಷ್ಟು ದಿವಸ ಬದುಕಿರೋದಾಗಲಿ ಎಲ್ಲವೂ ಕೂಡ ಪದ್ಮಾವತಿಗೋಸ್ಕರವೇ ಎಲ್ಲವೂ ಕೂಡ ಆಗಿದೆ ಅಂತ ಹೇಳಿಬಿಟ್ಟು ಬ್ರಹ್ಮದೇವರನ್ನ ಬೈತಾನೆ ದೇವರು. ಅಯ್ಯೋ, ಅವರೇನಪ್ಪಾ ಮಾಡಿದ್ರು ಅಂದ್ರೆ, ನನ್ನ ಮಗನೇ ನನಗೆ ದ್ವೇಷಿಯಾಗಿ ಆಗಿಬಿಟ್ಟಿದ್ದಾನೆ. ಏನ್ ಮಾಡಿದನಪ್ಪ ಅಂತಂದ್ರೆ, ನನ್ನನ್ನು ಅವಳನ್ನು ಘಟನೆ ಮಾಡ್ತಾ ಇಲ್ಲವಲ್ಲ. ಸಾಮಾನ್ಯ ಬ್ರಹ್ಮ ಘಟನೆ ಅಂತ ಹೇಳೋರಲ್ಲ, ಬ್ರಹ್ಮದೇವರು ವರ ಕನ್ಯೆಯರ ಘಟನೆಯನ್ನು ಮಾಡ್ತಾರೆ. ನನ್ನ ಮಗನೇ ಆಗಿಕೊಂಡು ಇವ ನನಗೂ ಪದ್ಮಾವತಿಗೆ ಘಟನೆಯನ್ನ ಮಾಡ್ತಾ ಇಲ್ಲ. ನಾನೇನು ಪಾಪವನ್ನು ಮಾಡಿದೆನೋ, ಯಾವ ಪಾಪವನ್ನು ನೋಡಿ ಬ್ರಹ್ಮದೇವರು ಹೀಗೆ ಮಾಡ್ತಾ ಇದ್ದಾರೋ. ಮದ್ಭಾಗಸ್ಥೋ ವಿಧಿಸ್ತಂ ಹಿ ಸಹಾಯಂ ಗುರುಬೇಂಗನೆ. ಅದಕ್ಕೆ ನನ್ನ ಭಾಗದಲ್ಲಿ ಯಾವ ದೇವತೆಗಳು ಇಲ್ಲ ಅಂತ ಕಾಣಿಸ್ತದೆ, ಯಾರೂ ನನಗೆ ಸಹಾಯ ಮಾಡ್ತಾ ಇಲ್ಲ. ಅದನ್ನೇ ಸ್ವಲ್ಪ ಸಹಾಯ ಮಾಡಬೇಕು. ಒಂದು ವೇಳೆ ನಗರಿಷ್ಯಸ ಚೇತ್ಪಾಲೆ ತದಾಮೇ ಮರಣಂ ಧ್ರುವಂ ಮರಣೇ ಜೀವನೋಪಾಯ ಯೇ ಕುರ್ವಂಚ ನರೋತ್ತಮ ತೇ ದಿವಂ ಯಾಂತಿ ಯಾನೇನ ಪುಣ್ಯ. ಅದರಲ್ಲೊಂದು ಅರ್ಥವಾದ ಬೇರೆ. ಅದರಲ್ಲಿ ನೀನು ಮಾತ್ರ ಅವಳಿಗೂ ನನಗೂ ಮದುವೆ ಮಾಡಿಸಿ ಇಟ್ಟಿಲ್ಲ ಅಂತಂದ್ರೆ, ಸಾಮಾನ್ಯ ಮಕ್ಕಳು ತಂದೆ ತಾಯಿಯರ ಹತ್ರ ಈ ತರ ಬ್ಲಾಕ್ ಮೇಲ್ ಮಾಡ್ತಾರೆ. ಅದನ್ನು ದೇವರು ಮಾಡಿ ತೋರಿಸ್ತಾನೆ. ನೀನು ಮಾತ್ರ ಮದುವೆ ಮಾಡಿಸಿ ಇಟ್ಟಿಲ್ಲ ಅಂತಂದ್ರೆ ನಾನು ಸತ್ತೇ ಹೋಗ್ತೇನೆ. ನಾನು ಬದುಕಿರೋದು ಸಾಯೋದು ಎರಡೂ ಕೂಡ ಇವಾಗ ನಿನ್ನ ಕೈಯಲ್ಲಿದೆ. ಸಾಯುವ ಸಂದರ್ಭದಲ್ಲಿ ಯಾರಿಗೆ ಬದುಕೋದಕ್ಕೆ ಯಾರು ಉಪಾಯವನ್ನು ಯಾರು ಮಾಡ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರೆ. ಪುಣ್ಯ ಬೇರೆ ಹೇಳ್ತಾನೆ. ಯಾರಿಗೋ ಪಾಪ ಸಾಯಲಿಕ್ಕೆ ಬಿದ್ದಿರ್ತಾರೆ, ಅವರು ಬದುಕುವಂತೆ ಯಾರಾದರೂ ಉಪಕಾರ ಮಾಡಿದರೆ, ಏನೋ ಆಪರೇಷನ್ ದುಡ್ಡು ಕೊಡ್ತಾರೋ ಏನ್ ಮಾಡ್ತಾರೋ, ಒಟ್ಟು ಸಾಯುವ ವ್ಯಕ್ತಿಯನ್ನು ಬದುಕುವಂತೆ ಯಾರು ಮಾಡ್ತಾರೋ ಅವರು ಸ್ವರ್ಗಕ್ಕೆ ಹೋಗ್ತಾ ಇದ್ದಾರಪ್ಪ. ಅದಕ್ಕೋಸ್ಕರ ಏನಾದರೂ ಮಾಡಿ ನನ್ನ ಮರಣವನ್ನ ತಪ್ಪಿಸಿ ನನಗೆ ನೀನು ಬದುಕನ್ನು ನೀನು ಕೊಡಬೇಕಾಗಿದೆ. ಮತ್ತು ನೋಡ್ರಿ, ಆ ಬಕುಲಾವನ ಸ್ತೋತ್ರ ಮಾಡ್ತಾನೆ ಬೇರೆ. ನೀನೇನು ಸಾಮಾನ್ಯವಾಗಿ ಯಾರಾದ್ರೂ ಬೇಕಾಗಲ್ಲ ಅಂತಲ್ಲ, ಅಪ್ಪ ಅಮ್ಮ ಕುಟ್ಟಿ ಅಂತೆಲ್ಲ ನಾವು ಅರ್ಚೆ ಮಾಡ್ತೇವಲ್ಲ, ಆಗ ದೇವರು ಬಕುಲಾವನ್ನ ಹೇಳ್ತಾನೆ, ತೊಮ್ಮೆ ಮಾತಾ ಪಿತಾದೇವಿ ಭ್ರಾತಾ ಮಾತುಲ ಏವಚ. ನನಗೆ ಅಪ್ಪನೂ ನೀನೆ, ಅಮ್ಮನೂ ನೀನೆ, ಅಣ್ಣ ತಮ್ಮಂದ್ರು ನೀನೆ, ಸೋದರ ಮಾವ ಆಗಲಿ. ತ್ವಂ ಪ್ರಹ್ಲಾದ, ತ್ವಂ ಅಕ್ರೂರ, ತ್ವಂ ಧ್ರುವ, ತ್ವಂ ಗಜೇಶ್ವರ. ನೋಡ್ರಿ, ಇವರೆಲ್ಲ ಭಕ್ತರುಗಳು. ದೇವರ ಭಕ್ತರು ಅಂತ ಯಾರೆಲ್ಲ ಇದ್ದಾರೋ ಎಲ್ಲರನ್ನ ಸ್ಮರಣ ಮಾಡ್ತಾನೆ. ಭಕ್ತರು ಹೇಗೆ ದೇವರನ್ನ ಸ್ಮರಣ ಮಾಡ್ತಾರೋ ಹಾಗೆ ದೇವರು ಕೂಡ ಭಕ್ತರನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಂಡಿರ್ತಾನೆ. ನೀನೇ ಪ್ರಹ್ಲಾದ, ನೀನೇ ಅಕ್ರೂರ, ನೀನೇ ಧ್ರುವ, ಗಜೇಂದ್ರ ನೀನೆ, ಉದ್ಧವ ನೀನೆ, ಅರ್ಜುನ ನೀನೆ, ಬಲಿಚಕ್ರವರ್ತಿ ಆಗಲಿ, ಅಜಾಮಿಳ ಆಗಲಿ, ದ್ರೌಪದಿ ಆಗಲಿ, ವಿಭೀಷಣ ಆಗಲಿ, ಏತೇ ಪ್ರಾಣ ಸಮಾಭಕ್ತ. ನಾವೆಲ್ಲ ಪ್ರಾಣಕ್ಕೆ ಸಮಾನರಾದ ಭಕ್ತರು. ಆದರೆ ನೀನು ಇವಾಗ ಎಲ್ಲಾ ಭಕ್ತರು ಇವಾಗ ನೀನೇ ತಾನೆ. ನೋಡ್ರಿ, ಇಲ್ಲಿ ಐಕ್ಯವನ್ನು ಹೇಳೋದಕ್ಕೆ ಏನು ತಾತ್ಪರ್ಯ? ನೀನೇ ಪ್ರಹ್ಲಾದ, ನೀನೇ ಅಕ್ರೂರ ಅಂತಂದ್ರೆ ಬಕುಳಾವಿಗೂ ಪ್ರಹ್ಲಾದರಾಜನಿಗೂ ಅಕ್ರೂರನಿಗೂ ಐಕ್ಯ ಇದೆ ಅಂತ ಅರ್ಥವ? ಜೀವ ಜೀವರಿಗೆ ಐಕ್ಯ ಅಂದ್ರೆ ಹೀಗೆ ಅರ್ಥವ? ಇದಕ್ಕೆ ತಾತ್ಪರ್ಯ ಏನು? ನೀನೇ ಪ್ರಹ್ಲಾದನಂತೆ ಅಕ್ರೂರನಂತೆ ಸಾದೃಶ್ಯ ಎಂಬ ಅರ್ಥದಲ್ಲಿ ಐಕ್ಯದ ಮಾತಿದೆ. ಹಾಗೆ ತತ್ವಮಸಿ ಅಂತ ಹೇಳಿದರೆ ನೀನೇ ಬ್ರಹ್ಮ ಅಂತ ಅರ್ಥ ಇಲ್ಲ. ನೀನು ಬ್ರಹ್ಮನಂತೆ. ಅವನು ಹೇಗೆ ಜ್ಞಾನಾನಂದಾತ್ಮಕನಾಗಿದ್ದಾನೋ ಹಾಗೆ ಸಜೀವನಾದ ನೀನು ಕೂಡ ಜ್ಞಾನಾನಂದಾತ್ಮಕ ಅನ್ನೋ ಅರ್ಥದಲ್ಲಿ ತತ್ವಮಸಿ ಎಂದು ಹೇಳ್ತಾರೆ ಹೊರತು ನೀನೇ ಅವನು ಎಂಬ ಅರ್ಥದಲ್ಲಿ ಇಲ್ಲ. ಇದು ಸುಲಭವಾದ ಮಾತು. ಇಂತಹ ಸುಲಭವಾದ ಮಾತನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಐಕ್ಯವನ್ನು ಅರ್ಥವಾಗಿ ಹೇಳಿದರೆ ಏನ್ ಮಾಡೋದು? ಸರ್ವಂ ತ್ವಮೇವ ಬಕುಳೆ ಏತತ್ ಕಾರ್ಯಂ ಸಮಾಚಾರ ತ್ವಾಂ ದೃಷ್ಟ್ವಾ ಮೇ ಮನೋಹರ್ಷಂ ಗಚ್ಚತಿ ಸ್ಮ ನಿರಂತರಂ. ಅದಕ್ಕೆ ನೀನು ಈ ರೀತಿಯಲ್ಲಿ ನನಗೆ ಮದುವೆ ಮಾಡಿಸಿ ಇಟ್ಟಿದ್ದಂದರೆ ನಿನಗೆ ಬೇಕಾದಷ್ಟು ನಿನಗೆ ಪುಣ್ಯ ಬರ್ತಾ ಇದೆ. ಅದು ಗವಾನ್ ಕೋಟಿ ಸಹಸ್ರಾಣ ಹಯಾನ ಮೈತಂಧದ ಸುವರ್ಣ ತಿಲದಾನಾನ ಸಮಂ ಮಾಂಗಲ್ಯ ಬಂಧನಂ. ಒಂದು ಮದುವೆ ಮಾಡಿಸಿ ಇಟ್ರೆ, ಮುಂದೆ ನಿಂತಿದ್ದು ಮದುವೆ ಮಾಡಿಸಿ ಇಟ್ರೆ ಅಥವಾ ಮದುವೆಗೆ ಏನಾದರೂ ಸಹಾಯ ಇತ್ಯಾದಿಗಳೆಲ್ಲ ಮಾಡಿದರೆ, 1,000 ಕೋಟಿ ಗೋಗಳ ದಾನವನ್ನು ಮಾಡಿದರೆ, ಅಶ್ವದಾನವನ್ನು ಮಾಡಿದರೆ, ಬಂಗಾರ ದಾನ ಮಾಡಿದರೆ, ತಿಲದಾನ ಮಾಡಿದರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ ಮಾಂಗಲ್ಯ ಬಂಧನ. ಮದುವೆ ಮಾಡಿಸಿ ಇಟ್ರೆ ಬಹಳ ದಾರಿದ್ರ್ಯ ಉಳ್ಳಂತಹ ಕುಟುಂಬದಲ್ಲಿ ಏನೂ ಸೌಕರ್ಯ ಇರೋದಿಲ್ಲ. ಅದೇ ಅವರಿಗೆ ಮದುವೆ ಮಾಡುವಂತೆ ಅನುಕೂಲ ಮಾಡಿಕೊಟ್ರೆ
ಇವಳು ಈ ಪದ್ಮಾವತಿ ಎಂಬ ಹುಡುಗಿ ಹಿಂದಿನ ಜನ್ಮದಲ್ಲಿ ಯಾರಿವಳು, ಯಾವ ಕಾರಣದಿಂದ ಇವಾಗ ಆಕಾಶರಾಜನ ಮಗಳಾಗಿ ಇವಳು ಹುಟ್ಟಿದ್ದಾಳೆ, ಈ ಹಿಂದಿನ ಜನ್ಮದ ಚರಿತ್ರವನ್ನು ಕೂಡ ಸ್ವಲ್ಪ ಹೇಳು ಅಂತ ಹೇಳಿದಾಗ ಆವಾಗ ಶ್ರೀನಿವಾಸದೇವರು ಹೇಳ್ತಾರೆ, ಹಿಂದೆ ಇದು ಫ್ಲಾಶ್ ಬ್ಯಾಕ್ ಹೋಗಬೇಕು, 2 ಎಗಳು ಫ್ಲಾಶ್ ಬ್ಯಾಕ್ ಹೋಗಬೇಕು. ತ್ರೇತಾಯುಗಕ್ಕೆ ಸ್ವಲ್ಪ ಹೋಗ್ರಿ, ರಾಮಾಯಣದಲ್ಲಿ ಏನಾಯಿತು ಎಂಬುದನ್ನು ಸ್ವಲ್ಪ ಕೇಳು. ತ್ರೇತಾಯಾಂ ರಾಮರೂಪೇಣ ಅವತಾರ ಉಪಾಗತ. ನಾನು ರಾಮ ಎಂಬ ಹೆಸರಿನಿಂದ ನಾನು ತ್ರೇತಾಯುಗದಲ್ಲಿ ಅವತಾರ ಮಾಡಿದೆ ದಶರಥ ಮತ್ತು ಕೌಸಲ್ಯರಲ್ಲಿ. ಪಿತೃಮಾತ್ರ ವಚಶ್ರುತ್ವ ದಂಡಕಾರಣ್ಯಮಾಗತಃ. ಆದರೆ ನಾನು ರಾಜ್ಯವನ್ನು ನಾನು ಮೊದಲು ಮಾಡಿಲ್ಲ, 14 ವರ್ಷ ವನವಾಸ ನಾನು ಬಂದೆ. ಯಾಕೆ? ಪಿತೃಮಾತ್ರ ವಚಶ್ರುತ್ವ, ತಂದೆ ತಾಯಿಯರ ಮಾತನ್ನು ಕೇಳಿಕೊಂಡು. ದಶರಥ ಹೇಳಿದ, ತಾಯಿ ಅಂದರೆ ಕೌಸಲ್ಯ ಅಲ್ಲ, ಕೈಕೇಯಿ. ಆ ಕೈಕೇಯಿಯ ಮಾತನ್ನು, ದಶರಥನ ಮಾತನ್ನು ಕೇಳಿಕೊಂಡು ನಾನು ಅರಣ್ಯಕ್ಕೆ ನಾನು ಬಂದಿದ್ದೆ. ಲಕ್ಷ್ಮಣ ಸೀತಾ ಸಮೇತನಾಗಿ ನಾನು ಬಂದಿದ್ದೆ. ಆಗ ರಾವಣ ಒಬ್ಬ ರಾಕ್ಷಸ ಸೀತಾವನ್ನು ಅಪಹಾರ ಮಾಡಿಕೊಳ್ಳೋಣ ಹೋಗಲಿಕ್ಕೆ ಅವ ಬಂದಿದ್ದ. ಆ ಸಂದರ್ಭದಲ್ಲಿ ಮಾರೀಚನ ಹಿಂದೆ ನಾನು ಓಡಿ ಹೋದೆ. ನನ್ನನ್ನು ಹುಡುಕಿಕೊಂಡು ಲಕ್ಷ್ಮಣನೂ ಕೂಡ ಸೀತಾವೆ ಬಿಟ್ಟು ದೂರ ಹೋದ. ಆ ಸಂದರ್ಭದಲ್ಲಿ ರಾವಣ ಇಲ್ಲಿಗೆ ಸೀತಾದೇವಿಯ ಸಮೀಪಕ್ಕೆ ಬಂದು ಅವಳನ್ನು ಬಲಾತ್ಕಾರವಾಗಿ ಪುಷ್ಪಕ ವಿಮಾನದಲ್ಲಿ ಹತ್ತಿಸಲಿಕ್ಕೆ ಪ್ರಯತ್ನವನ್ನು ಆವಾಗ ಅವನು ಮಾಡಿದ್ದಾನೆ. ಆವಾಗ ಸೀತಾದೇವಿ ಹೋದ ಶಬ್ದ ಮಾಡಿದ್ದಾಳೆ. ಅವಳ ಶಬ್ದವನ್ನು ಕೇಳಿ ಅಗ್ನಿದೇವರು ಪ್ರತ್ಯಕ್ಷ ಆಗಿದ್ದಾಳೆ. ಅಗ್ನಿದೇವರು ಪಾತಾಳ ಲೋಕದಿಂದ ಮೇಲೆ ಬಂದರಂತೆ. ಹೇಗಾದ್ರೂ ಮಾಡಿ ಸೀತೆಯನ್ನ ಸಂರಕ್ಷಣೆ ಮಾಡಬೇಕು, ಸೀತೆಯನ್ನ ರಾವಣ ಎಳಕೊಂಡು ಎತ್ತುಕೊಂಡು ಹೋಗಬಾರದು ಅಂತ ಹೇಳಿ ಆವಾಗ ಅಗ್ನಿದೇವರು ಭೂಮಿಗೆ ಬಂದಿದ್ದಾರೆ. ಬಂದವರು ಏನ್ ಮಾಡಿದ್ದಾರೆ ಅಂತಂದ್ರೆ, ರಾವಣನನ್ನ ನಿಲ್ಲಿಸಲಿಕ್ಕೆ ತಡಿಲಿಕ್ಕೆ ಯಾರಿಗೂ ಧೈರ್ಯ ಇಲ್ಲ. ಬ್ರಹ್ಮದೇವರ ರುದ್ರದೇವರ ವರದಿಂದ ದರ್ಪಿತನಾದವ, ಅವನನ್ನ ಯಾವ ದೇವತೆಗಳಿಂದಲೂ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅಗ್ನಿ ಒಂದು ಒಳ್ಳೆ ಉಪಾಯವನ್ನು ಮಾಡಿದ. ಏನಂದ್ರೆ, ಒಂದು ಬ್ರಾಹ್ಮಣ ವೇಷದಲ್ಲಿ ಅಗ್ನಿಯಲ್ಲಿ ಬಂದಿದ್ದಾನೆ. ಬಂದು ರಾವಣನನ್ನ ಅಗ್ನಿ ಮೋಸ ಮಾಡ್ತಾ ಇದ್ದಾನೆ, ಅವನನ್ನ ಮಿಸ್ಗೈಡ್ ಮಾಡ್ತಾ ಇದ್ದಾನೆ. ಅಗ್ನಿ ಏನ್ ಹೇಳ್ತಾನೆ ಅಂದ್ರೆ, ರಾವಣ ಯಾರನ್ನೋ ಎತ್ಕೊಂಡು ಹೋಗ್ತಾ ಇದೆಯಲ್ಲ, ಯಾರೋ ನೆನೆಸ್ಕೊಂಡೆ ಇವಳನ್ನ, ಅವಳು ಯಾಕೆ ನಿಜವಾಗ ಸೀತಾನೇ ಅವಳು. ಆದ್ರೆ ಅಗ್ನಿ ಹೇಳ್ತಾನೆ, ಅವಳು ಸೀತಾ ಅಲ್ಲ, ಯಾವುದೋ ಒಂದು ಬ್ರಾಹ್ಮಣ ಪತ್ನಿ ಅವಳು. ಯಾರೋ ಒಂದು ಬ್ರಾಹ್ಮಣನ ಪತ್ನಿಯನ್ನ ಆಶ್ರಮದಲ್ಲಿ ಇಟ್ಟು ರಾಮ ಹೊರಟು ಹೋಗಿದ್ದಾನೆ, ಸೀತಾವನ್ನ ಬೇರೆ ಕಡೆ ಇಟ್ಟಿದ್ದಾನೆ. ಇದು ಸುಳ್ಳು. ಅಗ್ನಿ ಹೇಳ್ತಕ್ಕಂಥ ಮಾತು ಸೀತಾವನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ಈ ಒಂದು ಮಾತನ್ನ ರಾವಣನಲ್ಲಿ ಹೇಳ್ತಾ ಇದ್ದಾನೆ. ರಾವಣನ ನಂಬುತ್ತಾ ಇದ್ದಾನೆ. ಇವಳು ಸೀತಾ ಅಲ್ಲ, ಇವಳು ಬ್ರಾಹ್ಮಣ ಪತ್ನಿ. ಇವಳು ಅಕಸ್ಮಾತ್ ಸೀತೆಯನ್ನ ಆಶ್ರಮದಲ್ಲಿ ಬಿಟ್ಟು ಹೋದರೆ ನೀನು ಬಂದು ಎಲ್ಲಿ ಎತ್ಕೊಂಡು ಹೋಗ್ಬಿಡ್ತೀಯೋ, ರಾಕ್ಷಸರು ಯಾರಾದ್ರೂ ಬಂದ್ಬಿಟ್ರೆ ಏನ್ ಮಾಡೋದು ಎಂಬ ಭಯದಲ್ಲಿ ರಾಮ ಏನ್ ಮಾಡಿದ್ದಾನೆ ಅಂತಂದ್ರೆ, ಸೀತಾವನ್ನ ಬೇರೆ ಕಡೆ ಕಳಿಸಿಬಿಟ್ಟು ಸೀತಾವಿನ ವೇಷದಲ್ಲಿ ಬೇರೆ ಒಂದು ಹೆಂಗಸನ್ನ ಇಟ್ಟಿದ್ದಾನೆ. ಅದಕ್ಕೆ ನೀನು ಇವಳನ್ನ ಬಿಟ್ಬಿಡು ಅಂತ ಅಗ್ನಿ ಹೇಳ್ತಾನೆ. ಹಾಗಾದ್ರೆ ರಾವಣ ಕೇಳಿದ, ಇವಳು ಸೀತಾ ಅಲ್ಲ ಅಂತ ನಿಜವಾದ ಸೀತಾ ಇಲ್ಲಿದ್ದಾಳೆ ಅಂತ ಹೇಳಿ ತಕ್ಷಣ ಅಗ್ನಿ ಏನ್ ಮಾಡಿದ, ತನ್ನ ಲೋಕಕ್ಕೆ ಹೋಗಿ ಬೇರೆ ಒಂದು ಹುಡುಗಿಯನ್ನು ಕರ್ಕೊಂಡು ಬಂದ. ಅವಳು ಯಾರಪ್ಪ ಅಂತಂದ್ರೆ ವೇದವತಿ ಅಂತ ಅವಳ ಹೆಸರು. ಈ ವೇದವತಿ ಎನ್ನುವಳು ಅಗ್ನಿಯ ಲೋಕದಲ್ಲೇ ಇರ್ತಕ್ಕಂತಹ ಒಂದು ಕನ್ಯಾ. ಅವಳನ್ನ ಕರ್ಕೊಂಡು ಬಂದು ಸೀತಾದೇವಿಯಂತೆ ಅವಳಿಗೆ ಒಂದು ಆಕೃತಿಯನ್ನ ವೇಷವನ್ನ ಮಾಡಿಸಿ ಇಟ್ಟು ಅವಳನ್ನ ತೋರಿಸಿ, ಇವಳು ತಾನೇ ನಿಜವಾದ ಸೀತಾ, ಇವಳು ಸೀತಾ ಅಲ್ಲ. ಇದು ಸುಮ್ಮನೆ ಸುಳ್ಳಿದು. ರಾವಣನನ್ನ ಮೋಸ ಮಾಡಿ ಸೀತೆಯನ್ನು ತಾನು ಕರ್ಕೊಂಡು ಹೋಗೋದಕ್ಕೋಸ್ಕರ, ತನ್ನ ಲೋಕಕ್ಕೆ ಸೀತಾದೇವಿಯನ್ನ ಕರ್ಕೊಂಡು ಹೋಗೋದಕ್ಕೋಸ್ಕರ ಅಗ್ನಿ ಈ ಉಪಾಯವನ್ನು ಮಾಡ್ತಾ ಇದ್ದಾರೆ. ಇವಳು ಬ್ರಾಹ್ಮಣ ಪತ್ನಿ. ಇವಳು ರಾಮ ನಿನ್ನನ್ನು ಮೋಸ ಮಾಡ್ಲಿಕ್ಕೆ ಹೀಗೆ ಮಾಡಿದ್ದಾನೆ ಅಂತ ಹೇಳಿ ತಾನು ನಿಜವಾದ ಸೀತಾದೇವಿಯನ್ನ ತಾನು ಕರ್ಕೊಂಡು ಹೋದ ತನ್ನ ಲೋಕಕ್ಕೆ. ಸೀತಾ ಎನ್ನುವ ಹೆಸರಿನಿಂದ ವೇದವತಿ ಎನ್ನುವ ಒಂದು ಹುಡುಗಿಯನ್ನ, ಒಂದು ಸುಂದರಿಯಾದ ಒಂದು ಹುಡುಗಿಯನ್ನ ಸೀತಾದೇವಿಯಂತೆಯೇ ಆಕಾರವನ್ನ ಮಾಡಿಸಿ, ಸೀತಾದೇವಿಯ ವೇಷ ಹಾಕುವುದು ಅಂತ ಅರ್ಥ ಇಲ್ಲ, ಸೀತಾದೇವಿಯ ಆಕಾರ, ಸೀತಾದೇವಿ ಹೇಗಿರ್ತಾಳೋ ಅದೇ ಥರನೇ ಆಕಾರವನ್ನು ಮಾಡಿಸಿಟ್ಟು ರಾವಣನಲ್ಲಿ ಕಳಿಸಿದ್ದಾನೆ. ರಾವಣ ಏನ್ ಮಾಡಿದ, ಅಗ್ನಿ ಹೇಳೋದನ್ನ ಸತ್ಯ ಅಂತ ನಂಬಿದ್ದಾನೆ. ಅವನಿಗೆ ಅಗ್ನಿಯಲ್ಲಿ ಬಹಳ ಗೌರವ ಇತ್ತಂತೆ. ಅದಕ್ಕೆ ಆ ಗೌರವದಿಂದ ಏನ್ ಮಾಡಿದ್ದಾನೆ, ಓಹೋ ನಾನು ಸೀತಾ ನೆನೆಸ್ಕೊಂಡು ಯಾರೋ ಒಬ್ಬಳನ್ನ ಎತ್ಕೊಂಡು ಹೋಗ್ಲಿಕ್ಕೆ ನಾನು ಪ್ರಯತ್ನ ಮಾಡಿದೆ, ಇವಳು ಸೀತಾ ಅಲ್ಲ, ಅವಳೇ ಸೀತಾ ಅಂತ ನೆನೆಸ್ಕೊಂಡು ವೇದವತಿಯನ್ನು ಕರ್ಕೊಂಡು ಹೋಗಿದ್ದಾನೆ. ಅಗ್ನಿ ಏನ್ ಮಾಡಿದ, ಈ ಕಡೆ ನಿಜವಾದ ಸೀತಾದೇವಿಯನ್ನು ತನ್ನ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅವಾಗ ಏನ್ ಮಾಡಿದ, ಮೂಢ ಮೌಢ್ಯದಿಂದ ಆ ಹುಡುಗಿಯನ್ನ ವೇದವತಿಯನ್ನ ಸೀತಾ ಅಂತ ಭಾವಿಸಿ ಅವಳನ್ನ ತನ್ನ ಲಂಕಾಪಟ್ಟಣಕ್ಕೆ ಕರ್ಕೊಂಡು ಹೋದ. ಅಲ್ಲಿ ಹೋಗಿ ಅಶೋಕವನದಲ್ಲೇ ಇಟ್ಟಿದ್ದ. ಅನಂತರದಲ್ಲಿ ರಾಮದೇವರು ಸ್ವಲ್ಪ ದಿವಸಾನಂತರದಲ್ಲಿ ದೇವರು ಹೇಳ್ತಾ ಇದ್ದಾನೆ, ನಾನು ರಾಮರೂಪಿಯಾದ ನಾನು ಯುದ್ಧ ಮಾಡಬೇಕು ಅಂತ ಲಂಕಾವಿಗೆ ಹೋದೆ. ಲಂಕಾಪಟ್ಟಣದಲ್ಲಿ ಆ ರಾವಣನ ಸಂಹಾರವನ್ನು ಮಾಡಿ
ಅಗ್ನಿ ಪ್ರವೇಶ ಎಂಬ ಒಂದು ನಿಮಿತ್ತದಿಂದ ಅವಳನ್ನ ಆ ವೇದವತಿಯವಳು, ನಿಜವಾದ ಸೀತಾ ಅಲ್ಲವಲ್ಲ, ಸೀತಾವಿನ ವೇಷದಲ್ಲಿರ್ತಕ್ಕಂತಹ ವೇದವತಿ, ಅವಳು ಅಗ್ನಿ ಪ್ರವೇಶ ಮಾಡುವ ಸಂದರ್ಭದಲ್ಲಿ ಅದೇ ಅಗ್ನಿ ಪ್ರವೇಶ ಅಷ್ಟೇ, ಅಗ್ನಿ ಅಷ್ಟೇ ಈ ಮಧ್ಯೆ ಈ ನಾಟಕ ಆಡಿದ್ದು. ಅದಕ್ಕೆ ಅಗ್ನಿ ಏನ್ ಮಾಡಿದ್ದಾನೆ, ಆ ಹೊತ್ತಿಗೆ ಅಸಲು ಸೀತಾವನ್ನ ಕರ್ಕೊಂಡು ಬಂದಿದ್ದಾನೆ. ರಾಮದೇವರಿಗೆ ಗೊತ್ತಾಯಿತು ಯಾರು ನಿಜವಾದ ಸೀತಾ, ಯಾರು ಡೂಪ್ಲಿಕೇಟ್ ಸೀತಾ ಅನ್ನೋದು ರಾಮದೇವರಿಗೆ ಗೊತ್ತಿದೆ. ಆಗ ಸೀತಾದೇವಿಯನ್ನ, ನಿಜವಾದ ಸೀತಾದೇವಿಯನ್ನು ನೋಡಿ ರಾಮದೇವರು ಕೇಳ್ತಾರೆ, ಅಲ್ಲ ನೀನು ನಿಜವಾದ ಸೀತಾ ಗೊತ್ತಾಗ್ತದೆ, ಇವಳು ಯಾರು, ನಿನ್ನ ಹಾಗೆ ಇದ್ದಾಳಲ್ಲ ಇವಳು ಯಾಳು ಅಂತ ಕೇಳಿದಾಗ ಅವಾಗ ಸೀತಾದೇವಿ ಹೇಳ್ತಾಳೆ, ನಾನೇ ನಿಜವಾದ ಸೀತಾ, ಜಾನಕಿ ನಾನೇ, ಇವಳು ವೇದವತಿಯಿಂದ ಬೇರೆ ಒಬ್ಳು, ಇವಳನ್ನ ಅಗ್ನಿ ನನ್ನ ಸ್ಥಾನದಲ್ಲಿ ನನ್ನ ವೇಷದಲ್ಲಿ ತಂದು ಇಟ್ಟಿದ್ದಾನೆ. ನಾನು ಅಂತ ನೆನೆಸ್ಕೊಂಡು ಆ ವೇದವತಿಯನ್ನ ರಾವಣ ಕರ್ಕೊಂಡು ಹೋಗಿ ಇಷ್ಟು ದಿವಸ ಅಶೋಕವನದಲ್ಲಿ ಇಟ್ಟು ಟಾರ್ಚರ್ ಮಾಡಿದ್ದಾನೆ, ಉಪದ್ರವ ಕೊಟ್ಟಿದ್ದಾನೆ ಎಲ್ಲ ಹೇಳ್ಬಿಟ್ಟು ಸೀತಾದೇವಿ ಹೇಳ್ತಾಳೆ, ನನಗೆ ಒಂದೇ ಒಂದು ವರ ಕೊಡ್ತೀರಾ? ಏನಮ್ಮ ವರ? ಇದು ಕೈಕೇಯಿ ದಶರಥನಲ್ಲಿ ಕೇಳಿದಂತಹ ವರ ಅಲ್ಲ, ಎಂತಹ ಒಂದು ಉತ್ತಮವಾದ ವರ ನೋಡಿ. ಸೀತಾದೇವಿ ಹೇಳ್ತಾಳೆ, ನಾನು ಅನುಭವಿಸಬೇಕಾದ ಎಲ್ಲ ದುಃಖವನ್ನು ಇವಳು ಅನುಭವಿಸಿದ್ದಾಳೆ ನನ್ನ ಸ್ಥಾನದಲ್ಲಿ ಇದ್ದುಕೊಂಡು. ಹಾಲ್ ಮಾರಾಟ ಎಲ್ಲ ಮಾಡೋಕೆ ಆಗ್ತದೆ, ಸಿನಿಮಾ ಡ್ರಾಮಾದಲ್ಲೆಲ್ಲ ನೋಡ್ತೀರಲ್ಲ, ಒಬ್ಬನ ಬದಲಾಗಿ ಇನ್ನೊಬ್ಬ ಹೋಗ್ಬಿಡ್ತಾನೆ, ಅವನಾಗೆ ಇರುವ ಇನ್ನೊಬ್ಬ ಹೋಗ್ಬಿಡ್ತಾನೆ, ಇವ ಅನುಭವಿಸಬೇಕಾದ ದುಃಖ ಅಲ್ಲ ಅವ ಅನುಭವಿಸ್ತಾನೆ. ಹಾಗೆ ನಾನು ಲಂಕೆಗೆ ಹೋಗಿ ಏನು ದುಃಖ ಅನುಭವಿಸಬೇಕಾಗಿತ್ತು ಆ ಎಲ್ಲ ದುಃಖವನ್ನು ಪಾಪ ಇವಳು ಅನುಭವಿಸಿದ್ದಾಳೆ. ಅದಕ್ಕೆ ನೀವೇನ್ ಮಾಡಬೇಕು ಅಂತಂದ್ರೆ ಇವಳನ್ನು ನೀವು ಮದುವೆ ಮಾಡಿಕೊಡ್ಬೇಕು, ಇವಳಿಗೂ ಕೂಡ ನಿಮ್ಮ ಅಂಗಸಂಗವನ್ನು ಕೊಡಬೇಕು ಅಂತ ಸೀತಾದೇವಿ ಪ್ರಾರ್ಥನಾ ಮಾಡ್ತಾಳೆ. ಅವಾಗ ರಾಮದೇವರು ಹೇಳಿದರಂತೆ, ನಿನಗೆ ಗೊತ್ತಿದೆಯಲ್ಲ ಈ ಅವತಾರ ನಾನು ಏಕಪತ್ನಿ ವ್ರತ, ನೀನು ಒಬ್ಬಳನ್ನ ಬಿಟ್ಟರೆ ನಾನು ಬೇರೆ ಯಾರನ್ನು ಮದುವೆ ಮಾಡಿಕೊಡೋದಿಲ್ಲ ನಮ್ಮ ಸಂಕಲ್ಪದಲ್ಲೇ ಇದ್ದೇನೆ. ಇದು ಏಕಪತ್ನಿ ವ್ರತ ಆದ್ರೆ ಮುಂದೆ ಇನ್ನೊಂದು ಅವತಾರ ಮಾಡ್ತೇನೆ, ಅದು ಏಕಪತ್ನಿ ವ್ರತ. ಬೇಕಾದಷ್ಟು ಪತ್ನಿಯರು ಕೃಷ್ಣಾವತಾರದಲ್ಲಿ, ಆ ಕೃಷ್ಣಾವತಾರನೂ ಬೇಡ, ಮುಂದೆ ಅದೇ ಕೃಷ್ಣನೇ ನಾನು ಶ್ರೀನಿವಾಸ ಅಂತ ಹೇಳಿ ಯಾವಾಗ ಕಲಿಯುಗದಲ್ಲಿ ನಾನು 28ನೇ ಕಲಿಯುಗದಲ್ಲಿ ಭೂಮಿಗೆ ಬರ್ತೇನೋ ಆವಾಗ ಈ ವೇದವತಿಯನ್ನ ಇನ್ನೊಮ್ಮೆ ಭೂಮಿಯಲ್ಲಿ ಹುಟ್ಟಿಸಿ ಪದ್ಮಾವತಿಯಿಂದ ಅವಳು ಆ ಹೆಸರಿನಲ್ಲಿ ಅವಳು ಬರ್ತಾಳೆ, ಅವಳನ್ನು ಆವಾಗ ನಾನು ಮದುವೆ ಮಾಡ್ಕೊಳ್ತೇನೆ ಅಂತ ಹೇಳಿ ಪರಮಾತ್ಮ ಆವಾಗ ರಾಮದೇವರು ಸೀತಾದೇವಿಗೆ ವಚನವನ್ನು ಕೊಟ್ಟಿದ್ದಾರೆ. ಅದನ್ನ ಶ್ರೀನಿವಾಸ ದೇವರು ಇವಾಗ ಬಹುಲಾದೇವಿ ಅಂತ ಹೇಳಿ, ಆದ್ದರಿಂದ ಆ ಯಾವ ವೇದವತಿ ಎನ್ನುವ ಹುಡುಗಿ ಅಗ್ನಿಯ ಲೋಕದಿಂದ ಬಂದವಳು ಸೀತಾದೇವಿಯ ಆಕಾರದಲ್ಲಿ ಸೀತಾದೇವಿಯ ವೇಷದಲ್ಲಿ ಲಂಕಾದಲ್ಲಿ ಇದ್ದು ಕಷ್ಟಪಟ್ಲು, ಅದೇ ವೇದವತಿಯೇ ಇವಾಗ ಸೀತಾದೇವಿಯ ಅನುಗ್ರಹದಿಂದ ಇವತ್ತು ಪರಮಾತ್ಮನ ಪತ್ನಿಯಾಗಿ ಆಗಲಿಕ್ಕೆ ಭೂಮಿಯಲ್ಲಿ ಜನಿಸಿದ್ದಾಳೆ. ಇದು ಒಂದು ಸ್ವಾರಸ್ಯವಾದ ಈ ಕಥಾ ಏನು ಅಂತಂದರೆ, ರಾಮಾಯಣದಲ್ಲೇ ಸೀತಾದೇವಿಗೆ ಬದಲಾಗಿ ವೇದವತಿಯೇ ಅಷ್ಟು ದಿವಸ ಲಂಕಾಪಟ್ಟಣದಲ್ಲಿ ಇದ್ದಿದ್ದಾಳೆ. ಆಚಾರ್ಯರು ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಈ ಕಥಾವನ್ನು ಸಂಗ್ರಹ ಮಾಡಿಲ್ಲ. ಅಲ್ಲಿ ಹೇಳಿರ್ತಕ್ಕಂತಹ ಕಥಾ ಹಾಗೆ ಆಚಾರ್ಯರು ಹೇಳಿದ್ದು, ಸೀತಾದೇವಿ ತಾನೇ ಒಂದು ಆಕೃತಿಯನ್ನು ಸೃಷ್ಟಿ ಮಾಡಿ ಆ ಆಕೃತಿಯಲ್ಲಿ ಇಂದ್ರದೇವರ ಪ್ರವೇಶವನ್ನ ಆವೇಶವನ್ನ ಮಾಡಿಸಿಟ್ಟು ದೇವ್ಯಾಶ್ಚ ಸನ್ನಿಧಿತಾಂ ವ್ಯವಹಾರ ಸಿದ್ಧಿ, ತಾನೂ ಕೂಡ ಒಂದು ಅಂಶದಿಂದ ಅಲ್ಲಿ ಸನ್ನಿಧಾನವನ್ನು ಮಾಡಿದ್ದಾಳೆ. ತಾನು ಸೀತಾದೇವಿ ಕೈಲಾಸಕ್ಕೆ ಹೋಗಿದ್ದಾಳೆ, ಅಲ್ಲಿ ರುದ್ರದೇವರು ಮತ್ತು ಪಾರ್ವತಿಯಿಂದ ಪೂಜಿತಳಾಗಿ ಅಲ್ಲೇ ಅನೇಕ ಕಾಲಗಳು ಅಲ್ಲೇ ವಾಸವನ್ನ ಮಾಡಿದ್ದಾಳೆ. ರಾವಣ ಎತ್ತುಕೊಂಡು ಹೋದದ್ದು ಸೀತಾದೇವಿಯನ್ನಲ್ಲ, ಈ ಸೀತಾದೇವಿಯ ಆಕೃತಿಯನ್ನ, ರೂಪ ಸೀತೆಯನ್ನ. ಅದರಲ್ಲಿ ಇಂದ್ರದೇವರು ಬರೀ ಗೊಂಬೆಯನ್ನ ಯಾರಾದ್ರೂ ತಗೊಂಡು ಹೋಗ್ತಾರ? ಅದಕ್ಕೆ ಗೊಂಬೆ ಅಂದ್ರೆ ಮಾತಾಡಿ ಎಲ್ಲ ಮಾಡಬೇಕಲ್ಲ, ಅದಕ್ಕೆ ಅದರೊಳಗೆ ಇಂದ್ರದೇವರು ಆವೇಶವನ್ನ ಮಾಡಿದ್ದಾರೆ. ಸೀತಾದೇವಿಯು ಕೂಡ ಒಂದು ಅಂಶದಿಂದ ಆ ಶರೀರದಲ್ಲಿ ಆಕೃತಿಯಲ್ಲಿ ಸನ್ನಿಧಾನವನ್ನ ಮಾಡ್ತಾ ಇದ್ದಾಳೆ. ಆ ಗೊಂಬೆಯನ್ನ, ಆ ಆಕೃತಿಯನ್ನ, ರೂಪ ಸೀತೆಯನ್ನ ರಾವಣ ಎತ್ಕೊಂಡು ಹೋಗಿದ್ದಾನೆ. ಸೀತಾದೇವಿ ಒಂದಂಶದಿಂದ ಆಕೃತಿಯ ಒಳಗೂ ಇದ್ದಾಳೆ, ಒಂದು ರೂಪದಿಂದ ಕೈಲಾಸಕ್ಕೆ ಹೋಗಿದ್ದಾಳೆ, ಇನ್ನೊಂದು ರೂಪದಿಂದ ರಾಮದೇವರ ಪಕ್ಕದಲ್ಲೇ ಇದ್ದಾಳೆ. ನಿತ್ಯಂ ಪಶ್ಯನ್ ನಿಧಾನ ದೇವಿ ಪೂರ್ಣ ಸಂತೋಷ ಸಂಪ್ರತ ಮಣಿವಂಜೆಯಲ್ಲೇ ಹೇಳ್ತಾರೆ ಅತೀವ ಅನಾಯಾಸವಾಗಿ. ಯಾವಾಗಲೂ ಕೂಡ ರಾಮದೇವರ ಪಕ್ಕದಲ್ಲೇ ಸೀತಾದೇವಿ ರಾಮದೇವರಿಗೆ ಕಾಣಿಸ್ತಾನೆ ಇದ್ದಾಳೆ, ಹನುಮಂತ ದೇವರಿಗೆ ಕಾಣಿಸ್ತಾ ಇದ್ದಾಳೆ, ಲಕ್ಷ್ಮಣಾದಿಗಳಿಗೆ ಕಾಣಿಸ್ತಾ ಇಲ್ಲ. ಇದು ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳಿರತಕ್ಕಂತಹ ಕಥಾ ಹೀಗೆ. ಅಷ್ಟೇ ಅಲ್ಲದೆ ಕೊನೆಯಲ್ಲಿ ಅಗ್ನಿ ಪ್ರವೇಶವನ್ನ ಮಾಡಿಸುವ ಕಾಲಕ್ಕೆ ಆ ಸೀತಾ ಆಕೃತಿಯನ್ನ ಅಗ್ನಿಯಲ್ಲಿ ಕಳಿಸಿಬಿಟ್ಟು ನಿಜವಾದ ಸೀತಾದೇವಿ ಎಲ್ಲರ ಕಣ್ಣಿಗೂ ಕಾಣುವಂತೆ ಆವಿರ್ಭಾವ ಆಗಿದ್ದಾಳೆ. ಇದು
ಬೇರೆ ರೀತಿಯಾದ ಕಥೆಗಳು ನಡೆದಿದೆ, ಅದನ್ನು ನಾವು ಪುರಾಣಗಳಲ್ಲೂ ಕೇಳ್ತೇವೆ. ಆದರೆ ಬಹುಕಲ್ಪಗಳಲ್ಲಿ ಯಾವ ಕಥಾ ಆಗಿದೆಯೋ ಅದನ್ನು ನಾನು ನಿರ್ಣಯ ಮಾಡಿ ನಿಮಗೆ ನಾನು ಹೇಳಿದ್ದೇನೆ. ಕೆಲವ ಕಲ್ಪಗಳಲ್ಲಿ ವ್ಯತ್ಯಾಸವೂ ಕೂಡ ಉಂಟು ಎಂಬುದನ್ನು ಶ್ರೀಮದಾಚಾರ್ಯರು ಸೂಚನೆಯನ್ನು ಮಾಡಿದ್ದಾರೆ. ಅದನ್ನು ಒಂದು ಕಲ್ಪದಲ್ಲಿ ಸೀತಾದೇವಿಯ ಬದಲಾಗಿ ವೇದವತಿ ಹೋಗಿದ್ದಾಳೆ, ಇನ್ನೊಂದು ಕಲ್ಪದಲ್ಲಿ ಸೀತಾದೇವಿ ಅಲ್ಲಿ ಅಂತೂ ಈ ಭವಿಷ್ಯತ್ ಪುರಾಣದಲ್ಲಿ ಹೇಳೋ ಕಾಲಕ್ಕಂತೂ ವೇದವತಿ ಇಲ್ಲಿ ಬಂದಿದ್ದಾಳೆ, ಸೀತಾದೇವಿ ಅಗ್ನಿಯ ಲೋಕದಲ್ಲಿ ಇದ್ದಿದ್ದಾಳೆ ಅಂತ ಕೇಳಿ ಬಂದಿದೆ. ಅಲ್ಲಿ ಹೇಳೋ ಕಾಲ ಕೈಲಾಸಕ್ಕೆ ಹೋಗಿದ್ರು ಅಂತ ಕೇಳಿ ಬರ್ತಾ ಇದೆ. ಎಲ್ಲ ಅವಳಿಗೆ ರೂಪಧಾರಿ ಇದ್ರೆ ಇಲ್ಲ, ಇಲ್ಲೂ ಹೋಗ್ತಾಳೆ ಅಲ್ಲೂ ಹೋಗ್ತಾಳೆ ಹಾಗೂ ಹೇಳಬಹುದು. ಅಥವಾ ಕಲ್ಪಭೇದದಿಂದ ಒಂದು ಕಲ್ಪದಲ್ಲಿ ಈ ರೀತಿಯಾದ ಕಥೆಯು, ಇನ್ನೊಂದು ಕಲ್ಪದಲ್ಲಿ ಆ ರೀತಿಯಾದ ಕಥೆಯೂ ಆಗಿದೆ. ಕೆಲವ ಕಲ್ಪಗಳಲ್ಲಿ ನಡೆದಿರ್ತಕ್ಕಂತಹ ಕಥೆಯನ್ನ ಇಲ್ಲಿ ಹೇಳಿದ್ದಾರೆ. ಬಹುಕಲ್ಪಗಳಲ್ಲಿ ನಡೆದಿರ್ತಕ್ಕಂತಹ ಕಥೆಯನ್ನ ಬಹುಗ್ರಂಥಾನುಸಾರವಾಗಿ ಬಹು ಪ್ರಮಾಣಾನುಸಾರವಾಗಿ ಶ್ರೀಮದಾಚಾರ್ಯರು ಮಹಾಭಾರತಾತ್ಮಕದಲ್ಲಿ ಹೇಳಿದ್ದಾರೆ. ಅದೇಂತಾರಲ್ಲ, ಇತಿಹಾಸ ಪುರಾಣಾದ್ದೇಹೆ ಭವ ಚಿತ್ತಾದ್ರೆ ಲೋಡಿತ ಜಾತಾಂ ಭಾರತ ತಾತ್ಪರ್ಯ ಸುಧಾಂ ಕಸನ್ನ ಸೇವತೆ. ಸ್ಮೃತಿಯಲ್ಲಿ ಪಂಡಿತಾಚಾರ್ಯರು ಹೇಳ್ತಾರೆ, ಮಹಾಭಾರತ ತಾತ್ಪರ್ಯನ್ನ ಎಂಥಾತ್ತಪ್ಪ ಅಂತಂದ್ರೆ ಇತಿಹಾಸ ಪುರಾಣಗಳು ಸಮುದ್ರದಂತೆ ಇದೆ. ಸಮುದ್ರದಂತೆ ಇರ್ತಕ್ಕಂಥ ಇತಿಹಾಸ ಪುರಾಣಗಳನ್ನ ಬುದ್ಧಿ ಎನ್ನುವ ಮಂದರ ಪರ್ವತದಿಂದ ಮಥನ ಮಾಡಿ ಮಹಾಭಾರತ ತಾತ್ಪರ್ಯ ಎಂಬ ಅಮೃತವನ್ನು ಶ್ರೀಮದಾಚಾರ್ಯ ತೆಗೆದುಕೊಟ್ಟಿದ್ದಾರೆ. ಅದರಿಂದ ಸಮಸ್ತ ಇತಿಹಾಸ ಪುರಾಣಗಳನ್ನು ಕೂಡ ಆಲೋಡನ ಮಾಡಿ ವಿಚಾರ ಮಾಡಿ ವೇದವ್ಯಾಸ ದೇವರ ಅಭಿಪ್ರಾಯಕ್ಕೆ ತಕ್ಕಂತೆ ಸಕಲ ವಿರೋಧಗಳನ್ನು ಪರಿಹಾರ ಮಾಡಿ ಆಚಾರ್ಯರು ಮಹಾಭಾರತ ತಾತ್ಪರ್ಯ ಬರೆದಿರೋದು. ಮಹಾಭಾರತಕ್ಕೆ ಮಾತ್ರ ತಾತ್ಪರ್ಯ ಅಲ್ಲ, ಅದು ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯು ವಿಶೇಷತೋ ಭಾರತ ವರ್ಮಚಾರಿ. ಎಲ್ಲ ಶಾಸ್ತ್ರಗಳ ನಿರ್ಣಯವನ್ನು ಮಾಡುವ ಕಾಲಕ್ಕೆ ವಿಶೇಷವಾಗಿ ಮಹಾಭಾರತದ ನಿರ್ಣಯವನ್ನು ಮಾಡಿದ್ದಾರೆ. ಅದರಿಂದ ಬಹುಕಲ್ಪಾನುಸಾರವಾದ ಕಥಾವನ್ನು ಅಲ್ಲಿ ಹೇಳಿದ್ದಾರೆ. ಕೆಲವ ಕಲ್ಪಗಳಲ್ಲಿ ನಡೆದಿರತಕ್ಕಂತಹ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಶ್ರೀನಿವಾಸ ದೇವರು ಹೇಳುವಾಗ ಆ ಯಾವ ವೇದವತಿ ಅಂತಿದ್ಳು ಅವಳೇ ಇವಾಗ ಭೂಮಿಯಲ್ಲಿ ಪದ್ಮಾವತಿಯಿಂದ ಹುಟ್ಟಿದ್ದಾಳೆ. ನಿನ್ನೆ ಹೇಳಿದೇವಲ್ಲ, ಪದ್ಮಾವತಿ ಸಾಕ್ಷಾತ್ ಲಕ್ಷ್ಮೀದೇವಿ ಅವತಾರಣೋ ಅಥವಾ ಬೇರೆ ಜೀವನು ಲಕ್ಷ್ಮೀದೇವಿ ಆವೇಶಕ್ಕೆ ಪಾತ್ರಳಾದವಳು ಅಂತ ಇದೇ ಪುರಾಣದಲ್ಲೇ ಹಿಂದಿನ ಮುಂದಿನ ವಾಕ್ಯಗಳು ಒಂದೊಂದು ವಾಕ್ಯ ಒಂದೊಂದು ರೀತಿಯಿಂದ ಕಾಣಿಸ್ತಾ ಇದೆ. ಇಲ್ಲಂತೂ ಸ್ಪಷ್ಟವಾಗಿ ಲಕ್ಷ್ಮೀದೇವಿಗೆಲ್ಲ ವೇದವತಿ ಲಕ್ಷ್ಮೀದೇವಿಯ ಸನ್ನಿಧಾನಕ್ಕೆ ಅವಳು ಪಾತ್ರಳು ಅಂತ ಹೇಳಿದ್ದಾರೆ. ಹಿಂದೆ ಎಲ್ಲ ಹೇಳೋ ಕಾಲಕ್ಕೆ ಸಾಕ್ಷಾತ್ ಲಕ್ಷ್ಮೀದೇವಿಗೆ ಪದ್ಮಾವತಿಯಾಗಿ ಬಂದಿದ್ದಾಳೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಒಂದು ನಾವು ಇದನ್ನು ಅವಲಂಬನ ಮಾಡಿ ವೇದವತಿಯಲ್ಲಿ ಲಕ್ಷ್ಮೀದೇವಿಯ ಆವೇಶ ಬಹುಲವಾಗಿರುವುದರಿಂದ ಅವಳನ್ನೇ ಲಕ್ಷ್ಮೀ ಹೇಳಿದ್ದಾರೆ ಅಂತ ನಾವು ನಿರ್ಣಯ ನಾವು ಮಾಡಬಹುದು. ಉದಾಹರಣೆಗೆ ಬಲರಾಮ ದೇವರನ್ನ, ಋತುಚಕ್ರವರ್ತಿಯನ್ನ ಸಾಕ್ಷಾತ್ ದೇವರ ಅವತಾರ ನರನಾರಾಯಣ, ನರಾದಿದ್ದಾರಲ್ಲ ದೇವರಲ್ಲ, ಶೇಷದೇವರ ಆವೇಶ, ಶೇಷದೇವರ ಅವತಾರ, ಪರಮಾತ್ಮನ ಆವೇಶ. ಪರಮಾತ್ಮನ ಆವೇಶ ಬಹುಲವಾಗಿರುವ ಪ್ರಯುಕ್ತವಾಗಿ ಪರಮಾತ್ಮನ ಅವತಾರ ಅಂತೇ ವ್ಯವಹಾರ ಮಾಡೋದುಂಟು. ಆ ರೀತಿಯಿಂದ ಪದ್ಮಾವತಿ ವೇದವತಿ ಎನ್ನುವ ಸ್ತ್ರೀ ಬೇರೆ ಜೀವಳಾಗಿ ಆಗಿದ್ದರೂ ಕೂಡ ಅವಳ ಲಕ್ಷ್ಮೀದೇವಿಯ ಆವೇಶ ಹೆಚ್ಚಿರುವುದರಿಂದ ಲಕ್ಷ್ಮೀಯಿಂದ ವ್ಯವಹಾರವನ್ನು ಮಾಡಿದ್ದಾರೆ ಅಂತ ನಾವು ಅರ್ಥವನ್ನು ಮಾಡಿಕೊಳ್ಳಬಹುದು. ಅದಕ್ಕೆ ಇಷ್ಟೆಲ್ಲ ದೇವರು ಹೇಳಿ ನಕುಲಾಗಿ ಹೇಳ್ತಾನೆ, ನೀನು ಹಾದಿ ಕೇಳಿದೆಯಲ್ಲ ಎಲ್ಲಿ ಹೋಗಬೇಕು ಅಂತ ಹೇಳಿ. ಈ ಪರ್ವತದ ಕೆಳಗಡೆ ನಾರಾಯಣಪುರ ಅಂತಿದೆ. ಆ ನಾರಾಯಣಪುರನಿಗೆ ಹೋಗಬೇಕು, ಅಲ್ಲೇ ಆಕಾಶರಾದಿ ಇರೋದು. ನನ್ನ ಉಡುಪಿ ಅಲ್ಲೇ ಇದ್ದಾಳೆ, ಪದ್ಮಾವತಿ ಅಲ್ಲೇ ಇದ್ದಾಳೆ, ಅಲ್ಲಿ ನೀನು ಹೋಗಬೇಕು ಅಂತಂದ್ರೆ ಸ್ವಲ್ಪ ಹಾದಿ ಹೇಳ್ತೇನೆ. ಈ ಪರ್ವತದ ಹಾಗೆ ಇಳಿದು ಬಂದ್ರೆ ಮುಂದೆ ಒಂದು ಕಪಿಲ ತೀರ್ಥ ಅಂತಿದೆ. ಆ ಕಪಿಲ ತೀರ್ಥದಲ್ಲಿ ಸ್ವಲ್ಪ ಸ್ನಾನ ಮಾಡಿ ಕಪಿಲೇಶ್ವರ ಅಂತ ಹೇಳಿ ಅಲ್ಲಿ ರುದ್ರದೇವರಿದ್ದಾರೆ. ಆ ರುದ್ರದೇವರನ್ನು ಹೋಗಿ ವರವನ್ನ ಕೇಳು, ಶ್ರೀನಿವಾಸ ದೇವರಿಗೆ ಬೇಗ ಮದುವೆ ಆಗಲಿ ಹೇಳಿ ವರವನ್ನ ಕೇಳು ಹೇಳ್ತಾನೆ ಶ್ರೀನಿವಾಸ. ಅದಕ್ಕೆ ಹೇಗಾದ್ರೂ ಮಾಡಿ ಆ ಶ್ರೀನಿವಾಸನಿಗೂ ಪದ್ಮಾವತಿಗೂ ಮದುವೆ ಆಗುವಂತೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನಾ ಮಾಡು. ಮುಂದೆ ಹೋದರೆ ಶುಕಾಚಾರ್ಯರ ಸ್ಥಾನ ಇದೆ, ಶುಕಾಚಾರ್ಯರ ಆಶ್ರಮ ಇದೆ. ಅವರಿಗೆ ಶುಕಾಚಾರ್ಯರಿಗೆ ಒಂದು ನಮಸ್ಕಾರವನ್ನ ಮಾಡು. ನಮಸ್ಕಾರ ಮಾಡಿ ಮುಂದೆ ಪದ್ಮತೀರ್ಥ ಅಂತ ಮುಂದೆ ಬರ್ತದೆ. ಅಲ್ಲಿ ಹೋದಿ ಅಂತಂದ್ರೆ ಅಲ್ಲಿ ಕೃಷ್ಣಾರಾಮ ಇಬ್ಬರು ಇದ್ದಾರೆ. ನನಗೆ ಅವರು ಬಹಳ ಬೇಕಾದವರು. ದೇವರು ಹೇಳ್ತಾನೆ, ಕೃಷ್ಣಾರಾಮ ಅಂದ್ರೆ ಸಾಕ್ಷಾತ್ ತಾನೇ ಆಗ್ಬೇಕಲ್ಲ. ಅದಕ್ಕೆ ಭ್ರಾತೃಭೂತೌಹಿತೇಮೇ ಮತವು, ನನ್ನ ಅಣ್ಣ ತಮ್ಮಂದರಂತೆ ಅವರು. ಅವರಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಅವರಲ್ಲಿಯೂ ಕೂಡ ಪ್ರಾರ್ಥನೆಯನ್ನು ಮಾಡಿ, ಸುವರ್ಣಮುಖಿ ನದಿ ಕೆಳಗಡೆ ಬರ್ತಾ ಇದೆ, ಆ ಸುವರ್ಣಮುಖಿ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ದಾಟಿಕೊಂಡು ಮುಂದೆ ನೀವು ಹೋದಿ ಅಂತಂದ್ರೆ ಅಲ್ಲಿ ಶೇಷಶೈಲ ಅಂತ ಬರ್ತದೆ. ಶೇಷಶೈಲವನ್ನು ದಾಟಿ ಹೋದರೆ ಮುಂದೆ ನಾರಾಯಣಪುರ ಅಂತ ಬರ್ತಾ ಇದೆ. ಅಲ್ಲಿ ಪದ್ಮಾವತಿಯ ವಾಸಸ್ಥಾನ ಅಲ್ಲಿದೆ ಅಂತ ಇಷ್ಟು ಪರಮಾತ್ಮ ಏನೇನು ಮಾಡಬೇಕು ಎಂಬುದನ್ನು ಕೂಡ ಹೇಳ್ತಾ ಇದ್ದಾನೆ. ಸರಿ ಆಯ್ತು, ಹೋಗಬೇಕು ಅಂತಂದ್ರೆ ಅವಳೊಂದು ಕುದುರೆ ಮೇಲೆ ಹತ್ತಿದಳಂತೆ. ಕುದುರೆಯನ್ನು ಹತ್ತಿ ದೇವರು ಹೇಳಿದ ಪ್ರಕಾರವಾಗಿ ಬರ್ತಾ ಇದ್ದಾಳೆ. ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದಳು.
ಅಗಸ್ತ್ಯಾಶ್ರಮಕ್ಕೆ ಬಂದಿದ್ದಾಳೆ. ಆ ಅಗಸ್ತ್ಯಾಶ್ರಮದಲ್ಲಿ ರುದ್ರದೇವರ ಒಂದು ದೇವಾಲಯ ಇದೆ. ಅಗಸ್ತ್ಯ ಋಷಿಗಳು ಪೂಜಾ ಮಾಡಿರ್ತಕ್ಕಂತಹ ರುದ್ರದೇವರು. ಅಲ್ಲಿ ಹೋಗಿ ಆ ರುದ್ರದೇವರನ್ನ ಬಕುಲ ನಮಸ್ಕಾರ ಮಾಡ್ತಾ ಇರೋ ಕಾಲಕ್ಕೆ ಅನೇಕ ಕನ್ಯೆಯರನ್ನ, ಅನೇಕ ಹುಡುಗಿಯರನ್ನ ಬಕುಲ ನೋಡ್ತಾ ಇದ್ದಾಳೆ. ಎಲ್ಲರನ್ನೂ ನೋಡಿದ ಕೂಡಲೇ ಅವಳಿಗೆ ಆಶ್ಚರ್ಯ ಆಗಿದೆ. ಯಾರಪ್ಪ ಇವರು, ಒಳ್ಳೆ ರಾಜನ ಮನೆಯಲ್ಲಿ ಇರಬೇಕಾದ ಹುಡುಗಿಯರು ಇಲ್ಲಿ ಬಂದು ಅರಣ್ಯದಲ್ಲಿ ಏನೋ ರುದ್ರದೇವರ ಪೂಜೆಯನ್ನು ಮಾಡ್ತಾ ಇದ್ದಾರಲ್ಲ, ಯಾರು ಇವರು ಅಂತ ಅವರಲ್ಲೇ ಹೋಗಿ ಕೇಳ್ತಾಳೆ. ಕಾಯೂಯಂ, ನೀವೆಲ್ಲ ಯಾರು ಅಂತ ಕೇಳಿದಾಗ ಅವಾಗ ಅವರೆಲ್ಲ ಹೇಳ್ತಾರೆ, ಹೆಂಗಸರೆಲ್ಲ ಹೇಳ್ತಾರೆ, ಅಯಂ ಆಕಾಶರಾಜಸ್ಯ ಸನ್ನಿಧಾನ ಗತಸ್ತದ, ನಾವೆಲ್ಲ ಆಕಾಶರಾಜನ ಮನೆಯಲ್ಲಿ ಅಂತಃಪುರದಲ್ಲಿ ವಾಸವನ್ನು ಮಾಡತಕ್ಕಂಥವರು, ಪದ್ಮಾವತಿಯ ಸ್ನೇಹಿತೆಯರು, ಅವರ ಫ್ರೆಂಡ್ಸ್ ನಾವೆಲ್ಲರೂ ಕೂಡ. ಸರಿ, ಇಲ್ಲಿ ಯಾಕೆ ಬಂದಿದ್ದೀರಪ್ಪ, ರುದ್ರದೇವರಿಗೆ ಪೂಜೆಯನ್ನು ಮಾಡ್ಲಿಕ್ಕೆ ಇಲ್ಲಿ ಯಾಕೆ ಬರಬೇಕಾಗಿತ್ತು ಅಂತಂದ್ರೆ, ಏನಿಲ್ಲ, ನಿನ್ನೆ ನಮ್ಮ ರಾಜಕುಮಾರಿ ಇದ್ದಾಳಲ್ಲ, ಅವಳು ಅರಣ್ಯದಲ್ಲಿ ಹೂ ತೆಗಿತಾ ಇರೋ ಕಾಲಕ್ಕೆ ಯಾವನೋ ಒಬ್ಬ ಹುಡುಗ, ವರ ಒಬ್ಬ ಬಂದ, ಮನ್ಮಥನಾಗಿದ್ದ ನೋಡ್ಲಿಕ್ಕೆ. ಅವಳನ್ನ ನೋಡಿ ಇವಳಿಗೆ ಬಹಳ ಭಯ ಆಗೋಯ್ತು ನಮ್ಮ ರಾಜಕುಮಾರಿಗೆ. ಯಾಕಂದ್ರೆ ಅವಳೇನೋ ಕರೆದಿದ್ದಾನೆ, ಅವಳಿಗೆ ಸಿಟ್ಟು ಬಂದು ಕಲ್ತುಕೊಂಡು ಹೊಡೆದರೂ ಕೂಡ ಅವಳಿಗೆ ಬಹಳ ಭಯ ಆಗೋಯ್ತು ಅವನನ್ನು ನೋಡಿ. ಅದು ಭಯದಿಂದ ಬಂದಿರುವ ಜ್ವರ ಅಲ್ಲ, ಅವಳಿಗೂ ಕೂಡ ಕಾಮದಿಂದ ಬಂದಿರತಕ್ಕಂತಹ ಜ್ವರ. ಆದರೆ ಹೇಳಿದ್ದು ಭಯದಿಂದ ಅವಳಿಗೆ ಜ್ವರ ಬಂದಿದೆ. ಅದಕ್ಕೆ ಆ ಜ್ವರ ಸರಿಯಾಗಬೇಕು ಅಂತ ಅನ್ನೋದಕ್ಕೋಸ್ಕರ ರಾಜ ಆಜ್ಞಾ ಮಾಡಿ ನಮ್ಮನ್ನು ಇಲ್ಲಿ ಕಳಿಸಿದ್ದಾನೆ. ರುದ್ರದೇವರಿಗೆ ಅಭಿಷೇಕ, ಏಕಾದಶ ರುದ್ರಾಭಿಷೇಕ ಅಂತ ಮಾಡಿಸಲಿಕ್ಕೆ ನಾವಿಲ್ಲಿಗೆ ನಾವು ಬಂದಿದ್ದೇವೆ. ನೋಡ್ರಿ, ರುದ್ರದೇವರ ಹತ್ರ ಪದ್ಮಾವತಿಗೆ ಜ್ವರ ಪರಿಹಾರ ಆಗಲಿಕ್ಕೆ ರುದ್ರದೇವರ ಹತ್ರ ಬಂದಿದ್ದಾರೆ. ನಾವು ಮಹಾಭಾರತದಲ್ಲಿ ಕೇಳ್ತೇವಲ್ಲ, ಭಾಗವತದಲ್ಲೂ ಕೇಳ್ತೇವೆ, ರುದ್ರದೇವರ ಸೈನ್ಯಕ್ಕೂ ಕೃಷ್ಣನ ಸೈನ್ಯಕ್ಕೂ ಒಂದು ಸಾಧ್ಯ ಯುದ್ಧವಾಯಿತು ಬಾಣಾಸುರನ ಊರಿನಲ್ಲಿ. ಅಲ್ಲಿ ಬಾಣಾಸುರನ ಮಗಳು ಉಷಾ ಅಂತ ಹೇಳಿ, ಅವಳನ್ನ ಕೃಷ್ಣನ ಮೊಮ್ಮಗ ಅನಿರುದ್ಧ ಮದುವೆ ಮಾಡಿಕೊಂಡಿದ್ದಾನೆ. ಅದು ಬಾಣಾಸುರನಿಗೆ ಗೊತ್ತಿಲ್ಲ. ಅಂತಃಪುರದಲ್ಲಿ ಅನಿರುದ್ಧ ಇಟ್ಟಿದ್ದಾನೆ, ಬಾಣಾಸುರನಿಗೆ ಗೊತ್ತಿಲ್ಲ. ಒಂದು ದಿವಸ ಕನ್ನಡದ ತಕ್ಷಣ ಅನಿರುದ್ಧನನ್ನ ಕಟ್ಟಿ ಹಾಕಿದ. ಅನಿರುದ್ಧನಿಗೆ ಕಟ್ಟಿ ಹಾಕಿದ್ದಾರೆ ಎಂಬ ಸಮಾಚಾರ ನಾರದರತ್ವಾದ ಕೃಷ್ಣನಿಗೆ ಗೊತ್ತಾಯಿತು. ದ್ವಾರಕಾದಿಂದ ಸೈನ್ಯವನ್ನು ತಗೊಂಡು ಕೃಷ್ಣ, ಬಲರಾಮ ಎಲ್ಲ ಯಾದವರ ಸೈನ್ಯವನ್ನು ತಗೊಂಡು ಬಾಣಾಸುರನ ಮನೆಗೆ ಬಂದ. ಯುದ್ಧ ಮಾಡಲಿಕ್ಕೆ ಕೃಷ್ಣ ಬಂದಿದ್ದಾನೆ. ಬಾಣಾಸುರ ದಿವ್ಯ ಸಜ್ಜೀವ, ವಿಶೇಷವಾಗಿ ರುದ್ರದೇವರ ಭಕ್ತ. ಅದಕ್ಕೆ ಬಾಣಾಸುರ ರುದ್ರದೇವರನ್ನು ಪ್ರಾರ್ಥನಾ ಮಾಡಿದಾಗ ಬಾಣಾಸುರನಿಗೆ ಸಹಾಯ ಮಾಡಲಿಕ್ಕೆ ರುದ್ರದೇವರು ತಮ್ಮ ಸೈನ್ಯ ಸಮೇತರಾಗಿ ಬಂದಿದ್ದಾರೆ ಯುದ್ಧ ಮಾಡಲಿಕ್ಕೆ. ಅಸುರಾವೇಶದಿಂದ ಕೃಷ್ಣನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರ್ತಾರೆ. ಆ ಸಂದರ್ಭದಲ್ಲಿ ಆ ಭೂತಗಣ ಇರ್ತದಲ್ಲ, ರುದ್ರದೇವರ ಭೂತಗಣ, ಆ ಭೂತಗಣಕ್ಕೂ ಯಾದವರ ಸೈನ್ಯಕ್ಕೂ ಯುದ್ಧ ಆಗ್ತದೆ. ಆ ಭೂತಗಣದಲ್ಲಿ ಭೂತ ಒಬ್ಬ ಇರ್ತಾನೆ, ಅವರ ಹೆಸರೇ ಜ್ವರ ಅಂತ ಹೇಳಿ. ಆ ಜ್ವರ ಎಂಬ ಭೂತ ಏನ್ ಮಾಡ್ತಾನೆ, ಬಲರಾಮ ದೇವರನ್ನ ಹಿಡಿದು ಬಿಡ್ತಾನೆ. ಬಲರಾಮ ದೇವರಿಗೆ ಜ್ವರ ಬಂದ್ಬಿಡ್ತು. ಅವ ಹಿಡಿದ ಕೂಡಲೇನೆ ಬಲರಾಮ ದೇವರಿಗೆ ಜ್ವರ ಬಂದಿದೆ. ಅವರಿಗೆ ಪಾಪ ಇಷ್ಟು ದಿವಸ ಜ್ವರ, ನೆಗಡಿ, ಕೆಮ್ಮು ಇದೆಲ್ಲ ಬಂದದ್ದೇ ಇಲ್ಲ ಬಲರಾಮ ದೇವರಿಗೆ. ಇವತ್ತು ಅಭೂತಪೂರ್ವವಾದ ಒಂದು ಅನುಭವ. ಏನೋ ಬಂತು, ಏನೋ ವೈರಲ್ ಫೀವರ್ ಬಂತು, ಏನೋ ಕಾಲ್ಪಾಲ್ ತಗೊಂಡೇವೆ, ಸರಿಯಾಯಿತು ಅಂತ ಅನ್ನೋ ಹಾಗಿಲ್ಲ. ಜ್ವರ ಎಂಬ ಭೂತ ಹಿಡಿದಿದೆ ಇಲ್ಲ. ಅದು ಹಿಡಿದಾಗ ಒಳ್ಳೆ ಕಣ್ಣೆಲ್ಲ ಕೆಂಪಾಯಿತು, ಕಣ್ಣಲ್ಲಿ ನೀರು ಬಂತು, ತಲೆನೋವಾಗ್ತಾ ಇದೆ, ಮೈಲ ನಡುಕ, ಚಳಿ ಆಗ್ತಾ ಇದೆ. ಏನೂ ಅರ್ಥ ಆಗಿಲ್ಲ ಬಲರಾಮ ದೇವರಿಗೆ. ಜರಾಸಂಧನ ಜೊತೆ ಯುದ್ಧ ಮಾಡುವ ಕಾಲಕ್ಕೂ ಕೂಡ ಇಂಥ ಅವಸ್ಥೆ ಅವರಿಗೆ ಬಂದಿಲ್ಲ. ಈ ಜ್ವರದಿಂದ ಪೀಡಿತರಾಗಿ ಬಹಳ ಶ್ರಮ ಪಡ್ತಾ ಇತ್ತು. ಆವಾಗ ಕೃಷ್ಣನ್ ಕೇಳ್ತಾರೆ, ಅಯ್ಯೋ ಕೃಷ್ಣ ಏನೋ ಆಗ್ತಾ ಇದೆ. ಕೃಷ್ಣ ಏನು ಹೆದರಬೇಡ ಅಂತ ಹೇಳಿ ಒಂದ್ ಸರ್ತಿ ಗಾಢವಾಗಿ ಆಲಿಂಗನ ಮಾಡ್ಕೊತಾನೆ. ತಕ್ಷಣದಲ್ಲಿ ಜ್ವರ ಪರಿಹಾರ ಆಗಿರ್ತದೆ ಬಲರಾಮ ದೇವರಿಗೆ. ಆವಾಗ ಪರಮಾತ್ಮ ತಾನೊಂದು ಜ್ವರವನ್ನು ಸೃಷ್ಟಿ ಮಾಡ್ತಾನೆ, ವೈಷ್ಣವ ಜ್ವರವನ್ನು ಸೃಷ್ಟಿ ಮಾಡ್ತಾನೆ. ಈ ಜ್ವರವು ಆ ಜ್ವರವು ಯುದ್ಧ ಮಾಡಿತ್ತಂತೆ. ಆ ಶೈವ ಜ್ವರ ಸೋತೋಯಿತು. ಸೋತೋಗಿ ದೇವರಲ್ಲಿ ಶರಣಾಗತವಾಗಿ ದೇವರನ್ನು ಸ್ತೋತ್ರ ಮಾಡುತ್ತದೆ. ಆ ಜ್ವರಕೃತ ಸ್ತುತಿ ಇದು ಪ್ರಸಿದ್ಧ ಇದೆ. ಆ ಜ್ವರಕ್ಕೆ ಅಭಿಮಾನಿಯಾದ ಭೂತ ಕೃಷ್ಣನನ್ನು ಸ್ತೋತ್ರ ಮಾಡ್ತಾರೆ. ಆಮೇಲೆ ಕೃಷ್ಣ ಅದಕ್ಕೆ ಅನುಗ್ರಹ ಮಾಡಿ ಕಳಿಸ್ತಾನೆ. ಕಳಿಸುವ ಕಾಲಕ್ಕೆ ಹೇಳ್ತಾನೆ, ಈ ನೀನು ನನ್ನನ್ನು ಏನು ಸ್ತೋತ್ರ ಮಾಡಿದ್ದಿ, ಈ ಸ್ತೋತ್ರವನ್ನ ಯಾರು ಪಠನ ಮಾಡ್ತಾರೋ ಅವರನ್ನು ನೀನು ಪೀಡಿಸಬಾರದು ಅಂತ ಕೃಷ್ಣ ಕಂಡೀಷನ್ ಹಾಕಿ ಅದನ್ನು ಕಳಿಸ್ತಾ ಇದ್ದಾನೆ. ಹೀಗೆ ಬಲರಾಮ ದೇವರಿಗೆ ಜ್ವರ ಬಂದ ಕಾಲಕ್ಕೂ ಕೂಡ ದೇವರೇ ಪರಿಹಾರ ಮಾಡಿದ. ಇಲ್ಲಿ ನೋಡ್ರೆ ಅದೇ ಜ್ವರದ ಕಥೆ. ಪದ್ಮಾವತಿಗೆ ಜ್ವರ ಬಂದಿದೆ, ಆ ಜ್ವರವನ್ನು ಪರಿಹಾರ ಮಾಡಲಿಕ್ಕೆ ರುದ್ರದೇವರಿಗೆ ಕ್ಷೀರಾಭಿಷೇಕವನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ನಾವೆಲ್ಲರೂ ಕೂಡ ಬಂದಿದ್ದೇವೆ ಅಂತ ಇಷ್ಟು ಹೇಳಿದಾಗ ಬಕುಲ ಗೊತ್ತಾಯಿತು. ಓಹೋ, ಶ್ರೀನಿವಾಸ ದೇವರನ್ನು ನೋಡಿ ನಾನು ಇವಳಿಗೆ ಹೀಗಾಗಿದೆ ಎಂಬುದು ಗೊತ್ತಾಯಿತು. ಆದರೂ ಕೂಡ ಈಗ ಅದನ್ನು ಹೇಳುವ ಹಾಗಿಲ್ಲ, ಸಸ್ಪೆನ್ಸ್ ಆಯ್ತಲ್ಲ. ಈಗ ಸದ್ಯಕ್ಕೆ ಏನಂದ್ರೆ ಅವರ ಮನೆಗೆ ಹೋಗಬೇಕು. ರಾಜನ ಮನೆಗೆ ಹೋಗೋದು ಅಂದ್ರೆ ಏನು ಸುಮ್ಮಗ ಒಳಗೆ ಬಿಟ್ಟು ನಾನು ಬಕುಲ ಬಂದಿದ್ದೇನೆ ಅಂತ ಯಾರಾದ್ರೂ ಒಳಗೆ ಬಿಡ್ತಾರ? ಅದಕ್ಕೆ ಈ ಹುಡುಗಿಯರ ಮೂಲಕವಾಗಿಯೇ ನಾವು ರಾಜನ ಮನೆಯೊಳಗೆ ನಾವು ಪ್ರವೇಶ ಮಾಡಬೇಕು ಅಂತ ಹೇಳಿ ಏನೂ ಗೊತ್ತಾಗದೆ ಇರುವಂತೆ
ಎಂಬುದನ್ನು ಹೇಳಿಲ್ಲವಲ್ಲ, ಅದನ್ನ ಹುಡುಗಿಯರೆಲ್ಲ ಹೇಳ್ತಾರೆ. ಅವಳು ಕಲ್ ತಗೊಂಡು ಹೊಡೆದರು. ಆ ಪುರುಷ ಮನ್ಮಥಾ ಕೃತಿಯ ಇರ್ತಕ್ಕಂತಹ ಪುರುಷ ಅವನು ಪರ್ವತ ಹತ್ತಿ ಹೋಗ್ಬಿಟ್ಟ. ಆ ಕುದುರೆ ಅಲ್ಲೇ ಸತ್ತೋಗಿ ಬಿದ್ದೋಯ್ತು. ಆರಡ ಬಾಬಾ ನಮ್ಮ ರಾಜಕುಮಾರಿಗೆ ಆ ಭಯದಿಂದ ಆಳ ಮಾರ್ಧವ ಕೋಮಲತಾ ತುಂಬ ಇದೆ. ಅದಕ್ಕೆ ಈ ಭಯವನ್ನ ಅವಳಿಂದ ತಡೆಕೊಳ್ಳಿಕ್ಕಾಗಿಲ್ಲ. ತಕ್ಷಣ ಮೂರ್ಛಿತಳಾಗಿ ಅಲ್ಲೇ ಬಿದ್ದುಬಿಟ್ಲು. ನಾವೆಲ್ಲ ಏನೋ ಅವಳನ್ನ ಎಬ್ಬಿಸಿ ಇಲ್ಲಿ ಮನೆಗೆ ಕರ್ಕೊಂಡು ಬರ್ತೇವೆ. ಇಲ್ಲಿ ಬಂದ ಕೂಡಲೇ ರಾಜನಿಗೆ ಭಯ ಆಗೋಯ್ತು. ಆಕಾಶ ರಾಜನಿಗೆ ಏನೋ ಪಾಪ ನನ್ನ ಮಗಳು ಮೂರ್ಛೆ ಆಗಿದ್ದಾಳೆಲ್ಲ, ಜ್ವರ ಬಂದ್ಬಿಟ್ಟಿದೆ ಅಂತ ಹೇಳಿ ಬಹಳ ಭಯಪಡ್ತಾನೆ. ನಾವೆಲ್ಲ ಸಾಮಾನ್ಯವಾಗಿ ನಮ್ಮ ಮಕ್ಕಳಿಗೆ ಏನೋ ಜ್ವರ ಡಾಕ್ಟರ್ ಹತ್ರ ಹೋಗ್ತೇವಲ್ಲ. ಇಲ್ಲಿ ನೋಡ್ರಿ, ಆಕಾಶ ರಾಜ ಬೃಹಸ್ಪತ್ಯಾಚಾರ್ಯರನ್ನ ಸ್ಮರಣ ಮಾಡಿದನಂತೆ. ಸ್ಮರಣ ಮಾಡೋ ಮಾತ್ರಕ್ಕೇನೇ ಎದುರಿಗೆ ಬಂದ್ಬಿಟ್ಟ. ಏನು ಯಾರಾದ್ರೂ ಒಂದು ಡಾಕ್ಟರ್ ಹೀಗಾದ್ರೂ ಮಾಡ್ತಾರ ನೋಡ್ರಿ. ನಾವು ಅವ್ರ ಮನೆಗೆ ಹೋಗಿ ಗಂಟೆಗಟ್ಟಲೆ ಅಲ್ಲಿ ಕಾತಿದ್ದು, ಅವರ ಟೋಕನ್ ತಗೊಂಡು ಫೀಸ್ ಕಟ್ಟಿ ಅವರನ್ನ ನೋಡಿ ಅವರೊಂದು ಔಷಧ ಬರೆದು ಕೊಟ್ಟು ಆ ಔಷಧ ಸಿಗದೆ ಶ್ರಮಪಟ್ಟು ಏನೋ ಮಾಡಿ ಅದಕ್ಕೆ ಸೈಡ್ ಎಫೆಕ್ಟ್ ಅನುಭವಿಸಿ, ಸೈಡ್ ಎಫೆಕ್ಟ್ ನೋಡೋ ಕಾಲಕ್ಕೆ ರೋಗವೇ ಪರವಾಗಿಲ್ಲ ಅಂತ ಆಗ್ಬಿಡ್ತದೆ. ಅಷ್ಟು ಸೈಡ್ ಎಫೆಕ್ಟ್ ಅನ್ನು ಅನುಭವಿಸಿ ಯಾರಾದ್ರೂ ಒಂದು ಡಾಕ್ಟರ್ ಆದ್ರೂ ಹೀಗಿರ್ತಾರ? ಇಲ್ಲಿ ನೋಡ್ರಿ, ಮಗಳಿಗೆ ಜ್ವರ ಬಂದಿದೆಯಲ್ಲ, ಮೂರ್ಛೆ ಬಂದಿದೆಯಲ್ಲ ಅಂತ ಭಯಪಟ್ಟು ಗುರುಗಳನ್ನ ಬೃಹಸ್ಪತ್ಯಾಚಾರ್ಯನ ಸ್ಮರಣ ಮಾಡಿದನಂತೆ. ತಕ್ಷಣ ಒಂದು ಫೋನ್ ಇಲ್ಲ, ಒಂದು ಕಾಲ್ ಇಲ್ಲ, ಒಂದು ಇಮೇಲ್ ಇಲ್ಲ, ಎದುರುಗಡೆ ಬಂದು ನಿಂತಿದ್ದಾರೆ ಬೃಹಸ್ಪತ್ಯಾಚಾರ್ಯ. ಏನಪ್ಪಾ ಅಂತ ಕೇಳಿದಾಗ ಎಲ್ಲ ಹೇಳ್ತಾನೆ, ಏನು ನಮ್ಮ ಹುಡುಗಿ ಹೀಗೆ ಮಲಗಿದ್ದಾಳೆ, ಮೂರ್ಛೆ ಆಗಿದ್ದಾಳೆ, ಏನ್ ಮಾಡಬೇಕು? ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಭೀತುಸ್ತೇಜ್ಯ ಸಂಕಷ್ಟ ನಿಮಿತ್ತಂ ಶೃಣುಭೂಮಿಪ ಪುಷ್ಪಾರ್ಪಂತು ಗದಾಬಾಲ ಭೀತ ಪುರುಷ ದರ್ಶನ. ನಿನ್ನ ಹುಡುಗಿ ಭೂತವರಿಗೆ ಹೋಗಿದ್ರಲ್ಲ ಅರಣ್ಯಕ್ಕೆ, ಯಾವುದೋ ಒಂದು ಪುರುಷನನ್ನ, ಒಳ್ಳೆ ಸುಂದರನಾದ ಪುರುಷನನ್ನು ನೋಡಿದ್ದಾಳೆ. ಆ ನೋಡಿದ ಒಂದು ಭಯದಿಂದ ತಾನೇ ಅವಳಿಗೆ ಜ್ವರ ಬಂದಿದೆ. ಪುರುಷ ದರ್ಶನ ಪುಸ್ತಕದಲ್ಲಿ ಪ್ರಿಂಟ್ ಮಾಡೋ ಕಾಲಕ್ಕೆ ಪರುಷ ದರ್ಶನ ಅಂತ ಪ್ರಿಂಟ್ ಆಗಿದೆ. ಪರುಷ ಎರಡೂ ಕೂಡ ಬಹಳ ವಿರುದ್ಧವಾದ ಅರ್ಥಗಳು. ಪರುಷ ಅಂದ್ರೆ ಉಗ್ರ ಅಂತ ಅರ್ಥ, ಕಠೋರ ಅಂತ ಅರ್ಥ. ಪುರುಷ ಅಂದ್ರೆ ಗಂಡಸು ಅಂತ ಅರ್ಥ. ಸಾಮಾನ್ಯವಾಗಿ ಹೇಳೋದು ನಾವೆಲ್ಲ ಪುರುಷ ಸೂಕ್ತ ನಾವೆಲ್ಲ ಹೇಳ್ತೇವಲ್ಲ, ನಾವು ಹೇಳೋದು ಪುರುಷ ಸೂಕ್ತ ಅಲ್ಲ, ನಾವೆಲ್ಲ ಹೇಳೋದು ಪರುಷ ಸೂಕ್ತ. ಕರ್ಣ ಕಠೋರವಾಗಿ ದೇವರೇ ಕಿವಿ ಮುಚ್ಚಿಕೊಂಡು ಹೋಗಬೇಕು ಅಂತಹ ಒಂದು ಪರುಷ ಸೂಕ್ತವನ್ನು ನಾವು ಪ್ರತಿ ದಿವಸ ಹೇಳ್ತಾ ಇದ್ದೇವೆ. ಏನು ಸ್ವರ ಹೇಳ್ತೇವೆ, ಏನು ಇದು, ಏನು ಅವಸರ, ಅಥವಾ ಆಯ್ತು ಓಡ್ತಾ ಇದ್ದೇವೆ. ಹಾಗೆ ಪುರುಷ ದರ್ಶನ ಪರುಷ ದರ್ಶನ ಪ್ರಿಂಟ್ ಮಾಡಿದೆ. ಅದಕ್ಕೆ ಏನಾಯಿತು, ಬೃಹಸ್ಪತ್ಯಾಚಾರ್ಯ ಹೇಳ್ತಾರೆ, ಅದಕ್ಕೆ ನಿನ್ನ ಮಗಳಿಗೆ ಈ ಜ್ವರ ಭಯದಿಂದ ಬಂದಿರತಕ್ಕಂತಹ ಜ್ವರ ಪರಿಹಾರ ಆಗಬೇಕು ಅಂತಂದ್ರೆ ಒಂದು ಜ್ವರ ಶಾಂತಿಗೋಸ್ಕರ ಒಂದು ಉಪಾಯ ಹೇಳ್ತೇನೆ. ಅಗಸ್ತ್ಯಾಶ್ರಮಕ್ಕೆ ಹೋಗಿ ರುದ್ರದೇವರಿಗೆ ಪ್ರದೋಷ ಕಾಲದಲ್ಲಿ ಅಭಿಷೇಕವನ್ನ ಮಾಡಿಸಲಿಕ್ಕೆ ಹೇಳು. ಆವಾಗ ಆ ಪ್ರಭಾವದಿಂದ ನಿನ್ನ ಮಗಳಿಗೆ ಜ್ವರ ಎಲ್ಲ ಸರಿ ಆಗ್ತದೆ ಅಂತ ಬೃಹಸ್ಪತ್ಯಾಚಾರ್ಯ ಹೇಳಿದ್ದಾರಂತೆ. ಅದನ್ನ ಕೇಳಿ ಇವನೇನ್ ಮಾಡಿದ್ದಾನೆ, ಆಕಾಶ ರಾಜ ಈ ಹುಡುಗಿಯರನ್ನೆಲ್ಲ, ಇವಳ ಎಲ್ಲ ಸ್ನೇಹಿತೆಯರನ್ನ, ಸಖಿಯರನ್ನ ರುದ್ರದೇವರ ಅಭಿಷೇಕ ಮಾಡಿಸ್ಕೊಂಡವರು ರೇಟ್ ಕಳಿಸಿದ್ದಾನೆ. ಅವರೆಲ್ಲರೂ ಕೂಡ ಪೂಜಾ ಸಂಭಾರಗಳು, ಹಾಲು ಮೊಸರು ಎಲ್ಲವನ್ನು ತಗೊಂಡು ಬಂದು ಅಲ್ಲಿರೋ ಯಾವುದೋ ಒಂದು ಆಚಾರ ಕೈಯಲ್ಲಿ ಕೊಟ್ಟು ಅವರ ಕೈಯಿಂದ ಹಿಂಗಸರೇ ಹೋಗಿ ರುದ್ರದೇವರಿಗೆ ಅಭಿಷೇಕ ಮಾಡಿದ್ದಾರೆ ಅಂತ ಅರ್ಥ ಇಲ್ಲ, ಆಚಾರ ಕೈಯಲ್ಲಿ ಕೊಟ್ಟು ಅಭಿಷೇಕ ಮಾಡಿಸಿದ್ದಾರೆ ಅಂತ ಅರ್ಥ. ಇಷ್ಟೆಲ್ಲವನ್ನು ಕೂಡ ಹುಡುಗಿಯರು ಹೇಳಿ, ಈ ಕಾರಣದಿಂದ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೇವೆ ಅಂತ ಆ ಬಕುಲ ಹತ್ರ ಹೇಳ್ತಾರೆ. ಆಮೇಲೆ ಅವರು ಕೇಳ್ತಾರೆ, ಬಕುಲ ನನ್ನ ಸರಿ ನೀನ್ ಯಾರು, ನೀ ಎಲ್ಲಿಗೆ ಹೋಗ್ತಾ ಇದ್ದಿ? ಇಷ್ಟೆಲ್ಲ ಹೇಳಿದಾಗ ಅವಳು ತನ್ನ ಬಗ್ಗೆ ಹೇಳ್ಕೊಂಡಿಲ್ಲ. ಯಾಕೆಂದ್ರೆ ಇವಾಗೆಲ್ಲ ಹೇಳಿಬಿಟ್ರೆ ಆಮೇಲೆ ಕರ್ಕೊಂಡು ಹೋಗಲಾರ ಬಿಟ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ರಹಸ್ಯವಾಗಿ ಹೇಳ್ತಾರೆ, ನಾನು ವೆಂಕಟೇಶನ ದಾಸಿ, ನಾನು ಇಷ್ಟೇ, ಬೇರೆ ಏನ್ ಹೇಳಿಲ್ಲ. ನನಗೆ ಕೆಲಸ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಜನ ಹೆಂಡತಿ ಇದ್ದಾಳಲ್ಲ, ಧರಣಿ ದೇವಿ ಇದ್ದಾಳಲ್ಲ, ಆಕಾಶ ರಾಜನ ಹೆಂಡತಿ ಧರಣಿ ದೇವಿ ಅಂತ ಹೇಳಿ, ಅವಳ ಹತ್ತಿರ ಸ್ವಲ್ಪ ನಾನು ಮಾತಾಡಬೇಕಾಗಿದೆ. ರಾಜನ ಹೆಂಡತಿಯಿಂದ ಹೋಗಿ ಮಾತಾಡಬೇಕು ಅಂತಂದ್ರೆ ಅಷ್ಟು ಅನಾಯಾಸವಾಗಿ ಆ ಊರಿಗೆ ಹೋಗೋದು, ಅಂತಃಪುರದ ಒಳಗೆ ಹೋಗೋದಕ್ಕೆ ಸಾಧ್ಯವಾಗತ್ತಾ? ಅದಕ್ಕೆ ಏನೋ ಅನಾಯಾಸವಾಗಿ ನಿಮ್ಮನ್ನು ನಾನು ಎದುರಿಸೆಯ ನಾನು ನೋಡಿದ್ದೇನೆ. ನೀವು ನನಗೇನು ಉಪಕಾರ ಮಾಡಬೇಕು ಅಂತಂದ್ರೆ, ಸ್ವಲ್ಪ ರಾಜನ ಮನೆಗೆ ಕರ್ಕೊಂಡು ಹೋಗಿ ಅಂತಃಪುರದಲ್ಲಿ ರಾಣಿಯ ಧರಣಿ ದೇವಿಯ ನೋಡುವಂತೆ ನೀವು ಸ್ವಲ್ಪ ನನಗೆ ಏರ್ಪಾಡು ಮಾಡಿಕೊಡ್ರಿ ಅಂತ. ಇಷ್ಟಲ್ಲ ಅವಳು ಹೇಳಿದ್ದಾಳೆ, ಬಕುಲ ಹೇಳಿದ್ದಾರೆ. ಸರಿ ಅಂತ ಆ ಕನ್ಯೆಯರು ಕೂಡ ಬಕುಲಾವನ್ನು ಕರ್ಕೊಂಡು ಇಲ್ಲಿಗೆ ನಾರಾಯಣಪುರಕ್ಕೆ ಬಂದಿದ್ದಾರೆ. ಧರಣಿ ದೇವಿ ಹತ್ತಿರ ಕರ್ಕೊಂಡು ಬರ್ತಾ ಇದ್ದಾರೆ. ಆದರೆ ಅಷ್ಟೊತ್ತಿಗೆ ಶ್ರೀನಿವಾಸ ದೇವರಿಗೆ ಈ ನಿಧಾನ ಸಾಕಾಗಿಲ್ಲ. ಅವರಿಗೆ ಅವಸರ, ಆದಷ್ಟು ಬೇಗ ಮದುವೆ ನಿಶ್ಚಯ ಮಾಡಿಬಿಡಬೇಕು ಅಂತ ಅವನಿಗೆ ಅವಸರ ಅಂತೆ. ಅದಕ್ಕೆ ಏವಂ ಗತಾಯಾಂ ಪಶ್ಯಾಂತು ನ ವಿಶ್ವಾಸ ಮಗಾದ್ದರಿಹಿ, ಏನೇ ಬಕುಲಾವನ್ನು ಕಳಿಸಿದ್ರು ಕೂಡ ಬಕುಲ ಮೇಲೆ ದೇವರಿಗೆ ಸ್ವಲ್ಪ ವಿಶ್ವಾಸ ಇಲ್ಲ ಅಂತ. ಏನ್ ಕೆಲಸ ಮಾಡ್ತಾಳಪ್ಪ ಇವರು? ಏಕಪುತ್ರೋ ಶಪುತ್ರಸ್ತು ಏಕನೇತ್ರೋ ಶನೇತ್ರವಾನ್
ಭೂಯಿಶ್ಚ ಯತ್ಕೃತಂ ಕಾರ್ಯಂ ನತದರ್ಥ ಪರಪ್ರದಂ. ಇದೆಲ್ಲ ಯಾಕೆ ನಾವು ಹೇಳ್ಲಿಕ್ಕೆ ಸಾಧ್ಯ? ಯಾವ ಧೈರ್ಯದಲ್ಲಿ ಇದೆಲ್ಲ ನಾವು ಹೇಳೋದು? ಒಂದೇ ಮಗ ಹುಟ್ಟಿದ್ರೆ ಅವ ಮಗ ಇಲ್ಲದೆ ಇರೋ ಹಾಗೆ ಲೆಕ್ಕ. ಒಂದೇ ಕಣ್ಣುಳ್ಳವನು ಅವನಿಗೆ ಕಣ್ಣು ಇಲ್ಲ ಅಂತ ಲೆಕ್ಕ. ಆಗ ಸ್ತ್ರೀಯರು ಏನು ಕೆಲಸವನ್ನು ಮಾಡ್ತಾರೋ ಅದು ಯಾವತ್ತೂ ಪ್ರಯೋಜನಕಾರಿಯಾಗಿ ಆಗೋದಿಲ್ಲ. ಅದಕ್ಕೆ ಹೇಳಿದೆ ಯಾವ ಧೈರ್ಯದಲ್ಲಿ ನಾವು ಹೇಳೋದು ಅಂತ ಹೇಳಿದೆ. ಅಂದ್ರೆ ಪ್ರಾಯ ಹೀಗೆ ಬೇಕಾದ್ರೆ ತಗೊಂಡ್ರೆ ಆ ಕಾಲದ ಹೆಂಗಸರಿಗೆ ಹೇಳಿದ್ದು ಬೇಕಾದ್ರೆ ತಗೊಳ್ಳೋಣ. ಇದು ಸಂಚಿಂತ ಗೋವಿಂದ ಮಾಯಾವಿ ಕಾಮರೂಪವನ. ಅದಕ್ಕೆ ಬಕುಳ ಹೆಂಗಸು ಅವಳು ಏನ್ ಕೆಲಸ ಮಾಡ್ತಾಳು ಅವಳು ಅಂತ ಹೇಳಿ, ಅದಕ್ಕೆ ಈಗಿನ ಕಾಲದಲ್ಲಿ ಹೆಂಗಸರನ್ನೇ ರಾಜ್ಯ ಆಗ್ತಾ ಇದೆ. ಸ್ಟೇಟ್ ಅಲ್ಲೂ ಹೆಂಗಸರು, ಸೆಂಟ್ರಲ್ ಅಲ್ಲೂ ಹೆಂಗಸರು ಅವರೇ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಯ ಎಲ್ಲ ಹಾಳಾಗ್ತಾ ಇರೋದು. ಅವರ ಹೆಂಗಸರು ಮಾಡಿದ್ರೆ ಏನು ರಾಜ್ಯ ಏನು ಇದು ಆಗೋದಿಲ್ಲ, ಭಾರ ಆಗೋದಿಲ್ಲ, ಇನ್ನೂ ಅರಾಜಕವಾಗಿ ಹೋಗ್ತಾ ಇದೆ. ಏನು ಎಂಥ ಮೋಸ, ಎಂಥ ಒಂದು ವಿಧವಾ ಸ್ತ್ರೀ ದೇಶವನ್ನ ಆಳ್ಲಿಕ್ಕೆ ಎಲ್ಲ ಹೊರಗೆ ಹೇಳೋ ಹಾಗಿಲ್ಲ. ಅಂತಹ ಸ್ತ್ರೀಯರು ಬಂದು ಈ ದೇಶವನ್ನ ಆಳ್ಲಿಕ್ಕೆ ದೇಶ ಹೇಗೆ ಸುಖವಾಗಿರೋದು? ಅದಕ್ಕೆ ಸ್ತ್ರೀಯರು ಮಾಡತಕ್ಕಂತಹ ಕಾರ್ಯ ಯಾವತ್ತೂ ಪ್ರಯೋಜನಕಾರಿಯಾಗಿ ಆಗೋದಿಲ್ಲ ಅಂತ ವಿಚಾರ ಮಾಡಿ ದೇವರೇನ್ ಮಾಡಿದ್ದಾರೆ? ಮಾಯಾವಿ ಕಾಮರೂಪವಾನ್, ಮಾಯಾವಿ ಪರಮಾನಂದ ತಕ್ವ ವೈಕುಂಠ ಉತ್ತಮ. ಮೊದಲೇ ಮಾಯಾವಿಯಾಗೆ ಇಲ್ಲಿ ಬಂದದ್ದು, ಇವನೇನ್ ಮಾಯಾ ಕಡಿಮೆ ಏನಾಯಿತು? ಅದಕ್ಕೆ ಕಾಮರೂಪವಾನ್, ಏನ್ ಇಚ್ಛೆ ಪಡ್ತಾನೋ ಆ ರೂಪವನ್ನು ತಗೊಳ್ತಾನೆ. ಅದಕ್ಕೆ ಏನ್ ಮಾಡಿದ್ದಾನೆ? ಒಂದು ಹೆಂಗಸಿನ ರೂಪವನ್ನು ತಗೊಂಡಿದ್ದಾನೆ. ಹೆಂಗಸಿನ ರೂಪ ಅಂತಂದ್ರೆ ಏನೋ ಒಳ್ಳೆ ಮೋಹಿನಿ ರೂಪ, ಒಳ್ಳೆ ಸುಂದರಿಯಾದ ರೂಪ ಹಾಗಿಲ್ಲ. ಪುಲಿಂದ ವೇಷಧಾರಿ ಸಹ ಚಕ್ರೆ ತದ್ವೇಷಭೂಷಣ. ಪುಲಿಂದ ಅಂತಂದ್ರೆ ಕೊರವಂಜಿ ಅಂತಾರಲ್ಲ, ಈ ನರಿ ಕೊರತೀರು ಅಂತಿರ್ತಾರೆ. ಆ ಹೆಂಗಸಿನ ವೇಷವನ್ನು ಪರಮಾತ್ಮ ಧಾರಣ ಮಾಡಿದ್ದಾನೆ. ಅಲ್ಲ, ಆ ರೂಪ ಧರಿಸಬೇಕಾಗಿದ್ರೆ ಅದಕ್ಕಂತೆ ವೇಷ, ಅದಕ್ಕಂತೆ ವಸ್ತ್ರ, ಅದಕ್ಕಂತೆ ಆಭರಣ ಎಲ್ಲ ಕರೆಕ್ಟ್ ಆಗಿ. ಯಾಕಂದ್ರೆ ವೇಷ ಹಾಕೊಳ್ಳೋದು ಅಂತಂದ್ರೆ ಈ ಸಿನಿಮಾದಲ್ಲಿ ತೋರಿಸೋ ಹಾಗೆ ದಾಡಿ ಇಟ್ಕೊಂಡ್ಬಿಟ್ಟು ವೇಷ ಮಾಡಿಸಿದೆ ಅನ್ನೋದು ಯಾರಿಗೂ ಅರ್ಥ ಆಗೋದಿಲ್ಲ. ಅಥವಾ ಒಂದು ಸಣ್ಣ ಒಂದು ಮಚ್ಚೆ ಇಟ್ಕೊಂಡ್ಬಿಟ್ರೆ ಮಾರು ವೇಷ ಅಂತ ಬಿಡ್ತಾರೆ. ಇದು ಬೇರೆ ವೇಷ ಅಂತ ಆಗೋದಿಲ್ಲ. ಅವನನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ. ನೀವು ಯಾವ ಆಕ್ಟ್ ನಮಗೆ ಗೊತ್ತಾಗ್ತಾ ಇರೋ ಕಾಲಕ್ಕೆ ಆ ಕಥೆಯಲ್ಲಿ ಅವರಿಗೆ ಗೊತ್ತಾಗಲ್ಲ, ಹೆಂಡತಿಗೆ ಗೊತ್ತಾಗೋದಿಲ್ಲ ಅಂತೆ, ಮಗನಿಗೆ ಗೊತ್ತಾಗೋದಿಲ್ಲ ಅಂತೆ, ಬೇರೆ ವೇಷ ಹಾಕೊಂಡಿದ್ದಾನೆ. ಯಾರ ಕಿವಿಯಲ್ಲಿ ಹೂಸುತ್ತಾರೆ? ಆದ್ರೆ ದೇವರು ನೋಡ್ರಿ, ವೇಷ ಹಾಕೊಂಡಿಲ್ಲ, ಆ ರೂಪವನ್ನೇ ಧರಿಸಿದ್ದಾನೆ. ಅದಕ್ಕೆ ತಕ್ಕಂತೆ ಒಳ್ಳೆ ಆಭರಣಗಳು, ಚೀರವಸ್ತ್ರಂ ತಥೋಬದ್ಧ ಚಿತ್ರಕಂಚುಕ ರಂಜಿತ, ಸಾಮಾನ್ಯ ಒಂದು ಹರುಗು ಬಟ್ಟೆಯನ್ನು ಉಟ್ಕೊಂಡಿದ್ದಾನೆ. ಆಮೇಲೆ ಒಂದು ಮಗು ಬೇಕಲ್ಲ, ಹೆಂಗಸೊಂದ ಮೇಲೆ ಒಂದು ಮಗು ಒಂದು ಬೇಕಲ್ಲ. ಬ್ರಹ್ಮಾನಂದ ಶಿಷ್ಯಂ ಕೃತ್ವ ಎಷ್ಟಿಂ ಕೃತ್ವ ಮಹೇಶ್ವರ. ಬ್ರಹ್ಮದೇವರನ್ನು ಸಣ್ಣ ಕೂಸಾಗಿ ಮಾಡಿಬಿಟ್ಟಂತೆ. ಅದಕ್ಕೆ ಕೋಲು ಒಂದು ಕೈಯಲ್ಲಿ, ರುದ್ರದೇವರನ್ನು ಒಂದು ಕೋಲಾಗಿ ಮಾಡಿಬಿಟ್ಟಿದ್ದಾನಂತೆ. ಇಡೀ ಬ್ರಹ್ಮಾಂಡವನ್ನು ಕೂಡ ಒಂದು ಪಾತ್ರವಾಗಿ ಮಾಡಿಕೊಂಡಿದ್ದಾನೆ. ಕೇಶಗಳೆಲ್ಲ ಬಿಚ್ಚಿಕೊಂಡು 50 ವರ್ಷದ ಹೆಂಗಸನಂತೆ ಹೋಗ್ತಾ ಇದ್ದಾನೆ. ಅದು ಏನಂದ್ರೆ ಏನು ಅದಂತ ಶುಷ್ಕವದನ, ಬಾಯಲ್ಲಿ ಹಲ್ಲೇ ಇಲ್ಲ ಅಂತೆ. ಯಾಕಂದ್ರೆ 50 ವರ್ಷ ಆಗಿದೆ, ವಯಸ್ಸಾದವಳು. ಆಗ ಸಣ್ಣ ಒಂದು ಕೂಸೊಂದು ಇದರಲ್ಲಿ ಆ ಮಗು ಹೇಗಿದೆಯಪ್ಪ ಅಂತಂದ್ರೆ ಬ್ರಹ್ಮಾಂಡಂ ನಾಪಿ ಸಂಭೂತಂ ಸಪ್ತಮಾಸಾತ್ಮಕಂ ಶಿಶು, 7 ತಿಂಗಳಾಗಿರ್ತಕ್ಕಂತಹ ಕೂಸಾಗಿ ಬ್ರಹ್ಮದೇವರಿದ್ದಾರೆ. ಯಾಕೆಂದ್ರೆ ಒಬ್ಬ ವೇಷ ಹಾಕಿದ ಅಂತಂದ್ರೆ ಎಲ್ಲರೂ ವೇಷ ಹಾಕಬೇಕಾಗ್ತದೆ. ಒಬ್ಬ ನಾಟಕ ಮಾಡಿದ ಅಂತಂದ್ರೆ ಎಲ್ಲರೂ ನಾಟಕ ಮಾಡಬೇಕು. ಒಬ್ಬ ಮಾತ್ರ ನಾಟಕ ಮಾಡಿದ್ರೆ ಏನರ್ಥ? ಪಾಪ ಅಲ್ಲಿ ರುದ್ರ ವಾಯುದೇವರು ಕುದುರೆಯಾಗಿ ಬಂದರು, ಕಲ್ಲೇಟು ತಿಂದರು. ಹೀಗೆ ಬ್ರಹ್ಮದೇವರು ಇವಾಗ ಸಣ್ಣ ಕೂಸಾಗಿ ಬಂದಿದ್ದಾರೆ. ಆ ಕೂಸು ಹೇಗಿದೆ ಅಂತಂದ್ರೆ ಏನೋ ಪಾಪ ದರಿದ್ರ ಕೂಸು ಹೇಗಿರುತ್ತೋ ಆ ರೀತಿಯಲ್ಲಿ ಆ ಕೂಸು ಕೃಶವಾಗಿರ್ತಾ ಇದೆ. ಅದನ್ನ ಆ ಮಗುವನ್ನ ತನ್ನ ಬಟ್ಟೆಯಲ್ಲೇ ಕಟ್ಟಿಕೊಂಡು, ಅದು ಎತ್ತುಕೊಂಡೆಲ್ಲ ಹೋಗಿಲ್ಲ, ಆ ಮಗುವನ್ನೂ ಸೇರಿ ಬಟ್ಟೆಯನ್ನು ಕಟ್ಟಿಬಿಟ್ಟಿದ್ದಾಳೆ. ಕೈಯಲ್ಲಿ ಎಷ್ಟೆಯನ್ನು ತಗೊಂಡು ಧರ್ಮದೇವತಾ ಎಂಬ ಹೆಸರಿನಿಂದ ಅದರ ಧರ್ಮವನ್ನ ಕುರಿ ಹೇಳುವ ಹೆಂಗಸರು ಅಂತಿರ್ತಾರೆ. ಜೋಸಿಯಂ ಪಾಕ್ರದ ಬೀದಿಯಲ್ಲಿ ಹೋಗೋರಲ್ಲ, ಆ ರೀತಿಯಿಂದ ಪರಮಂಜಯ ವೇಷದಿಂದ ಪರಮಾತ್ಮ ಬರೆದ ನಾರಾಯಣ ಪರಂಪ್ರಾಪ್ತ ನಾರದಾಬ್ಜ ವಂದಿತ. ಬ್ರಹ್ಮಾದಿಗಳಿಂದ ವಂದನಾದ ಪರಮಾತ್ಮ ಏನದು ಉಚ್ಚ ವೇಷವನ್ನು ಧರಿಸಿ ಅನಾಯಾಸವಾಗಿ ಈ ರೀತಿಯಲ್ಲಿ ಬಂದಿದ್ದಾನೆ. ಬಂದು ಈ ಹಾದಿಯಲ್ಲೆಲ್ಲ ಬಂದಿಲ್ಲ. ಕಪಿಲ ತೀರ್ಥ, ಆಮೇಲೆ ಅಗಸ್ತ್ಯಾಶ್ರಮ, ವಿಳುಪುರಂ, ಸಂಕಲ್ಪಟ್ಟು ಹೋಗೋ ಹಾಗೆ ಇದೆಲ್ಲ ದಾಟಿಕೊಂಡೆಲ್ಲ ದೇವರು ಬಂದಿಲ್ಲ. ಅಂಥದ್ದು ಡೈರೆಕ್ಟ್ ಆಗಿ ಫ್ಲೈಟ್ ಅಲ್ಲಿ ಬಂದಂಗೆ ಇಲ್ಲೇ ಬಂದಾಯ್ತು, ನಾರಾಯಣಪುರಕ್ಕೆ ಬಂದಾಯ್ತು. ಅಲ್ಲೇ ಅಂತಃಪುರದಲ್ಲಿ ಮೇಲ್ಗಡೆ ಅಲ್ಲಿ ಧರಣಿ ದೇವಿ ಕೂತಿದ್ದಾಳೆ, ರಾಜನ ಹೆಂಡತಿ ಮೇಲ್ಗಡೆ ಉಪ್ಪರಿಗೆಯಲ್ಲಿ ಕೂತಿದ್ದಾಳೆ. ಅವಳ ಎದುರಿಗೆಲ್ಲೇನೇವೆ ಭೂಮಿಯಲ್ಲಿ ಬೀದಿಯಲ್ಲಿ ಶಬ್ದ ಹಾಕ್ತಾ ಹೋಗ್ತಾ ಇದ್ದಾನೆ. ಜೋಸಿ ಪಾಕ್ರದಂತ ಅನ್ನೋ ಶಬ್ದವನ್ನೇ ಹೇಳ್ತಾ ಇದ್ದಾನೆ. ಏನಂದ್ರೆ, ನಾನು ಧರ್ಮದೇವಿ ಅಂತ ನಾನು ಹೆಸರು, ನರನಾರಾಯಣರ ಆಶ್ರಮದಿಂದ ನಾನು ಬಂದಿದ್ದೇನೆ, ಬದರಿಕಾಶ್ರಮದಿಂದ ನಾನು ಬಂದಿದ್ದೇನೆ. ಅದಕ್ಕೆ ಯಾರೇನು ಮನಸ್ಸಲ್ಲಿ ನಡೆಸ್ಕೊಳ್ತಾರೋ ಅದನ್ನು ಹೇಳುವ ಸಾಮರ್ಥ್ಯ ನನಗಿದೆ. ಭೂತ ಭವಿಷ್ಯದ ವರ್ತಮಾನ ಎಲ್ಲವನ್ನೂ ನಾನು ಹೇಳ್ತೇನೆ. ಏನ್ ನಡೆದಿದೆ, ಏನ್ ನಡೀತಾ ಇದೆ, ಏನ್ ನಡಲಿಕ್ಕೆ ಹೋಗ್ತದೆ, ಎಲ್ಲವನ್ನೂ ಹೇಳುವ ಸಾಮರ್ಥ್ಯ ನನಗಿದೆ.
ಹೆಂಗಸರನ್ನ ನೋಡಿದರಂತೆ. ನೋಡಿಬಿಟ್ಟು ಎಲ್ಲ ಹೋಗಿ ಧರಣಿ ದೇವಿ ಹತ್ರ ಹೇಳ್ತಾರೆ, ಈ ತರ ಯಾವಳೋ ಹುಡುಗ ಹೋಗ್ತಾ ಇದ್ದಾಳೆ, ನಮ್ಮ ಹುಡುಗಿ ರಾಜಕುಮಾರಿ ಜ್ವರದಿಂದ ಕಷ್ಟಪಡ್ತಾ ಇದ್ದಾಳಲ್ಲ, ಇವಳ ಬಗ್ಗೆ ಏನಾದ್ರೂ ಭವಿಷ್ಯವನ್ನ, ಯಾಕೆ ಈ ತರ ಜ್ವರ ಆಗಿದೆ, ಯಾವಾಗ ಜ್ವರ ಸರಿಯಾಗೋದು, ಯಾವಾಗ ಇವಳಿಗೆ ಮದುವೆ ಆಗೋದು, ಮಕ್ಕಳು ಯಾವಾಗ ಆಗೋದು, ಇಂತಹ ಭವಿಷ್ಯವನ್ನ ಕೇಳಲಿಕ್ಕೆ ಯಾವ ಕಾರಣದಿಂದ ಜ್ವರ ಬಂದಿದೆ, ಏನನ್ನು ನೋಡಿ ಅವಳು ಭಯಪಟ್ಟಿದ್ದಾಳೆ, ಇದೆಲ್ಲವನ್ನು ಕೂಡ ಕಂಡುಹಿಡಿಯಲಿಕ್ಕೆ ಆ ಧರಣಿ ದೇವಿಯನ್ನು ನಾವು ಕರೆದು ಸ್ವಲ್ಪ ಏನಾದರೂ ಕೇಳೋಣ ಹೇಳಿ ಅವರೆಲ್ಲ ಹೇಳ್ತಾರೆ. ಅದಕ್ಕೆ ಸರಿ ಅಂತ ಹೇಳಿ ಅವಳು ಧರಣಿ ದೇವಿ ಆಳನ್ನು ಕಳಿಸ್ತಾಳೆ, ಬಾರಮ್ಮ ಮೇಲ್ಬಾ ಅಂತ. ಅವರೆಲ್ಲ ಬಂದು ಹೇಳಿದರೆ ಅದಕ್ಕೆ ದೇವರಂತಾನೆ ಆ ಕೊರವಂಜಿ ಹೇಳ್ತಾಳೆ, ಇಲ್ಲ ಸಾಧ್ಯ ಇಲ್ಲ, ಈ ರಾಜರ ಹೆಂಗಸರೆಲ್ಲ ಸಾಮಾನ್ಯರಲ್ಲ, ಅವರೆಲ್ಲ ಈ ಶ್ರೀಮಂತರೇ ಯಾವಾಗಲೂ ಹೀಗೆ ತಾನೆ, ನನ್ನ ವೇಷ ನೋಡ್ರಿ, ನನ್ನ ಮಗು ಹೇಗಿದೆ, ನಾನು ಹೇಗಿದ್ದೇನೆ, ಅವಳು ಹೇಗಿದ್ದಾಳೆ, ಸುಮ್ಮನೆ ನಾನು ಅಪಹಾಸ ಮಾಡ್ಲಿಕ್ಕೆ ಅವಳು ಕರಿತಾ ಇದ್ದಾಳೆ, ಅಲ್ಲ ಅಲ್ಲಿ ಹೋಗ್ಬೇಕು ಅಂತ ಇಲ್ಲಿ ಬಂದದ್ದು, ಆದರೂ ಕೂಡ ಬಂದ ತೋರಿಸ್ತಾ ಇದ್ದಾನೆ, ನನ್ನನ್ನು ಅಪಹಾಸ ಮಾಡೋದಕ್ಕೋಸ್ಕರ ಇವಳು ರಾಣಿ ನನ್ನ ಕರಿತಾ ಇದ್ದಾಳೆ, ಅದಕ್ಕೆ ನಾನು ಬರೋದಿಲ್ಲ ನಾನು ಅಂತ ಹೇಳ್ತಾನೆ. ಎಲ್ಲ ಹೋಗಿ ಧರಣಿ ದೇವಿ ಹತ್ರ ಹೇಳಿದರೆ ಅವಳೇ ಕರಿತಾಳೆ, ಇಲ್ಲ ಇಲ್ಲ ಆ ಥರ ನಾನು ಹಾಸ್ಯ ಮಾಡ್ಲಿಕ್ಕೆ ಅಪಹಾಸ ಮಾಡ್ಲಿಕ್ಕೆಲ್ಲ ನಾನು ಕರಿತಾ ಇಲ್ಲ, ಯಾಹಿ ಬಂದ್ರೆ ಮಹಾಭಾಗೆ ಸಾಕ್ಷಾತ್ ಧರ್ಮದೇವತಾ ದೈವಯೋಗಾದಾಗದಾಸಿ ಮಮ ಕಲ್ಯಾಣ ವರ್ಧಿನಿ, ಹಾಗೆಲ್ಲ ಅಪಹಾಸ ಮಾಡ್ಲಿಕ್ಕೆ ನಾನು ಕರಿತಾ ಇಲ್ಲ, ನಿಜವಾಗಲೂ ನಮ್ಮ ಹುಡುಗಿಯ ಒಳ್ಳೇದಾಗಬೇಕು, ಏನು ಒಳ್ಳೇದಾಗೋದು ಯಾವಾಗದು ತಿಳ್ಕೊಳ್ಳಿಕ್ಕೆ ನಾವು ಕರಿತಾ ಇದ್ದೇವೆ, ಬಾರಮ್ಮ ಅಂತ ಇವಳು ಧರಣಿ ದೇವಿ ಕರಿತಾಳೆ. ಸರಿ ಅಂತ ಹೇಳಿ ಮಯಾಹಿ ಗತಿತಂ ವಾಕ್ಯಂ ಅಸತ್ಯಂ ಚೇನ್ ಮನಸ್ವಿನಿ ಪುರಾ ನಿಷ್ಕಾಸ್ತಿ ಮಾಂ ದೇವಿ ಛೇದನಂ ಕರಯೋಗುರು. ಸಾಮಾನ್ಯ ಆ ಜಾತಿಯವರು ಹೇಗೆ ಮಾತಾಡ್ತಾರೋ ಹಾಗೆ ದೇವರು ಮಾತಾಡ್ತಾನೆ. ನಾನು ಮಾತಾಡೋದು ಯಾವಾಗಲೂ ಸತ್ಯವೇ ಆಗ್ತದೆ, ನಾನು ಗುರಿ ಹೇಳಿದರೆ ಸರಿಯಾಗಿ ನಾನು ಹೇಳ್ತೇನೆ, ಒಂದು ವೇಳೆ ನಾನು ಹೇಳಿದ್ದು ಅಕಸ್ಮಾತ್ ಸುಳ್ಳಾದರೆ ನನ್ನನ್ನು ಊರಿಂದ ಹೊರಗೆ ಹಾಕಿ ನನ್ನ ಎರಡೂ ಕೈಗಳನ್ನು ಬೇಕಾದ್ರೆ ನೀನು ಕತ್ತರಿಸು, ಬೇಡ ಅಂತ ಹೇಳಿಲ್ಲ, ನಾನು ಮಾತಾಡೋದು ಯಾವತ್ತೂ ಕೂಡ ಸುಳ್ಳಾಗೋದಿಲ್ಲ. ನೋಡ್ರಿ, ದೇವರ ಕೈಯನ್ನು ಯಾರು ಛೇದನ ಮಾಡಬೇಕು, ದೇವರ ಕೈಯನ್ನು ಛೇದನ ಮಾಡುವುದು ದೇವರೇ ಹೇಳ್ಕೊಂತಾನೆ. ಅಲ್ಲಿ ತೃತೀಯ ಸ್ಕಂದದಲ್ಲಿ ಹೇಳೋ ಕಾಲಕ್ಕೆ ಭಾಗವತದಲ್ಲಿ ಶಿಂದ್ಯಾಂ ಸ್ವಬಾಹುಮಪಿ, ಸನಕಾದಿಗಳನ್ನು ನೋಡಿ ಹೇಳೋ ಕಾಲಕ್ಕೆ ಜಯ ವಿಜಯರು ಅಪರಾಧ ಮಾಡಿದರಲ್ಲ ಸನಕಾದಿಗಳಲ್ಲಿ, ಆಗ ದೇವರೇ ಹೊರಗವನ್ನು ಮಾತಾಡ್ತಾನೆ, ನನ್ನ ಭಕ್ತರಾದ ಬ್ರಾಹ್ಮಣರುಗಳಿಗೆ ವಿರೋಧ ಮಾಡಿದರೆ ನನ್ನ ಬಾಹುವನ್ನು ಕೂಡ ನಾನು ಛೇದನ ಮಾಡುತ್ತೇನೆ, ಅಕಸ್ಮಾತ್ ನನ್ನ ಕೈಗಳು ನನ್ನ ಬಾಹುಗಳು ಬ್ರಾಹ್ಮಣರ ವಿರೋಧವನ್ನು ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಬಾಹುವನ್ನು ಕೂಡ ನಾನು ಕಡದು ಹಾಕ್ತೇನೆ. ದೇವರಿಗೆ ಅಛೇದ್ಯನಾದ ಅಭೇದ್ಯನಾದ ದೇವರ ಬಾಹುಗಳನ್ನು ಛೇದನ ಮಾಡುವುದರ ಅರ್ಥ ಏನು, ಬಾಹು ಎಂಬ ಶಬ್ದಕ್ಕೆ ಅರ್ಥ ಏನು, ಬಾಹು ಅಂದ್ರೆ ಕೈ ಅಂತ ಅರ್ಥ ಇಲ್ಲ, ಬಾಹು ರಾಜನ್ಯಕೃತ, ಬಾಹುಗಳಿಂದ ಹುಟ್ಟಿರ್ತಕ್ಕಂತಹ ಕ್ಷತ್ರಿಯರನ್ನ ಬಾಹು ಕರೀತಾರೆ. ಬ್ರಾಹ್ಮಣರಿಗೆ ವಿರೋಧ ಮಾಡಿದರೆ ಕ್ಷತ್ರಿಯರನ್ನು ಕೂಡ ನಾನು ಕೊಲ್ಲುತ್ತೇನೆ. ಉದಾಹರಣೆ ಪರಶುರಾಮ ಅವತಾರ, 21 ತಲೆವರೆಗೆ ಬ್ರಾಹ್ಮಣರಲ್ಲಿ ಅಪರಾಧ ಮಾಡಿದ್ದಕ್ಕೋಸ್ಕರ ಕಾರ್ತಿವೀರ್ಯಾರ್ಜುನನ ವಂಶವನ್ನೇ ಪರಮಾತ್ಮ ನಿರ್ವಂಶವಾಗಿ ಮಾಡಿದ್ದಾನೆ. ಆ ರೀತಿ ಇಲ್ಲೂ ಹೇಳ್ತಾ ಇದ್ದಾನೆ, ನನ್ನ ಎರಡೂ ಕೈಗಳನ್ನು ಕೂಡ ಕತ್ತರಿಸಿ ಹಾಕು ನಾನು ಸುಳ್ಳು ಹೇಳಿದರೆ. ಅದೇ ರೀತಿಯಿಂದ ಒಂದ್ ಕಡೆ ಹೇಳ್ತಾರೆ, ವೇದವ್ಯಾಸ ದೇವರಿಗೆ ಏನಾಯಿತು, ನಾಸ್ತಿ ನಾರಾಯಣ ಸಮಂ ನ ಭೂತೋ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ ಅಂತ ವೇದವ್ಯಾಸ ದೇವರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜಮುಚ್ಯತೆ ವೇದಶಾಸ್ತ್ರಾತ್ ಪರಂ ನಾಸ್ತಿ ನದೈವಂ ಕೇಶವಾತ್ ಪರಂ. ವೇದವ್ಯಾಸರು ಪುರಾಣದಲ್ಲಿ ಬರೀತಾ ಇದ್ದಾರೆ, ಎರಡೂ ಭುಜಗಳನ್ನು ಕೂಡ ಎತ್ತಿ ನಾನು ಹೇಳ್ತೇನೆ, ವೇದಗಳಿಗಿಂತ ಉತ್ತಮವಾದ ಶಾಸ್ತ್ರ ಇಲ್ಲ, ಕೇಶವನಕ್ಕಿಂತ ಉತ್ತಮನಾದ ದೇವತಾ ಇಲ್ಲ, ವಿಷ್ಣುವೇ ಸರ್ವೋತ್ತಮ ಎಂಬುದನ್ನು ನಾನು ಎರಡೂ ಬಾಹುಗಳನ್ನು ಎತ್ತಿ ನಾನು ಶಪಥ ನಾನು ಮಾಡುತ್ತೇನೆ ಎಂದು ವೇದವ್ಯಾಸದೇವರು ಹೇಳಿದರಂತೆ. ಆದರೆ ಏನಾಯಿತು, ವೇದವ್ಯಾಸದೇವರು ಪುರಾಣದಲ್ಲಿ ಈ ರೀತಿಯಿಂದ ಎರಡೂ ಬಾಹುಗಳನ್ನು ಎತ್ತಿ ಶಪಥವನ್ನ ಮಾಡಿದ್ದರಿಂದ ಯಮದೇವರಿಗೆ ಸಿಟ್ಟಾಯ್ತಂತೆ. ಅದಕ್ಕೆ ವೇದವ್ಯಾಸದೇವರನ್ನು ಯಮಲೋಕಕ್ಕೆ ಕರ್ಕೊಂಡು ಹೋಗಿ ವೇದವ್ಯಾಸದೇವರ ಎರಡು ಬಾಹುಗಳನ್ನು ಕೂಡ ಛೇದನ ಮಾಡಿ ಹಾಕಿದ್ದಾರೆ. ವೇದವ್ಯಾಸರ ಎರಡೂ ಕೈಗಳನ್ನು ಛೇದನ ಮಾಡಿ ಭೂಮಿಯಲ್ಲಿ ಎತ್ತಿ ಹಾಕಿದ್ದಾರೆ. ಅದು ಇವಾಗಲೂ ಕೂಡ ಊರಿದೆ, ನೀವು ಉತ್ತರ ದೇಶಕ್ಕೆ ಹೋದರೆ ನೀವು ನೋಡಬಹುದು. ವ್ಯಾಸತೋಳ್ ಅಂತ ಊರಿಗೆ ಹೆಸರು. ವ್ಯಾಸತೋಳು, ತೋಳು ಅಂದ್ರೆ ಏನು, ಭುಜ ಅಂತ ಅರ್ಥ. ವೇದವ್ಯಾಸದೇವರ ತೋಳನ್ನ ಛೇದನ ಮಾಡಿ ಹಾಕಿರ್ತಕ್ಕಂತಹ ಸ್ಥಳ, ಅದನ್ನ ವ್ಯಾಸತೋಳು ಅಂತ ತೋರಿಸ್ತಾರೆ. ಈ ಕಥೆಯನ್ನು ಹೇಳಿದ್ಯಾರು, ಈ ಕಥೆಯನ್ನು ವೇದವ್ಯಾಸದೇವರೇ ಪುರಾಣದಲ್ಲಿ ಹೇಳಿದ್ದಾರೆ. ಎಂಥ ಒಂದು ಅನ್ಯಾಯ ನೋಡ್ರಿ, ಎಂಥ ಒಂದು ವಂಚನ ನೋಡ್ರಿ. ತಾಮಸ ಪುರಾಣದಲ್ಲಿ ದೈತ್ಯರನ್ನು ಮೋಹನ ಮಾಡೋದಕ್ಕೋಸ್ಕರ ನಾನೇ ಅಲ್ಲಿ ಸತ್ಯವನ್ನ ಹೇಳಿ, ಈ ಸತ್ಯವನ್ನ ಹೇಳಿದ್ದಕ್ಕಾಗಿ ಬಾಹುಚ್ಛೇದನವನ್ನ ಯಮದೇವರು ಮಾಡಿದ್ದಾರೆ ಅಂತ ಹೇಳಿ ದೇವರೇ ಹೇಳಿಕೊಂಡಿದ್ದಾನೆ. ತಾಮಸ ಪುರಾಣ ಶಿವ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಈ ರೀತಿಯಿಂದ ಒಂದು ವಂಚನೆಯನ್ನು ಮಾಡುವುದು. ಹಾಗೆ ಪ್ರವಂಜಿ ಹೇಳ್ತಾಳೆ, ನರನಾರಾಯಣ ಶ್ರೀಮಾನ್ ಭರ್ತಾಮೇ ರಾಜವಲ್ಲ
ತದ್ವೀರ್ಯಜಾತ ಪುತ್ರಸ್ತು ಪ್ರತಾಪದಲ್ಲಿ ವಿಮಂಗು. ನಾನು ಯಾರು ಅಂತಂದ್ರೆ ನರನಾರಾಯಣರ ಆಶ್ರಮದಿಂದ ಬಂದಿದ್ದೇನೆ. ಆ ನಾರಾಯಣ ದೇವರ ಪತ್ನಿ ನಾನು. ಆ ನಾರಾಯಣ ದೇವರಿಂದ ಹುಟ್ಟಿದವನೇ ನನ್ನ ಕೈಯಲ್ಲಿ ಕೂತಿದ್ದಾನಲ್ಲ ಈ ಕೂಸು, ಇವನ ಹೆಸರು ಪ್ರಜಾಪತಿ ಅಂತ ಇವನ ಹೆಸರು. ಬ್ರಹ್ಮದೇವರ ಬೇರೇನಿಲ್ಲ. ಅದಕ್ಕೆ ಆ ನಾರಾಯಣ ದೇವರ ಆಜ್ಞೆಯಿಂದ ನಾನು ಭೂಮಿಯಲ್ಲಿ ತಿರುಗಾಡುತ್ತಾ ಇದ್ದೇನೆ. ಭೂತ ಭವ್ಯ ಭವಿಷ್ಯ ಎಲ್ಲವನ್ನೂ ಕೂಡ ಹೇಳಲಿಕ್ಕೆ ನಾನು ಸಮರ್ಥಳು ಅಂತಿಷ್ಟೆಲ್ಲ ಹೇಳಿದಾಗ ಅವಳಿಗೆ ರಾಜನ ಹೆಂಡತಿಗೆ ಧರಣಿ ದೇವಿಗೆ ಬಹಳ ಸಂತೋಷ ಆಯಿತು. ಮನೆಗೆ ಕರ್ಕೊಂಡು ಬರ್ತಾಳೆ. ಅವಳಿಗೆ ಸರಿಯಾದ ಒಳ್ಳೆದನ್ನು ಹೇಳಬೇಕಲ್ಲ, ಕೆಟ್ಟದನ್ನು ಹೇಳಿಬಿಟ್ರೆ ಏನ್ ಮಾಡೋದು? ಅದಕ್ಕೋಸ್ಕರ ಅವಳನ್ನ ದೊಡ್ಡ ಒಂದು ರತ್ನ ಸಿಂಹಾಸನದಲ್ಲಿ ಆ ಧರ್ಮದೇವಿಯನ್ನು ಕೂಡಿಸ್ತಾ ಇದ್ದಾಳೆ. ಕೂಡಿಸಿಟ್ಟು ಆಮೇಲೆ ಅವಳು ಧರ್ಮದೇವಿ ಹೇಳ್ತಾಳೆ, ದೇವರು ಹೇಳ್ತಾನೆ ಅವಳನ್ನು ನೋಡಿ, ಮಜ್ಜನಂ ಕುರು ಕಲ್ಯಾಣಿ ಶುಭವಸ್ತ್ರ ಸುಕಂಚುಕ ಗುರುದೇವ ನಮಸ್ಕಾರಂ ಗುರುದೇವ ಹರಿಪ್ರಿಯಂ. ಎಷ್ಟು ಅವಳನ್ನು ಅಲ್ಲಾಡಿಸ್ಬೋದು ಅಷ್ಟು ಅಲ್ಲಾಡಿಸ್ತಾನೆ ದೇವರು. ಮೊದಲು ಹೋಗಿ ಸ್ನಾನ ಮಾಡಿಕೊಂಡು ಮಡಿಯಾಗಿ ಬೇರೆ ವಸ್ತ್ರ ಉಟ್ಕೊಂಡು ನೀನ್ ಬಾ, ಆವಾಗಲೇ ನಾನು ಕುರಿ ಹೇಳ್ತೇನೆ ಅಂತ ಹೇಳಿ ಸರಿ ಅಂತ ಅವಳು ಕೂಡ ಧರಣಿ ದೇವಿ ರಾಜನ ಹೆಂಡತಿ ಏನ್ ಮಾಡ್ತಾಳೆ, ಹೋಗ್ತಾಳೆ, ಸ್ನಾನ ಮಾಡ್ತಾಳೆ. ಸ್ನಾನ ಮಾಡಿ ಬೇರೆ ವಸ್ತ್ರವನ್ನು ಧಾರಣ ಮಾಡಿ ಶುದ್ಧವಾಗಿ ಎದುರಿಗೆ ಬಂದು ಕೊಡ್ತಾ ಇದ್ದಾಳೆ. ಹೇಳು ಅಂತ ಹೇಳಿ ಆವಾಗ ಅವಳು ಹೇಳ್ತಾಳೆ, ನನಗೆ ವಾಯನ ದಾನ ಮಾಡು. ವಾಯನಂ ದೇಹಿ ಕಲ್ಯಾಣಿ ದೇವಾನ ಮಮ ಪೂರ್ವಿಣ. ಮರದ ವಾಯನ ಕೊಡು ನನಗೆ ಅಂತ ಹೇಳ್ತಾಳೆ. ಅದು ಸಾಮಾನ್ಯ ಮರ ಅಲ್ಲ, ಸ್ವರ್ಣಶೂರ್ಪಂ ಸಮಾಪೂರ್ಯ ಮುಕ್ತಾ ತಂದಲ ಪೂರ್ವ ಕೈಗೆ. ದೇವರ ಹತ್ರ ಮಾತ್ರ ಡಿಮ್ಯಾಂಡ್ ಮಾಡ್ಲಿಕ್ಕೆ ಹೋದರೆ ಬಹಳ ಕಷ್ಟ ಅಂತ ಹೇಳ್ತಾನೆ. ನೋಡ್ರಿ, ಬಂಗಾರದ ಮರ ಇರಬೇಕು, ಅದರಲ್ಲಿ ಅಕ್ಕಿ ಹಾಕಿ ಕೊಡಬೇಕು. ಏನ್ ಅಕ್ಕಿ? ಸುಮ್ಮನೆ ತಿನ್ನೋ ಅಕ್ಕಿ ಅಲ್ಲ, ಮುಕ್ತಾ ತಂದುಲ ಅಂದ್ರೆ ಮುತ್ತಿನ ಅಕ್ಕಿ, ಅಂದ್ರೆ ಮುತ್ತುಗಳನ್ನೇ ಅದರಲ್ಲಿ ಪೂರ್ಣ ಮಾಡಿ ಬಂಗಾರದ ಮರವನ್ನು ನನಗೆ ಸ್ವಲ್ಪ ದಾನ ಮಾಡು ಅಂತ ಆವಾಗ ನಾನು ಹೇಳ್ತೇನೆ ಅಂತ ಹೇಳಿ ಸರಿ ಅಂತ ಅವಳು ಧರಣಿ ದೇವಿ ಏನ್ ಮಾಡಿದ್ದಾಳೆ, ಎಲ್ಲ ಬೇಕಾದಷ್ಟು ಭಕ್ತಿಯಿಂದ ಅದನ್ನ ಹಾಕಿ ತಂದು ಕೊಟ್ಟಿದ್ದಾಳೆ. ಬಟ್ ಇವಾಗ ಹೇಳು ಅಂತಂದ್ರೆ ಎಲ್ಲ ಹೇಳ್ತೇನೆ ಸರಿ, ಆದ್ರೆ ನಾನು ಮಾತಾಡ್ತಾ ಇದ್ರೆ ಈ ಮಗು ಬಹಳ ಉಪದ್ರವ ಕೊಡ್ತಾ ಇದೆ, ಅದಕ್ಕೆ ಬಹಳ ಹಸಿವೆಯಾಗಿದೆ ಬ್ರಹ್ಮದೇವರಿಗೆ. ಅದಕ್ಕೆ ಒಳ್ಳೆ ಅನ್ನವನ್ನು ತಗೊಂಡು ಬಂದು ಕೊಡು. ಅದು ಹೇಗಿದೆ, ರಾತ್ರಿ ಮಾಡಿದ್ದು ತಂಗಳನ್ನೆಲ್ಲ ಇರಬಾರದು, ಈಗಲೇ ಮಾಡಿದ್ದು ಅಂತ ಅನ್ನ ತಗೊಂಡು ಬಂದು ಕೊಡು. ಸರಿ ಅಂತ ಅವಳೇನ್ ಮಾಡಿದ್ರು, ವಸುಧಾನನನ್ನ ಕರೆದು ಮಗನನ್ನ ಕರೆದು ಹಾಲನ್ನ ಅದನ್ನು ತಗೊಂಡ ಸರಿ ಅಂತ ಬಂಗಾರದ ಪಾತ್ರದಲ್ಲಿ ಹಾಲನ್ನ ಹಾಕಿ ಆ ಮಗುವಿಗೆ ತಂದು ಕೊಡ್ತಾಳೆ. ಅದನ್ನ ತಿನ್ನಿಸಿದಳಂತೆ. ದೇವರು ತಿನ್ನಿಸ್ತಾನೆ ಬ್ರಹ್ಮದೇವರ ಬಾಯಲ್ಲಿ, ಆದ್ರೆ ಅವರು ತಿಂದಿಲ್ಲ. ಓ ಅಂತ ಅಳವಣ ಬ್ರಹ್ಮದೇವರು. ಆವಾಗ ಅವಳನ್ನು ಹೊಡಿತಾರೆ. ಹೊಡೆದು, ಏನು ನಿನಗೆ ದರಿದ್ರೋಸ ದುರಾಚಾರ ಕಂದಮೂಲ ಫಲಾಶನ ಕದಂದು ಭೋಕ್ಷತೆಯ ಪೃಷ್ಟಂ ಕ್ಷೀರಾಣ್ಣಂ ರಾಜನರ್ಮಿತಂ. ಏನ್ ದರಿದ್ರನಪ್ಪ ನೀನು, ಬರೀ ವನದಲ್ಲಿ ಅರಣ್ಯದಲ್ಲಿ ಸಿಗ್ತಕ್ಕಂಥ ಆಹಾರವನ್ನು ತಿಂದು ತಿಂದು ರಾಜನ ಮನೆಯಲ್ಲಿ ಬಂಗಾರದ ಪಾತ್ರೆಯಲ್ಲಿ ಹಾಲನ್ನು ಕೊಡೋ ಕಾಲಕ್ಕೆ ತಿಂತಾ ಇಲ್ಲವಲ್ಲ, ನಿನ್ನ ಹಣೆ ಬಾರವೇ ಇಷ್ಟೇ ತಾನೆ. ನೋಡಿ, ಸಹಭೋಗವನ್ನು ಕೊಟ್ಟಿದ್ದಾನೆ ಬ್ರಹ್ಮದೇವರಿಗೆ ಪರಮಾತ್ಮ. ಎಲ್ಲಾ ಪ್ರಾಣಿಗಳು ಮಾಡತಕ್ಕಂತಹ ಶುಭ ಕರ್ಮಗಳ ಸಾರವನ್ನ ಬ್ರಹ್ಮದೇವರು ಪರಮಾತ್ಮನು ಇಬ್ಬರು ಸೇರಿ ಸತ್ಯಲೋಕದಲ್ಲಿ ಭೋಗವನ್ನು ಮಾಡ್ತಾ ಇದ್ದಾರೆ. ವಾಯುದೇವರಾಗಿ ಇರೋ ಕಾಲಕ್ಕೆ ಹನುಮ ಭೀಮ ಮಧ್ವಾದ 3 ಅವತಾರಗಳನ್ನ ಮಾಡಿ ಅತ್ಯುತ್ತಮ ಸೇವೆಯನ್ನು ಮಾಡಿದ್ದಕ್ಕ ಫಲವಾಗಿ ಸಹಭೋಗ ಮನನ್ನಲಬ್ರಹ್ಮಸ್ಮೈ ಹನುಮದ್ರೂಪವತೇದರೋ ಪುರಾಗಿ ಅನವೇಕ್ಷ ಪರಂ ಸವಿಷ್ಟಕರ್ತೆ ಪ್ರಜುದಾತಮ ಹರೆ ರೈರಯತ್ತಮೇವ. ಹನುಮದ್ರೂಪದಲ್ಲೇ ಸಹಭೋಗವನ್ನು ಕೊಟ್ಟಾಯಿತು, ರಾಮದೇವರ ಕೊಟ್ಟಾಯಿತು. ಆದರೂ ಕೂಡ ಭೀಮ ರೂಪದಲ್ಲಿ ಮಧ್ವ ರೂಪದಲ್ಲಿ ಮಾಡಿರ್ತಕ್ಕಂತಹ ಸೇವೆಗೆ ಸಹಭೋಗಕ್ಕಿಂತ ದೊಡ್ಡದಾದ ಒಂದು ಫಲ ಕೊಡ್ಲಿಕ್ಕೆ ಏನೂ ಇಲ್ಲ. ಸಹಭೋಗವೇ ಗ್ರೇಟೆಸ್ಟ್ ಫಲ, ಅದರ ಮೇಲೆ ಏನೂ ಇಲ್ಲ. ಅದಕ್ಕೆ ಹಿಂದೆ ಕೊಟ್ಟಿರ್ತಕ್ಕಂತಹ ಸಹಭೋಗವನ್ನೇ ಮತ್ತೊಮ್ಮೆ ರಿನ್ಯೂ ಮಾಡಿದ ಅಷ್ಟೇ ಹೊರತು ಬೇರೆ ಫಲವನ್ನೇ ದೇವರು ಕೊಟ್ಟಿಲ್ಲ. ಸ್ವಾತ್ಮಾನ ಮೇಘೇಶ ತದೋ ಯತಸ್ಮೈ. ಅವರು ಸರಿ, ಇವರು ಸರಿ. ಅದಕ್ಕೆ ಅಂತಹ ಬ್ರಹ್ಮದೇವರಿಗೆ ಇವಾಗ ಹಾಲನ್ನ ಕೊಡೋ ಕಾಲಕ್ಕೆ ಅವ್ರು ಯಾಕೆ ತಿಂತಾರೆ? ಬಂಗಾರದ ಪಾತ್ರವೇ ಆಗಲಿ, ಬೆಳ್ಳಿಯ ಪಾತ್ರವೇ ಆಗಲಿ, ದೇವರು ತಿನ್ನದೆ ಅವ್ರು ಯಾವಾಗಲೂ ತಿನ್ನೋದಿಲ್ಲ. ಪರಮಾತ್ಮನಿಗೆ ನೈವೇದ್ಯ ಮಾಡಿದ ಯಾವ ದೇವತೆಗಳು ತಗೊಳ್ಳೋದಿಲ್ಲ. ಅದಕ್ಕೆ ಅವಳು ಪುಲಿಂದ ಏನ್ ಮಾಡ್ತಾ ಇದ್ದಾಳೆ, ಸರಿ ಆಯ್ತು, ಆ ಮಗು ತಿಂದ್ರೆ ಏನು, ನಾನು ತಿಂದ್ರೆ ಏನು? ನಾನು ತಿಂದ್ರೆ ಹಾಲಿನ ರೂಪದಲ್ಲಿ ಆ ಮಗುಗೆ ಎಷ್ಟೇ ಪುಷ್ಟಿ ಆಗ್ತದೆ ಅಂತ ಹೇಳಿ ಆ ಹಾಲನ್ನು ತಾನೇ ತಗೊಂಡ್ಲ. ಎಲ್ಲ ಹೀಗೆಲ್ಲ ಮಾಡಿ ಆಮೇಲೆ ಕ್ಷೀರಾನ್ನಂ ಭೋಜನಂ ಕೃತ್ವ ಸ್ವಸ್ಥ ಚಿತ್ತ ಭವತ್ತದ ಸತ್ಯಂಬದಾನ ಶಿಶ್ರೋಣಿ. ಇವಾಗ ಹೇಳು ಅಂತಂದ್ರೆ, ನನಗೆ ತಾಂಬೂಲ ಕೂಡ ಊಟ ಮಾಡಿದ ಮೇಲೆ ಬಿಡಿದ್ರೆ ಅಡುಗೆ ಕೊಡೋ ಸಂಪ್ರದಾಯ ಇಲ್ಲವಾ? ನಿಮ್ಮಮ್ಮ ಏನ್ ಕೊಟ್ಟಿದ್ದಾಳೆ. ಸಾಮಾನ್ಯವಾಗಿ ಹೆಂಗಸರಿಗೆ ಹೇಳೋದುಂಟು, ಅದನ್ನು ದೇವರು ಮಾಡ್ತಾ ಇದ್ದಾನೆ. ಅದಕ್ಕೆ ಧರಣಿ ದೇವಿ ಹೋಗಿ ಏಲ ಲವಂಗ ಕರ್ಪೂರ ನಾಗವಲ್ಲಿ ದಲಿಯ ಗೀತಂ ನಾವು ಹೇಳ್ತೇವಲ್ಲ, ಷೋಡಶಾವತಾರ ಪೂಜೆಗೆ ಹೇಳ್ತೇವಲ್ಲ, ಅಂತಹ ತಾಂಬೂಲ ಮರ್ಪಯಾಮಾಸ ಪುರಿಂದಾಯಿ ಪತಿವ್ರತ ಎಲ್ಲ ಆದ ಮೇಲೆ ನಿಧಾನವಾಗಿ ಪೂರ್ವಾಭಿಮುಖವಾಗಿ ಕೂತುಕೊಂಡು ಆ ಮಗುವನ್ನ ಬ್ರಹ್ಮದೇವರನ್ನ ಮಲಗಿಸೋದಕ್ಕೋಸ್ಕರ ತೊಡೆಯಲ್ಲೇ ಇಟ್ಟುಕೊಂಡು 2 ಕಾಲನ್ನು ಕೂಡ ಚೆನ್ನಾಗಿ ಚಾಚಿಕೊಂಡು ಆವಾಗ ಶ್ರೀನಿವಾಸ ದೇವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ. ಇದು
ಇದು ದೇವರ ಏನು ರೂಪ, ಏನು ವೈಭವ, ಎಂಥ ಒಂದು ಕ್ರೀಡೆ ಏನ್ ಮಾಡ್ತಾ ಇದ್ದಾನೆ, ಇದನ್ನ ನೋಡ್ಲಿಕ್ಕೆ ದೇವತೆಗಳೆಲ್ಲ ಬಂದ್ಬಿಟ್ರಂತೆ. ಅವರು ಬರೋದು ಯಾರಿಗೂ ಕಾಣಿಸೋದಿಲ್ಲ, ಆದ್ರೆ ಅದು ಬರ್ತಾರೆ. ಯಾಕಂದ್ರೆ ಈ ನಾಟಕವನ್ನ ಲೈವ್ ಆಗಿ ನೋಡಬೇಕು ಅಂತ ಅವರಿಗೆ ಅಪೇಕ್ಷೆ. ಆಮೇಲೆ ರೆಕಾರ್ಡೆಡ್ ಆಗಿ ನೋಡೋದೆಲ್ಲ ಉಪಯೋಗ ಇಲ್ಲ. ನಡೀತಾ ಇರೋದ ನಾವೆಲ್ಲ ಯಾವಾಗ ನಡೆದದ್ದು ಏನೋ ನಾವು ಹೇಳ್ತೇವೆ, ನೀವು ಕೇಳ್ತಾ ಇದ್ದೀರಿ. ಅದು ಎದುರಿಗೆ ನೋಡೋ ಕಾಲಕ್ಕೆ ಆಗ್ತಕ್ಕಂತಹ ಆನಂದ ನಾವು ಹೇಳಿ ಕೇಳಿ ಇದೆಲ್ಲ ಬರಲಾರ. ಅದಕ್ಕೆ ಆ ದೇವತೆಗಳೆಲ್ಲ ಆ ಆನಂದ ಅನುಭವಿಸೋದಕ್ಕೋಸ್ಕರ ದೇವರ ಈ ವೇಷವನ್ನ, ದೇವರು ಮಾಡುವ ಈ ಕ್ರೀಡೆಯನ್ನು ನೋಡ್ಲಿಕ್ಕೆ ಬ್ರಹ್ಮಾದಿ ದೇವತೆಗಳೆಲ್ಲ ಕೂಡ ಎಲ್ಲ ಬಂದ್ಬಿಟ್ಟಿದ್ದಾರೆ. ಎಲ್ಲ ಸದಾರರಾಗಿ, ಸಪುತ್ರರಾಗಿ, ಸವಿಮಾನರಾಗಿ ವಿಮಾನದಲ್ಲಿ ಹತ್ತಿ ಹೆಂಡತಿ ಮಕ್ಕಳನ್ನೆಲ್ಲ ದೇವತೆಗಳು ತಮ್ಮ ತಮ್ಮ ಹೆಣ್ಣಂದರನ್ನು ಮಕ್ಕಳನ್ನು ಕರ್ಕೊಂಡು ದೇವರು ಬೇಕಾದಷ್ಟು ನಾಟಕ ಹಾಕ್ತಾ ಇದ್ದಾನೆ, ನೋಡ್ಲಿಕ್ಕೆ ಹೋಗೋಣ ಅಂತ ಎಲ್ಲ ಬಂದಿದ್ದಾರೆ. ಬಂದು ಅವರೆಲ್ಲ ದೇವತೆಗಳೆಲ್ಲ ಪರಸ್ಪರ ಮಾತಾಡ್ಕೊಂತಾರಂತೆ. ಕಿಂತಯ ಸುಕೃತಂ ರಾಜ್ಞ ಕೃತಪೂರ್ಣಂ ಯಯಾವ ಲಕ್ಷ್ಮೀ ಸಹಾಯೋ ಭಗವಾನ್ ಕ್ರೀಡತೆ ಪ್ರಾಕೃತೋ ಯಥ. ಏನು ಪುಣ್ಯವನ್ನ ಮಾಡಿದ್ದಾಳಪ್ಪ ಈ ಧರಣಿ ದೇವಿ, ಎಲ್ಲ ಸಮರ್ಪಣೆ ಮಾಡಿಬಿಟ್ಲು ನೋಡ್ರಿ. ರತ್ನ ಸಿಂಹಾಸನಂ ಚಾರು, ರತ್ನ ಸಿಂಹಾಸನವನ್ನು ಮೊದಲು ಕೊಟ್ಲು. ಆಮೇಲೆ ವಾಯನದಾನ ಅಂತ ಹೇಳಿ ಬಂಗಾರ, ಸುವರ್ಣ ಪುಷ್ಪ ದಕ್ಷಿಣಾದ ಬಂಗಾರ, ಬಂಗಾರದ ಮರ, ಅದರಲ್ಲಿ ಮುಕ್ತ ತಂದುಲ, ಆಮೇಲೆ ಹಾಲಿನ ಅನ್ನವನ್ನು ತಗೊಂಡು ಬಂದ್ರು, ತಾಂಬೂಲವನ್ನು ಕೊಟ್ಲು. ನಾವೇನು ಷೋಡಶೋಪಚಾರ ಪೂಜಾ ಮಾಡ್ತಾ ಇದ್ದೇವೋ ಅದಕ್ಕಿಂತ ಹೆಚ್ಚಾದ ಪೂಜೆಯನ್ನ ಅನಾಯಾಸವಾಗಿ ಯಾರೋ ಅಂತ ನೆನೆಸ್ಕೊಂಡು ಅವಳು ಮಾಡ್ತಾ ಇದ್ದಾಳೆ. ಏನ್ ಪುಣ್ಯವನ್ನು ಮಾಡಿದ್ದಾಳಪ್ಪ ಈ ಧರಣಿ ದೇವಿ ಅಂತ. ಏವಂ ಹರೇ ಚಿತ್ರ ಚರಿತ್ರ ಕರ್ಮ ಗಾಯಂತಿ ಕಂಚೋದ್ಭವ ಶಂಭು ಶಂಕರಾಹ ಕಲೌ ಯುಗೆ ಪಾವಕೃತಾಂ ನರಾಣಾಂ ಉದ್ಧಾರಣಾರ್ಥಂ ಜಗದೀಶ ಶ್ರೇಷ್ಠ. ಇದೆಲ್ಲ ಮಾಡಿ ಏನ್ ಪ್ರಯೋಜನ? ಏನೋ ನಮ್ಮ ಸಂತೋಷಕ್ಕೋಸ್ಕರ ಮಾಡ್ತಾನೆ. ತಾನು ಪೂರ್ಣಾನಂದನಾಗಿ ಆನಂದೋದ್ರೇಕದಿಂದ ಸ್ವಾಭಾವಿಕವಾಗಿ ಈ ಚೇಷ್ಟೆಗಳನ್ನು ಪರಮಾತ್ಮ ಮಾಡ್ತಾ ಇದ್ದಾನೆ. ಕೇವಲ ಇದೆಲ್ಲ ಮಾಡೋದೆಲ್ಲ ನಮಗೋಸ್ಕರ ಮಾಡ್ತಾ ಇದ್ದಾನೆ. ಇದನ್ನ ನಾವು ಹೇಳಿ ಕೇಳಿ ಸ್ಮರಣ ಮಾಡಿ ನಮ್ಮ ಪಾಪಗಳಿಂದ ನಾವು ಉದ್ಧಾರ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಅವ ಈ ರೀತಿಯಾಗಿರ್ತಕ್ಕಂತಹ ನಾಟಕವನ್ನು ಹಾಕ್ತಾ ಇದ್ದಾನೆ ಅಂತ ಹೇಳಿ